ಓಕೆ. ಸೊ ಬಿಫೋರ್ ಮ್ಯಾರೇಜ್ ಎಲ್ಲ ತುಂಬಾ ಚೆನ್ನಾಗಿ ನಡೀತು. ನಂತರ ನಿಮ್ಮ ತಂದೆ ಪೊಲೀಸ್ ಆಗಿದ್ರ? ನಿಮ್ಮ ತಂದೆ? ಹೌದು, ಪೊಲೀಸ್ ಆಗಿದ್ರು. ಓಕೆ. ಸದ್ಯ ನಿಮ್ಮ ವೃತ್ತಿ ಏನು? ತಂದೆ, ನಾನು ಸರ್ವಿಸ್ ಅಲ್ಲಿ ಇರುವಾಗ ಅವ್ರ ತಂದೆ ತೀರ್ಕೊಂಡು ಹೋದ್ರು 2015ರಲ್ಲಿ. ತಂದೆಯವ್ರ ದೇಹಾಂತ ಆಯ್ತು. ಅದಾದ್ಮೇಲೆ ಅವರ ಜಾಬ್ ಅನ್ನ ನನ್ಗೆ ಕೊಡ್ಬೇಕು ಅಂತ ತಂದೆದು ಆಸೆ ಇತ್ತು. ಮನೆಯಲ್ಲಿ ಎಲ್ರಿಗೂ ನನ್ ಮೇಲೆ ನಂಬಿಕೆ, ಇವನಿಗೆ ಜಾಬ್ ಕೊಟ್ರೆ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾನೆ ಈ ಮನೆಯನ್ನ ಅಂತ. ಸೊ ಅವರ ಏನು ಗವರ್ಮೆಂಟ್ ಜಾಬ್ ಅಲ್ಲಿ ಇರುವಾಗ ಯಾರಾದ್ರೂ ಸರ್ವಿಸ್ ಅಲ್ಲಿ ಇರೋರು ತೀರ್ಕೊಂಡ್ರೆ ಮತ್ತೆ ಮಕ್ಕಳಿಗೆ ಯಾರಿಗಾದ್ರೂ ನೌಕರಿ ಬರ್ತಲ್ಲ, ಅವ್ರದ್ದು ಜಾಬ್ ನನಗ್ ಬಂತು. ನಾನು ಸೆಕೆಂಡ್ ಡಿವಿಷನಲ್ ಕ್ಲರ್ಕ್ ಆಗಿದ್ದೀನಿ ಎಸ್ ಟಿ ಆಫೀಸ್ ಗದಗ ಜಿಲ್ಲೆಯಲ್ಲಿ. ಸೆಕೆಂಡ್ ಡಿವಿಷನಲ್ ಕ್ಲರ್ಕ್ ಆಗಿದ್ದೀನಿ. ಸೊ ಎಲ್ಲಿವರೆಗೂ ಆಯ್ತು. ಬಿಫೋರ್ ಎಜುಕೇಶನ್ ಎಲ್ಲ ಮುಗೀತು, ಚೆನ್ನಾಗಾಯ್ತು. ಆಮೇಲೆ ಕಾಲೇಜಲ್ಲಿ ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ, ಅದು ಬ್ರೇಕಪ್ ಆಯ್ತು. ಅದನ್ನ ಪಡಿಬೇಕು ಅಂತ ಹೇಳ್ಬಿಟ್ಟು ಬೆಂಗಳೂರು ದುಡಿಯೋಕೆ ಅಂತ ಹೋದೆ. 5 ವರ್ಷ ತುಂಬಾ ಕಷ್ಟಪಟ್ಟು ದುಡ್ದೆ. ಸ್ಟಾರ್ಟಿಂಗ್ ಹೋದಾಗ ಬರೀ 2,500 ಸಂಬಳ. ನನ್ಗೆ ಇವಾಗ್ಲೂ ನೆನಪಿದೆ. August 1, 2006 ನನ್ನ ತಂದೆ ಬೆಂಗಳೂರಿಗೆ ನನ್ನ ಕರ್ಕೊಂಡೋಗಿ ಒಂದು ಗೆಸ್ಟ್ ಹೌಸ್ ಅಲ್ಲಿ ಬಿಟ್ಟು ಎಷ್ಟು ಕೈಯಲ್ಲಿ 3,000 ಕೊಟ್ಟು ಬಂದ್ರು. ಅವತ್ತಿಂದ ಇದುವರೆಗೂ ನಾನು 1 ರೂಪಾಯಿನೂ ಮನೇಲಿ ಕೇಳಿಲ್ಲ. ಎಂತೆಂಟು ಕಷ್ಟಗಳು ಪರಿಸ್ಥಿತಿಗಳು ಬಂದು ನನ್ ನೆನಪಿದೆ December 27, 2006 ಕೈಯಲ್ಲಿ ಬರೀ 30 ರೂಪಾಯಿ. ಫ್ರೆಂಡ್ಸ್ಗೆಲ್ಲ ಸಾಲ ಕೊಟ್ಟಿದ್ದೀನಿ, 500, 1000, 2000 ಈ ತರ. ಯಾರು ಕೇಳಿದ್ರು ದುಡ್ಡು ಕೊಡಕ್ ತಯಾರಿಲ್ಲ. ಇರ್ಲಿ ಬಿಡು ಅಂತ ಹೇಳ್ಬಿಟ್ಟು ಸಂಬಳ ಆದ್ಮೇಲೆ ಇದಾಗುತ್ತಂತ ಆ 30 ರೂಪಾಯಿದಲ್ಲಿ ಕಷ್ಟಪಟ್ಟು ಹೋಗಿ 3 ದಿವಸ ಜೀವನ ಮಾಡಿದೆ. ಅಂದ್ರೆ ನಿಮ್ ಗೆಸ್ಟ್ ಹೌಸಿಗೆ ಕರ್ಕೊಂಡು ಹೋಗಿ ಕೆಲಸ ಮಾಡ್ಲಿಕ್ಕೆ ಬಿಡ್ಲಿಕ್ಕೆ? ಇಲ್ಲ, ನನ್ಗೆ ಒಂದು ಪೊಲೀಸ್ ಗೆಸ್ಟ್ ಹೌಸ್ ಅಲ್ಲಿ ಇವ್ರು ಸ್ವಲ್ಪ ದಿವಸ ಇಲ್ಲಿ ಇರ್ತಾನೆ ಅಂತ ಹೇಳ್ಬಿಟ್ಟು ಹೋದ್ರು. ಇರ್ಲಿಕ್ಕೆ ನನಗೆ ಬೆಂಗಳೂರಲ್ಲಿ ಇರ್ಲಿಕ್ಕೆ ವಸತಿಯಲ್ಲಿ ಅನುಕೂಲ ಮಾಡಿಕೊಟ್ಟು ಅವರು ವಾಪಸ್ ಗದಗ್ ಬಂದ್ರು ನನ್ನ ಬೆಂಗಳೂರಲ್ಲಿ ಬಿಟ್ಟು. ನಾನು ಬೆಂಗಳೂರು ಫಸ್ಟ್ ಹೊಸದಲ್ವಾ ಜೀವನದಲ್ಲಿ. ಅದೇ ಯಾಕೆ ಅಂತ ನಾನು ಬೆಂಗಳೂರಲ್ಲಿ ಒಂದು ಕೆಲಸ ಸಿಕ್ಕಿತ್ತು ನನಗೆ. ಓಕೆ. ಆ ಕೆಲಸ ಏರ್ಟೆಲ್ ಕಾಲ್ ಸೆಂಟರ್ ಅಲ್ಲಿ ಕೆಲಸ ಸಿಕ್ಕಿತ್ತು. ಇಂಟರ್ವ್ಯೂ ಅಟೆಂಡ್ ಮಾಡಕ್ಕಂತ ಹೋಗಿದ್ದೆ. ಇಂಟರ್ವ್ಯೂ ಸೆಲೆಕ್ಷನ್ ಆಗಿತ್ತು. ಆ ಇಂಟರ್ವ್ಯೂ ಮುಗಿದ್ಮೇಲೆ ನನ್ನನ್ನು ಅಲ್ಲಿ ಬೆಂಗಳೂರಲ್ಲಿ ಬಿಟ್ಟು ಬಂದ್ರು. ಹೇಳಿ. ಸೊ ಹಾಗೆ ಅಲ್ಲಿಂದ ಹಾಗೆ ನಡೀತು. ಗೆಸ್ಟ್ ಹೌಸ್ ಅಲ್ಲಿ ಇದ್ಕೊಂಡು ಕೆಲ್ಸಕ್ಕೆ ಹೋಗೋದು ಬರೋದು ಮಾಡ್ತಾ ಇದ್ದೆ. ಅಲ್ಲಿಂದ ಫ್ರೆಂಡ್ಸ್ ಪರಿಚಯ ಆದ್ರು. ಅಲ್ಲಿಂದ ಮತ್ತಿಕೆರೆಯಲ್ಲಿ ರೂಮ್ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆಗಿದ್ದೆ. ಹಾಗೆ ದುಡ್ಡಿಂದೆಲ್ಲ ಅಪ್ಸ್ ಅಂಡ್ ಡೌನ್, ಎಂತದೇ ದುಡ್ಡಿನ ಕಷ್ಟ ಬಂದ್ರು ಮನಸ್ಸು ಬಗ್ಲಿಲ್ಲ. ಯಾಕಂದ್ರೆ ಅದೆಲ್ಲ ಹಿತ ಅನಿಸ್ತಾ ಇತ್ತು. ಬಿಕಾಸ್ ದೇ ಆಲ್ ಆರ್ ಲೈಕ್ ಚಾಲೆಂಜ್ ಅನಿಸ್ತಾ ಇತ್ತು ಜೀವನದಲ್ಲಿ. ದುಡ್ಡೇನ್ ಬರ್ತೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಚಾಲೆಂಜ್ ಇತ್ತು. ಒಳ್ಳೆ ಕೆಲಸ ಬೇಕು ಅಂತ ತುಂಬಾ ಇದು ಮಾಡ್ತಾ ಇದ್ದೆ. ಆಮೇಲೆ ಏರ್ಟೆಲ್ ಸಣ್ಣ ಕಂಪ್ನಿಯಿಂದ ಹಿಡ್ಬಿಟ್ಟು ಇನ್ಫೋಸಿಸ್ ಅನ್ನೋ ಕಂಪ್ನಿಯಲ್ಲಿ ಒಂದು ಕೆಲಸ ಸಿಕ್ಕಿತ್ತು ಕಾಲ್ ಸೆಂಟರ್ ಅಲ್ಲಿ. BPO IT ಇರಲಿಲ್ಲ, BPO ದಲ್ಲಿ ಕೆಲಸ ಸಿಕ್ಕಿತ್ತು. ಅಲ್ಲಿ ಕೆಲಸ ಮಾಡ್ತಾ ಬಂದೆ. ಅದು ಕೆಲಸ ಮಾಡ್ತಾ ಇಲ್ಲೇನು ಫಸ್ಟ್ ಒಂದು ಯಾವ್ದು ಹುಡುಗಿನ ಇಷ್ಟಪಟ್ಟಿದ್ದೆಲ್ಲ ಅದು ಇಟ್ ವಾಸ್ ಜಸ್ಟ್ ಅನ್ ಅಟ್ರಾಕ್ಷನ್ ಅನ್ನೋದು ಅನುಭವ ಆಗ್ತಾ ಹೋಯ್ತು. ಯಾಕಂದ್ರೆ ಜೀವನದ ಅನುಭವ ಬಂತಾ ಇಲ್ಲ. ಯಾವ್ದೋ ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ, ಅದು ರಿಜೆಕ್ಟ್ ಆಗಿತ್ತು. ಅದನ್ನ ಒಂದೇ ನಿಮಿಷ ಅಮ್ಮ ಯಾಕೆ ಮತ್ತೆ ಕಾಲ್ ಮಾಡ್ತು, 1 ಸೆಕೆಂಡ್. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಲೈನ್ ನಲ್ಲಿ ಇರಿ. आप जिस व्यक्ति से बात कर रहे हैं उन्होंने आपके कॉल को होल्ड पर रखा है. कृपया लाइन पर बने रहिए. The person you are speaking. ಗುರುಗಳೇ ಕ್ಷಮಿಸಿ. ಹೇಳಿ. 1 ಅವರ್ ಬಿಟ್ಟು ಕಾಲ್ ಮಾಡ್ತೀನಿ ಅಂತ ಹೇಳಿದೆ. ಹೇಳಿ ಪರವಾಗಿಲ್ಲ. ಎಲ್ಲಿಗಿದ್ದೆ ನಾನು? ಕೆಲಸ ಮಾಡ್ಲಿಕ್ಕೆ ಅಲ್ಲಿ ನಂತರ ಇನ್ಫೋಸಿಸ್ ಅಲ್ಲಿ ಸೇರಿದ್ದಾಯ್ತು. ಅಲ್ಲೊಂದು ಕಾಲ್ ಸೆಂಟ್ರಲ್ ಜಾಬ್. ನಾನು ಎನ್ಫೋಸಿಸ್ ಅಂತ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಎಲ್ಲಪ್ಪ ಕೆಲಸ ಮಾಡ್ತೆ ಅಂತ ಕೇಳಿದ್ರೆ ನಾನು ಎನ್ಫೋಸಿಸ್ ಅಂತ ಇದ್ದೆ. ಅವರು ಇನ್ಫೋಸಿಸ್ ಒಳ್ಳೆ ಕಂಪ್ನಿ, ಒಳ್ಳೆ ಕೆಲಸ ಮಾರಾಯ ನಿಮ್ದು ಅಂತ ಹೇಳ್ತಾ ಇದ್ರು. ಅದು ಕೇಳಿ ನನಗೆ ಇನ್ಫೋಸಿಸ್ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ ಅವಾಗ. ಯಾಕಂದ್ರೆ ಆಗ ತಾನೇ ಕಾಲೇಜ್ ಮುಗಿಸಿ ಹೋಗಿದ್ವಲ್ಲ. ಎಲ್ಲ ಇನ್ಫೋಸಿಸ್ ಅಂದ್ರೆ ಇನ್ಫೋಸಿಸ್ ಏನೋ ದೊಡ್ಡ ಕಂಪ್ನಿ ಇರ್ಬೇಕು, ಅಲ್ಲಿ ಸಿಕ್ಕರೆ ಲೈಫ್ ಚೆನ್ನಾಗಿರುತ್ತೆ ಅಂತ. ಇನ್ನು ಎನ್ಫೋಸಿಸ್ ಬಿಟ್ರೆ ಇನ್ಫೋಸಿಸ್ ಹೋಗ್ಬೇಕನ್ನೋ ಏನೋ ಫ್ರೆಂಡ್ಸ್ ಎಲ್ಲ ಎನ್ಫೋಸಿಸ್ ಬಿಟ್ರೆ ಇನ್ಫೋಸಿಸ್ ಹೋಗೋಣ ಮಗ ಅಂತ ಇದ್ರು. ಆಯ್ತು ಅಂತ ನಂಗೆ ಅನ್ಕೊಳ್ತಾ ಇದ್ವಿ. 1 ವರ್ಷ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನನಗೆ ಸ್ಟಾರ್ಟಿಂಗ್ ಇಂಗ್ಲಿಷ್ ಮಾತಾಡೋಕೆ ಬರ್ತಾ ಇಲ್ಲ. ಯಾಕಂದ್ರೆ ನಾವು ಕನ್ನಡ ಮೀಡಿಯಂ ಅಲ್ಲಿ ಕಲ್ತಿದ್ದು. ಓಕೆ. ಸೊ ಇಂಗ್ಲಿಷ್ ಮಾತಾಡೋಕೆ ಬರ್ತಾ ಅಲ್ಲಿ ಏನು ಏರ್ಟೆಲ್ ಪೋಸ್ಟ್ ಪೇಡ್ ಕಸ್ಟಮರ್ ಕೇರ್ ಇರ್ತದಲ್ಲ ಕಾಲ್ ಸೆಂಟರ್ ಅಲ್ಲಿ, ಕಸ್ಟಮರ್ಸ್ ಜೊತೆ ಮಾತಾಡ್ತಾ ಇದ್ವಿ. ಕೆಲವೊಂದ್ ಸಾರಿ ಕಸ್ಟಮರ್ಸ್ ತುಂಬಾ ಉಗೀತಾ ಇದ್ರು. ಏನಂತ ಯು ಡೋಂಟ್ ನೋ ಟು ಸ್ಪೀಕ್ ಇಂಗ್ಲಿಷ್, ಯಾರು ತಗೊಂಡಿದ್ದೆ ನಿನ್ ಕೆಲಸಕ್ಕೆ ಹಾಗೆ ಹೀಗೆ ಅಂತ ಬೈತಾ ಇದ್ರು. ಅವನ್ನೆಲ್ಲ ಹ್ಯಾಂಡಲ್ ಮಾಡಿ ಆಮೇಲೆ ನಾನು ಪ್ರತಿನಿತ್ಯ ಏನು ಬೆಳಗ್ಗೆ 5 ಗಂಟೆ ಕೇಳೋದು, ಸ್ವಲ್ಪ ಇಂಗ್ಲಿಷ್ ಪ್ರಿಪೇರ್ ಆಗೋದು, ಇಂಗ್ಲಿಷ್ ನ ಓದೋದು, ನ್ಯೂಸ್ ಪೇಪರ್ ನ ಓದೋದು, ಹಾಲು ಕಾಸ್ಕೊಂಡು ಕುಡಿಯೋದು, ಸ್ವಲ್ಪ ವಾಕ್ ಮಾಡೋದು, ಇದು ಮಾಡೋದು, ಮತ್ತೆ ಕೆಲ್ಸಕ್ಕೆ ರೆಡಿ ಆಗೋದು, ಹೋಗೋದು ಬರೋದು. ರಜೆ ಬಂದ್ರೆ ವಾರದಲ್ಲಿ
ಕೆಲಸ ತುಂಬಾ ಕಷ್ಟ ಇತ್ತು. ಬರೀ 6,000 ಸಂಬಳ, ಡೊಮೆಸ್ಟಿಕ್ ಕಾಲ್ ಸೆಂಟರ್ ತುಂಬಾ ಕಷ್ಟ ಅಂದ್ರೆ ಕಷ್ಟದ ಕೆಲಸ. ಅದು ಖುಷಿಯಿಂದ ಮಾಡ್ತಾ ಇದ್ವಿ, ಯಂಗ್ ಏಜ್ ಅಲ್ವಾ, ಸೊ ಏನು ಅನಿಸ್ತಾ ಇರ್ಲಿಲ್ಲ. ಹೊಸ ಒಂದ್ ಕಲರ್ಫುಲ್ ತುಂಬಾ ಹೊಸ ಫ್ರೆಂಡ್ಸ್ ಎಲ್ಲ ಆದ್ರು. ಕಲರ್ಫುಲ್ ಲೈಫ್ ಇರ್ತದೆ ಒಂದ್ ಸ್ವಲ್ಪ ಕಾಲ್ ಸೆಂಟರ್ ಅಂತಂದ್ರೆ, ಬಣ್ಣ ಬಣ್ಣ ತರ ಇರ್ತಾ ಇತ್ತು. ಬಟ್ ನಮ್ ಕಮಿಟ್ಮೆಂಟ್ಸ್ ತುಂಬಾ ಜಾಸ್ತಿ. ₹1 ಖರ್ಚು ಮಾಡಿದ್ರು ಕೂಡ 5,000-6,000 ದುಡ್ದು ಅದ್ರಲ್ಲಿ 2,000-3,000 2,000 ಮನೆಗೆ ಕಳಿಸ್ತಾ ಇದ್ದೆ. ₹4,000 ನಮ್ ಜೀವನ ನಡೀತಾ ಇತ್ತು ಹಾಗೆ. ನಂತರ ಅಲ್ಲಿಂದ ಎಲ್ಲ ಏನ್ ಹೇಳಿದ್ರು, ಅಮ್ಮ ಮಗ ನಿಮ್ದು ಕಮ್ಯುನಿಕೇಶನ್ ತುಂಬಾ ಇಂಪ್ರೂವ್ ಆಗಿದೆ 1.5 ವರ್ಷದಲ್ಲಿ, ಈ ಕೆಲಸ ಬಿಟ್ಟು ಟ್ರೈ ಮಾಡಿ, ಇಂಟರ್ನ್ಯಾಷನಲ್ ಕಾಲ್ ಸೆಂಟರ್ ಕೆಲಸ ಸಿಗುತ್ತೆ ಅಂತ ಹೇಳಿದ್ರು. ಸೊ ನಾನೇನ್ ಮಾಡಿದೆ, ಆಗಸ್ಟ್ 1, 2006 ಜಾಯ್ನ್ ಆಗಿದ್ದು, ಡಿಸೆಂಬರ್ 2007 ಕೆಲಸ ಬಿಟ್ಬಿಟ್ಟೆ. ಎಂಫಸಿಸ್ ಅಲ್ಲಿ ಕೆಲಸ ಬಿಟ್ಟು ಅಂದ್ರೆ ಅವಾಗ ಕೆಲಸ ಮಾಡ್ಕೊಂಡು ಕೆಲಸ ಹುಡುಕ್ ಟೈಮೇ ಇರಲಿಲ್ಲ ನಮ್ಗೆ. ಯಾಕಂದ್ರೆ ವಾರದಲ್ಲಿ 6 ದಿನ, 1 ದಿನ ಮಾತ್ರ ಯಾವಾಗ ರಜೆ ಸಿಗ್ತಾ ಇತ್ತು, ಅವತ್ತು ಒಂದಿನ ಇಂಟರ್ವ್ಯೂ ಹೋಗಿ ಅಟೆಂಡ್ ಮಾಡಕ್ ಟೈಮ್ ಆಗ್ತಾ ಇರ್ಲಿಲ್ಲ. ವಾರದ ಕೆಲಸಗಳನ್ನೆಲ್ಲ ರಜೆ ಇದ್ದಾಗ ಮಾಡ್ಕೊಳ್ಬೇಕಾಗಿತ್ತು. ಸೊ ಹಾಗಾಗಿ ರಿಸೈನ್ ಮಾಡಿ ಏನ್ ಮಾಡಿದೆ, ಕೆಲಸ ರಿಸೈನ್ ಮಾಡಿ ಹುಡ್ಕೋಕ್ ಶುರು ಮಾಡಿದೆ. ಡಿಸೆಂಬರ್ ಅಲ್ಲಿ ಫ್ರೆಂಡ್ಸ್ ಇದ್ರು, ಇಬ್ರು ತುಂಬಾ ರೂಮ್ಮೇಟ್ಸ್ ಇದ್ರು. ಅದ್ರಲ್ಲಿ ಒಬ್ಬ ಏನೇನೋ ನಮ್ಮ ನಡುವೆ ಸ್ವಲ್ಪ ವೈಮನಸ್ಸು ಬಂದು ಒಬ್ಬ ರೂಮ್ ಬಿಟ್ಟ. ಅಷ್ಟೊತ್ತಿಗೆ ನನಗೆ ಹುಡುಗಿನ ಹುಡುಕ್ತಾ ಇದ್ರು. ದಾವಣಗೆರೆಯಲ್ಲಿ ಒಂದು ಹುಡುಗಿ ಫಿಕ್ಸ್ ಆಯ್ತು, ನೋಡಕ್ ತುಂಬಾ ಚೆನ್ನಾಗಿದ್ಲು, ಓಕೆ ಅಂತ ಒಪ್ಕೊಂಡೆ. ಮಾತುಕತೆ ಎಲ್ಲ ಆಯ್ತು, ಚೆನ್ನಾಗೇ ಇತ್ತು. ಮದ್ವೆ ಆಮೇಲೆ ಕಂಪ್ನಿ ಚೇಂಜ್ ಆಯ್ತು, ಮದ್ವೆ ಮಾಡ್ಕೊಂಡ್ವಿ. ಮದ್ವೆ 2011 ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರು ಬಂದಾದ್ಮೇಲೆ ಜೀವನ ಚೆನ್ನಾಗೇ ಇತ್ತು 7 ವರ್ಷ. ಆದ್ರೆ ಅದ್ಯಾವ್ದೋ ಕಂಪ್ನಿ ಜಾಯ್ನ್ ಆದಲ್ಲ, ಈಗ ನನ್ಗೆ ತುಂಬಾ ಹೆಲ್ತ್ ಅಪ್ಸೆಟ್ ಆಯ್ತು. ಡಾಕ್ಟರ್ ಒಂದ್ಸಾರಿ, ಯಾಕಂದ್ರೆ ಅದು ಎವ್ರಿ ವೀಕ್ ಶಿಫ್ಟ್ ಚೇಂಜ್ ಆಗೋದು. ಒಂದಿನ ರಾತ್ರಿ, ಒಂದಿನ ಬೆಳಗ್ಗೆ, ಒಂದ್ ವಾರ ರಾತ್ರಿ, ಒಂದ್ ವಾರ ಎವ್ರಿ 2 hours, ಸಂಜೆ 4ರಿಂದ 1 ಗಂಟೆ, 7ರಿಂದ 3 ಗಂಟೆ. ನೆಕ್ಸ್ಟ್ ಒಂದು 15 ದಿವಸ ಆದ್ಮೇಲೆ ರಾತ್ರಿ 12 ಗಂಟೆಯಿಂದ 9 ಗಂಟೆ, ಆಮೇಲೆ ರಾತ್ರಿ 2 ಗಂಟೆಯಿಂದ 11 ಗಂಟೆ, ಇನ್ನೊಂದು 15 ದಿನ ಆದ್ಮೇಲೆ ಬೆಳಗ್ಗೆ 4ರಿಂದ 1 ಗಂಟೆ. ಈ ರೂಟೀನ್ 1.5 ವರ್ಷ ಮಾಡೋ ಹೊತ್ತಿಗೆ ಹೆಲ್ತ್ ತುಂಬಾ ಅಪ್ಸೆಟ್ ಆಯ್ತು. ಡಾಕ್ಟರ್ ಹೇಳಿ ಒಂದಿನ ಕೆಲಸ ಮುಗಿಸ್ ಬಂದೆ, ಮಲ್ಕೊಂಡೆ. ಜ್ವರ ಬಂದಿತ್ತು, ಹೆಂಡತಿ ಕರ್ಕೊಂಡು ಪಕ್ಕದಲ್ಲಿರೋ ಹಾಸ್ಪಿಟಲ್ ಹೋದ್ವಿ. ಅವ್ರು BP ಶುಗರ್ ಎಲ್ಲ ಚೆಕ್ ಮಾಡಿ, ಏನ್ ಕೆಲಸ ಮಾಡ್ತೀಯಪ್ಪ ಅಂದ್ರೆ, ಕಾಲ್ ಸೆಂಟ್ರಲ್ಲಿ ಮಾಡಿ ಸರ್. ಎಷ್ಟು ಕಾಲ್ಸ್ ಅಟೆಂಡ್ ಮಾಡ್ತೀಯ? ಅವ್ರು ನಿನಗೆ 150 ಕಾಲ್ ಸರ್. ನೀನ್ ಮೊದ್ಲು ಕೆಲಸ ಬಿಡು, ಇಲ್ಲಾಂದ್ರೆ ಹುಚ್ಚಾಗಿ ಹೋಗ್ಬಿಡ್ತೀಯ ನೀನು, ಯಾಕಂದ್ರೆ ನಿನ್ ಸಿಕ್ಕಾಪಟ್ಟಿ BP ತುಂಬಾ ಇದೆ ಈಗ ನಿಂದು, ಈ ಕೆಲಸ ಸೂಕ್ತ ಅಲ್ಲ, ಬಿಟ್ಬಿಡು ಅಂದ್ರು. ಅವ್ರ ಸಲಹೆ ಮೇರೆಗೆ ಬಿಟ್ಟೆ. ಆವಾಗ ಅಲ್ಲಿ ಕೆಲಸ ಮಾಡುವಾಗ್ಲೂ ಒಂದೊಂದು ಕಂಪ್ನಿಯಲ್ಲಿ ಎಷ್ಟೋ ಒಳ್ಳೆ ಆಫರ್ ಬಂದು ಹೋಗ್ಲಿಲ್ಲ, ದುಡ್ಡಿನ ಆಸೆಗೋಸ್ಕರ. ಯಾಕಂದ್ರೆ ಈ ಕಂಪ್ನಿಯಲ್ಲಿ ಸ್ಯಾಲ್ರಿ ಚೆನ್ನಾಗಿತ್ತು, ಬಟ್ ಹೆಲ್ತ್ ಅಪ್ಸೆಟ್ ಆಗ್ತಾ ಇತ್ತು. ದೆನ್ ಅಲ್ಲಿಂದ ಬಂದು ಇದ್ರಲ್ಲೆಲ್ಲ ಬಂದೆ. ಕೆಲಸದ ಪ್ರೊಫೆಷನ್ ಬಿಟ್ಟಾಕಿ, ಪ್ರೊಫೆಷನ್ ಎಲ್ಲ ಒಂದ್ ಚೆನ್ನಾಗಿ ನಡೀತು. 2015 ನಮ್ ತಂದೆ ತೀರ್ಕೊಂಡು ಹೋದ್ಮೇಲೆ ಅಷ್ಟೊತ್ತಿಗೆ ಆಲ್ರೆಡಿ ನನ್ಗೊಂದು ಮಗು ಕೂಡ ಆಗಿತ್ತು, 3 ವರ್ಷದ ಹೆಣ್ಮಗು ಇತ್ತು ಅವಾಗ. ಹೆಂಡತಿ ಜಸ್ಟ್ PUC. ನಾನೇನು ಹೆಂಡತಿ ಜೀವನದಲ್ಲಿ ಚೆನ್ನಾಗಿರ್ಲಿ, ಸ್ವಲ್ಪ ಇಂಡಿಪೆಂಡೆಂಟ್ ಆಗಿರ್ಲಿ. ನಮ್ಮಿಬ್ರು ನೋಡಿ ತುಂಬಾ ವ್ಯತ್ಯಾಸಗಳಿದ್ವು. ಅರೇಂಜ್ ಮ್ಯಾರೇಜ್ ಇದು. ನಾನು ತುಂಬಾ ಪ್ರಾಕ್ಟಿಕಲ್, ಲೈಫ್ ನ ಎಂಜಾಯ್ ಮಾಡ್ಬೇಕು, ತುಂಬಾ ಕಾಮನ್ ಆಗಿದ್ದು, ಎಲ್ಲರ ಜೊತೆಗೂ ಮಿಂಗಲ್ ಆಗೋದು, ಎಲ್ಲರ ಜೊತೆಗೂ ಮಾತಾಡೋದು, ತುಂಬಾ ಪಾಸಿಟಿವ್ ಅಟಿಟ್ಯೂಡ್ ಇಟ್ಕೊಂಡು ಲೈಫಲ್ಲಿ ಹೋಗ್ತಾ ಇದ್ದೆ. ಓಕೆ, ಯಾವ್ದನ್ನು ಜಾಸ್ತಿ ಸೀರಿಯಸ್ ತಗೊಳ್ತಾ ಇರ್ಲಿಲ್ಲ. ಓಕೆ, ಎಲ್ಲರೂ ಒಂದೇ ತರ, ಹೆಣ್ಣು ಮಕ್ಕಳಾಯ್ತು ಗಂಡು ಮಕ್ಕಳಾಯ್ತು, ಎಲ್ಲರೂ ಒಂದೇ ತರ ಅನ್ನೋ ತರ ಜಾಬ್ ಅಲ್ಲಿ ಎಲ್ಲರ ಜೊತೆ ನಗ್ತಾ ಮಾತಾಡ್ತಾ ಇರುವಂತ ಕ್ಯಾರೆಕ್ಟರ್ ನಂದು. ಬೆಂಗಳೂರಲ್ಲಿ ನೋಡಿ ಅಕ್ಕಪಕ್ಕ ನಂಬಲ್ಲ, ಬಟ್ ಅಲ್ಲಿ ಪಕ್ಕದ ಮನೆಯವರು, ನಮ್ಮ ಪಕ್ಕದಲ್ಲಿ ಒಬ್ರು ಅಮ್ಮ ಇದ್ರು, ಅವ್ರ ಮಕ್ಕಳು, ಅವ್ರಿಗೆ 7 ಜನ ಹೆಣ್ಮಕ್ಳು, ಸ್ವಂತ ಫ್ಯಾಮಿಲಿ ತರಾನೇ ಇದ್ವಿ 2-3 ವರ್ಷ. ಅವರೆಲ್ಲಾ ಮಕ್ಕಳೆಲ್ಲ ನನ್ಗೆ ಅಣ್ಣ ಅಂತಾನೆ ಕರಿತಾ ಇದ್ರು. ನನಗೂ ಸ್ವಂತ ತಾಯಿ ತರನೇ, ನನಗೆ 2-3 ವರ್ಷ ಊಟ ಹಾಕಿ ಕೂಡ ಸಾಕಿದ್ರು ಅವರು ಬೆಂಗಳೂರಲ್ಲಿ. ಓಕೆ, ಮದ್ವೆ ಮಾಡ್ಕೊಂಡು ಹೋದೆ. ಇವ್ರು ಹುಡುಗಿ ಸ್ವಲ್ಪ ಹಠ ಜಾಸ್ತಿ, ಏನ್ ಹೇಳಿದ್ರು ನೆಗೆಟಿವ್. ಸುಮ್ನೆ ನಾನ್ ಮದ್ವೆ ಆದಾಗ ಅವ್ಳಿಗೆ 19 ವರ್ಷ ಕಾಣಿಸುತ್ತೆ. ಇವಳಿಗೆ ಹೇಗಂದ್ರೆ 4 ಗೋಡೆ ಬಿಟ್ಟು ಎಲ್ಲಿ ಹೋಗ್ಬಾರ್ದು, ಯಾರ ಜೊತೆನೂ ಜಾಸ್ತಿ ಮಾತಾಡಬಾರ್ದು, ಆ ತರ ಇತ್ತು. ನಾನ್ ನಿಧಾನವಾಗಿ ಇವಳನ್ನ ಬದಲಿಸೋಕೆ, ಬೆಂಗಳೂರಲ್ಲಿ ಈ ತರ ಇದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಬದಲಿಸ. ಬಟ್ ಏನೇ ಹೇಳಿದ್ರು ಸ್ವಲ್ಪ ಮುಂಗೋಪ ಜಾಸ್ತಿ. ಮತ್ತೆ ಅವಳಿಗೆ ಸ್ವಲ್ಪ ನಾನು ನೋಡಕ್ ಸುಂದರವಾಗಿದ್ದೀನಿ ಅನ್ನೋದು, ನೋಡಕ್ ತುಂಬಾ ಚೆನ್ನಾಗಿದ್ದೀನಿ ಅನ್ನೋದು ಸ್ವಲ್ಪ ಅಹಂಕಾರ ಇತ್ತು ಅಂತ ಅನ್ಸುತ್ತೆ. ಹಂಗೆ ಆದ್ರೆ ಎಲ್ಲ ಚೆನ್ನಾಗಿ ನಡೀತಾ ಆಮೇಲೆ ಲೈಫಲ್ಲಿ ಮಗುನೂ ಆಯ್ತು. ಮಗು ಆದ್ಮೇಲೆ ಆಯ್ತು. ಬಟ್ ಇಲ್ಲೇನು ವಿಚಾರ ಬರ್ತಾ ಇದೆ ಹೇಳಿ. ನನ್ಗೆ 27, ಅವ್ರಿಗೆ 19. ಸ್ವಲ್ಪ 8 ವರ್ಷ ಡಿಫ್ರೆನ್ಸ್ ಇದ್ರೆ ನಮ್ಗೆ ಒಬ್ಬನ ಏನು ವ್ಯತ್ಯಾಸ ಗೊತ್ತಾಗ್ತಾ ಇರ್ಲಿಲ್ಲ. ಯಾಕಂದ್ರೆ ಮೇಡ್ ಫಾರ್ ಈಚ್ ಅದರ್ ಅನ್ನೋ ತರ ಜೋಡಿ ಇತ್ತು. ನಾನು ಫಿಟ್ನೆಸ್ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಇರೋದ್ರಿಂದ ಒಂದೇ ಏಜ್ ತರ ಕಾಣಿಸ್ತಾ ಇದ್ವಿ. ಜೋಡಿನ ಚೆನ್ನಾಗಿತ್ತು, ಮಗಳು ತುಂಬಾ ಚೆನ್ನಾಗಿದ್ಲು, ಎಲ್ಲ ಆಯ್ತು. ಬಟ್ ನಮ್ಗೆ ಒಬ್ಬ ತುಂಬಾ ಕ್ಲೋಸ್ ಫ್ರೆಂಡ್ ಇದ್ದ, ಅವ್ನ ಹೆಸರು ಹೇಳಕ್ ಇಷ್ಟ ಪಡಲ್ಲ. ಅಂದ್ರೆ ನಿಮ್ ಫ್ರೆಂಡ್, ಆಕಿ ಫ್ರೆಂಡ್? ನನ್ ಕ್ಲೋಸ್ ಫ್ರೆಂಡ್ ಅವನು.
ಓಕೆ. ನಾನು ಅವ್ನು ಒಂದೇ ಕಂಪ್ನಿಯಲ್ಲಿ 2-3 ವರ್ಷ ಕೆಲಸ ಮಾಡಿದ್ವಿ. ನಾವು ಇಬ್ರು ಒಂದೇ ಕಾಸ್ಟ್ ಆಗಿರೋದ್ರಿಂದ ತುಂಬಾ ಕ್ಲೋಸ್ ಆದ್ವಿ. ಅವ್ರ ಮನೆಯಲ್ಲಿ ಸ್ವಲ್ಪ ಮಗನ್ ತರಾನೇ ನೋಡ್ಕೊಳ್ತಾ ಇದ್ರು. ಅವ್ರ ತಾಯಿನೂ ಕೂಡ ನಾನು ಅಮ್ಮನ ಅಂತ ಇದ್ದೆ. ಇನಿಷಿಯಲಿ ನಾನೇನು ಇಂಟ್ರೆಸ್ಟ್ ತೋರಿಸಿರ್ಲಿಲ್ಲ ಅವ್ರ ಇದರಲ್ಲಿ. ಬಿಫೋರ್ ಮ್ಯಾರೇಜ್ ಫ್ರೆಂಡ್ ಆಗಿದ್ದವನು. ಬಟ್ ಅವರು ನಾವು ನನ್ನ ಫ್ರೆಂಡ್ಶಿಪ್, ಅವನು ಏನೋ ಸ್ವಲ್ಪ ಕಷ್ಟದಲ್ಲಿದ್ದ, ತುಂಬಾ ಕಷ್ಟದಲ್ಲಿದ್ದ ಒಂದ್ ಟೈಮಲ್ಲಿ. ಲೈಫಲ್ಲಿ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದ. ಬಟ್ ಅವ್ನಿಗೆ ತುಂಬಾ ಒಳ್ಳೆ ಉದ್ದೇಶಗಳಿದ್ವು. ನಾನು ಜೀವನದಲ್ಲಿ ಅದು ಏನೋ ಅಚೀವ್ ಮಾಡ್ಬೇಕು, ಹಾಗೆ ಇರ್ಬೇಕು, ನನ್ನಿಂದ 100 ಜನಕ್ಕೆ ಕೆಲಸ ಕೊಡ್ಬೇಕು ಅನ್ನೋ ಮೆಂಟಾಲಿಟಿ ಒಂದು. ಸೊ ಅವನ ವಿಚಾರಗಳಿಂದ ನಾನು ಪ್ರೇರೇಪಣೆಗೊಂಡು ಏನೋ ಕಷ್ಟದಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ನನಗೊಂದು ಇನ್ಸೆಂಟಿವ್ ಬಂದಾಗ ಅವನಿಗೆ ಒಂದು ಕಂಪ್ಯೂಟರ್ ಕೊಡ್ಸಿದ್ದೆ, ಒಂದು 30,000 ಖರ್ಚು ಮಾಡ್ಬಿಟ್ಟು. ಅದು ಅವನಿಗೆ ತುಂಬಾ ದೊಡ್ಡ ಸಹಾಯ ಅಂತ ಅನಿಸ್ಬಿಡ್ತು. ಯಾರಪ್ಪ ಮಾಡ್ತಾರೆ ಈ ತರ, ಇದು ನಾನೇನ್ ದುಡ್ಡು ಮತ್ತೆ ವಾಪಸ್ ಕೊಡುವಂತೀಯಪ್ಪ, ನನ್ನ ಹತ್ರ ಇದೆ ಅಕೌಂಟ್ ಇಲ್ಲಿ ಬಿದ್ದಿರುತ್ತೆ, ನೀನ್ ಆದ್ರೆ ಕಷ್ಟ ಪಡ್ತಾ ಇದೀಯಾ, ಕಂಪ್ಯೂಟರ್ ಇಲ್ಲ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಯೂಟರ್ ಕೊಡ್ಸಿದೆ. ಆವಾಗಿಂದ ಅವ್ರ ಮನೇಲಿ ತುಂಬಾ ಎಲ್ಲ ಕ್ಲೋಸ್ ಆಗ್ಬಿಟ್ರು. ಏನಪ್ಪಾ ನಾವು ಮಾಡ್ದಿರೋ ಕೆಲಸ ನೀನ್ ಮಾಡ್ದೆ ಅಂತ ಹೇಳ್ಬಿಟ್ಟು. ಓಕೆ. ಮತ್ತ ಅವನ ವಿಚಾರಗಳು, ಅವ್ನ್ ಕೆಟ್ಟವನು ಅಂತ ಹೇಳಲ್ಲ, ಅವನಿಗೆ ಒಂದು ಚಟ ಇರ್ಲಿಲ್ಲ, ಎಂತದ್ದು ಇರ್ಲಿಲ್ಲ, ಯಾವ್ದೇ ಹುಡುಗಿರದ್ ಕೂಡ ಅಷ್ಟೊಂದು ಹುಡುಗಿರಿಂದ ಹೋಗೋದಿಲ್ಲ. ಅವ್ನ ಲೈಫ್ ಅಲ್ಲಿ ಒಂದು ಗೋಲ್ ಅಚೀವ್ ಮಾಡ್ಬೇಕು ಅನ್ನೋದಿತ್ತು. ಸೊ ಅವನ ವಿಚಾರಗಳಿಂದ ನಾನ್ ಪ್ರೇರೇಪಣೆ ಆಗ್ತಾ ಇದ್ದೆ. ನಾವು ಇವನ್ ತರ ಇದ್ರೆ ಎಷ್ಟೋ ನಮ್ ಜೀವನ ಚೆನ್ನಾಗುತ್ತಲ್ಲಪ್ಪ ಅಂತ ಹೇಳ್ಬಿಟ್ಟು. ಸೊ ಬರ್ತಾ ಬರ್ತಾ ನಮ್ಗೆ ಅವನಿಂದ ತುಂಬಾ ಕಾನ್ಫಿಡೆನ್ಸ್ ಬರೋಕ್ ಶುರು ಆಯ್ತು. ಈ ತರ ಒಬ್ಬ ಫ್ರೆಂಡ್ ಸಿಕ್ಕಿರೋದು ತುಂಬಾ ಒಳ್ಳೇದು ಅನ್ನೋ ಮಟ್ಟಿಗೆ ಇಬ್ರು. ಅವನು ಕೂಡ ಅಷ್ಟೇ, ನಿನ್ ತರ ಫ್ರೆಂಡ್ ಸಿಕ್ಕಿರೋ ನನಗೆ ಗ್ರೇಟ್. ನನಗೆ ಸ್ವಲ್ಪ ಚಟಗಳು ಇದ್ದು. ಚಟ ಅಂದ್ರೆ ಏನೋ, ಕಾಲ್ ಸೆಂಟರ್ ಕೆಲಸ ಮಾಡಿ ಮೇಲೆ ಸ್ವಲ್ಪ ಸ್ಮೋಕಿಂಗ್ ಕಲ್ತಿದ್ದೆ. ಡೈಲಿ 2-3 ಸಿಗರೇಟ್ ಸೇರ್ತಾ ಇದ್ದೆ. ಅದು ಓಕೆ, ಅದಾಯ್ತು. ಅದ್ ಬಿಟ್ರೆ ಮತ್ತೆ ಬೇರೆ ಯಾವ್ದು ಅಷ್ಟೊಂದೇನು ಇದು ಇರ್ಲಿಲ್ಲ. ಸೊ ಅವ್ನು ತುಂಬಾ ಕ್ಲೋಸ್ ಆಗಿದ್ನಲ್ಲ. ಒಂದ್ಸಾರಿ ಮದ್ವೆ ಆದ್ಮೇಲೆ ಅವ್ರ ತಾಯಿ ಹೇಳಿದ್ರು, ಹೆಂಡ್ತಿನ ಕರ್ಕೊಂಡ್ ಬಾರಪ್ಪ ಅಂತ ಹೇಳ್ಬಿಟ್ಟು. ಓಕೆ, ಅವ್ರು ಕರ್ಕೊಂಡ್ ಮನೆಗೆ ಹೋದೆ. ಫ್ರೆಂಡ್ ಎಲ್ಲ ಪರಿಚಯ ಮಾಡಿದೆ. ಅಯ್ಯೋ ನೀನ್ ನನ್ ಸ್ವಂತ ಮನೆ, ನನ್ ಸೊಸೆ, ಇವನು ವಸಂತ ನನ್ಗೆ ಮನೆಗ ಇದ್ದಂಗೆ, ನೀನ್ ಸೊಸೆ ಇದ್ದಂಗೆ ಅಂತ ಅವ್ರ ತಾಯಿ ಎಲ್ಲ ಇದು ಮಾಡಿದ್ರು. ಇವನು ಕೂಡ ನನಗೆ ನೀನ್ ದೇವ್ರು ಕೊಟ್ಟ ತಂಗಿ ಅಂತ ಹೇಳ್ತಾ ಇದ್ದ. ಓಕೆ. ಸೊ ಅದಾದ್ಮೇಲೆ ಹಂಗೆ ಯಾವಾಗಾದ್ರೂ ನಮ್ಮ ಮನೇಲಿ ಫಂಕ್ಷನ್ ಅವ್ರು ಬರೋದು ಹೋಗೋದು ಇರ್ತಾ ಇತ್ತು. ನಮ್ಮ ಮನೇಲಿ ಒಂದ್ ಸ್ವಲ್ಪ ಸಮಸ್ಯೆ ಅಂದ್ರೆ ಏನಂದ್ರೆ, ಅತ್ತೆ ಸೊಸೆಗೆ ಆವಾಗ ಸ್ವಲ್ಪ ಮಿಸ್ ಬರೋದು. ನಮ್ಮಮ್ಮ ಸ್ವಲ್ಪ ಜೋರು ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಸೊ ಏನಾದ್ರು ಹೇಳ್ಬೇಕಂದ್ರೆ ತುಂಬಾ ಕಠೋರವಾಗಿ ಹೇಳ್ತಾರೆ. ಮತ್ ಸ್ವಲ್ಪ ನಾವು ಹಳ್ಳಿ ಪ್ರಾಂತ್ಯದಿಂದ ಬಂದಿರೋದ, ನಮ್ಮ ತಾಯಿ ಹಳ್ಳಿ ಇದ್ರಿಂದ ಬಂದಿರೋ, ಸ್ವಲ್ಪ ಭಾಷೆ ಹೊರಟು ಸ್ವಲ್ಪ ಬೈಗಳದು ಕಠೋರವಾಗಿರ್ತದೆ. ದಾವಣಗೆರೆ ಕಡೆ ಹುಡುಗಿ ಸ್ವಲ್ಪ ಅದೆಲ್ಲ ಆಗಲ್ಲ. ಸೊ ನಮ್ಮಿಬ್ಬರ ನಡುವೆ ಏನೋ ಸಮಸ್ಯೆ ಇರ್ಲಿಲ್ಲ. ಏನೇನೋ ಪ್ರೆಗ್ನೆಂಟ್ ಇದ್ದಾಗ ನಮ್ಮ ತಾಯಿಗೂ ಅತ್ತೆಗೆ, ನಮ್ಮ ತಾಯಿ ಬೆಂಗಳೂರಿಗೆ ಬಂದಿದ್ರು. ಅವಾಗ ಅತ್ತೆ ಸೊಸೆ ನಡುವೆ ಏನೇನೋ ಗಲಾಟೆ ಆಯ್ತು. ತುಂಬಾ ಒಂದ್ಸಾರಿ ಅದು ತುಂಬಾ ಅತಿರೇಕಕ್ಕೆ ಹೋಯ್ತು. ಅವಾಗ ನಾನು ನನ್ನ ಹೆಂಡತಿಗೆ ಸಪೋರ್ಟ್ ಮಾಡಿದೆ. ಬಿಕಾಸ್ ಶಿ ವಾಸ್ ಪ್ರೆಗ್ನೆಂಟ್. ಅಥವಾ ನನಗೆ ನನ್ನ ಹೆಂಡತಿ ತಪ್ಪಂತ ಏನು ಕಂಡು ಬರ್ಲಿಲ್ಲ ಆಗಿನ ಪರಿಸ್ಥಿತಿಯಲ್ಲಿ. ಹೆಂಡತಿಗೆ ಸಪೋರ್ಟ್ ಮಾಡಿದ್. ಬಟ್ ನಮ್ಮ ತಾಯಿ ಕೆಲವೊಂದು ಮಾತೆಲ್ಲ ಆಡ್ಬಾರಿತ್ತು, ಅದೆಲ್ಲ ಹೇಳ್ಬಿಟ್ರು. ಅದು ಅವ್ರ ಮನಸ್ಸಿಗೆ ತುಂಬಾ ಘಾಟಿ ಇದಾಗಿ ಅವ್ನ ಮುಂದೆ ಏನ್ ಹೇಳಿದ್ರಂತ, ನನ್ನ ಫ್ರೆಂಡ್ ಮುಂದೆ, ಅಣ್ಣ ನನ್ಗೆ ಇವನ್ ಜೊತೆ ಬದುಕಕ್ಕಾಗಲ್ಲ, ಈ ತರ ಮಾತಲ್ಲಿ ಅನ್ಸ್ಕೊಂಡು ನಾನು ಬಿಟ್ಟು ಹೋಗ್ತೀನಿ ಅಂತ. ಅವಳಿಗೆ ಕನ್ವಿನ್ಸ್ ಮಾಡ್ದ, ನೋಡಮ್ಮ ಅತ್ತೆ ಸೊಸೆ ನೀವ್ ಹೆಂಗಾದ್ರು ಇರಿ, ವಸಂತ ಅವ್ನು ತುಂಬಾ ಒಳ್ಳೆ ಹುಡುಗ ಅಲ್ವಾ, ನನ್ನ ಮೇಲೆ ನಂಬಿಕೆ ಇಟ್ಟು ಅವನ ಮೇಲೆ ನಂಬಿಕೆ ಇಟ್ಬಿಟ್ಟು ಜೀವನ ಮಾಡು, ಅವನ ಜೊತೆಗೆ ಚೆನ್ನಾಗಿರ್ತೀಯ ಅಂತ ಎಲ್ಲ ಹೇಳಿದಾನೆ. ಓಕೆ. ಅದೆಲ್ಲ ಆದ್ಮೇಲೆ ನಮ್ಮ ತಾಯಿನ ಸಂಭಾಯಿಸಿ ಇದು ಮಾಡ್ಕೊಂಡು ಆ ಜಗಳ ಏನೋ ಮರ್ತು ಹೋಯ್ತು. ನಾವೆಲ್ಲ ಜಗಳನ್ನ ಮರ್ತು ಹೋದ್ವಿ. ಬಟ್ ಇವ್ರ ಮನ್ಸಲ್ಲಿ ಆ ಮಾತುಗಳು ಹಾಗೆ ಉಳ್ಬಿಡ್ತು ಕಾಣಿಸುತ್ತೆ. ದೆನ್ ಬಟ್ ಇವ್ಳಿಗೇನಾಯ್ತು, ಅವನ ಜೊತೆ ಮಾತಾಡಿ ಎಲ್ಲ ಇದು ಮಾಡ್ಕೊಂಡಿಲ್ಲ. ಬಟ್ ಇವ್ಳ ಭಾವನೆಗಳು ಸ್ವಲ್ಪ ಬದಲಾದ್ವು. ನನ್ನ ಮೇಲೆ ಆಸಕ್ತಿ ಕಡಿಮೆ ಆಯ್ತು. ಸೊ ಯಾವ್ದೇ ಕಾರಣಾಂತರಗಳಿಂದ ಆಸಕ್ತಿ ಕಡಿಮೆ ಆಯ್ತು. ಚೆನ್ನಾಗಿ ಹೇಳಿದ್ರು. ಅವಳು ಕೂಡ ಒಂದ್ ಟೈಮಲ್ಲಿ ಹೇಳ್ತಾ ಇದ್ರು, ಇಂಥ ಗಂಡನ್ ಪಡಿಬೇಕು ನಾನು ಎಷ್ಟೋ ಜನ್ಮದ ಪುಣ್ಯ ಮಾಡಿದೀನಿ ಅಂತ ಹೇಳ್ತಾ ಇದ್ದೆ. ಯಾಕಂದ್ರೆ ನಾನು ಯಾವತ್ತು ಬಡ್ದವನಲ್ಲ. ಅವ್ಳಿಗೇನೋ ಕಷ್ಟ ಇದೆ ಅಂದ್ರೆ ಮನೇಲಿ ಕೆಲಸ ಎಲ್ಲ ನಾನೇ ಮಾಡ್ಕೊಂಡು, ಹುಷಾರಿಲ್ಲ ಅಂದ್ರೆ ಎಲ್ಲಾ ಕೆಲಸಗಳನ್ನ ಮಾಡಿಟ್ಟು ಹೋಗ್ತಾ ಇದ್ದೆ. ಮಿಕ್ಕಿದ ಟೈಮಲ್ಲಿ ಅವಳಿಗೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ನಾರ್ಮಲ್ ಫ್ಯಾಮಿಲಿ ಹೇಗಿರ್ಬೇಕಿತ್ತು ಆಗಿತ್ತು. ಲೈಫ್ ಫುಲ್ ಎಲ್ಲ ಹ್ಯಾಪಿನೆಸ್. ಮಗು ಬಂದ್ಮೇಲೆ ಅಂತೂ ನಾನ್ ಮಗಳನ್ನ 1 ನಿಮಿಷ ಬಿಟ್ಟಿರ್ತಾ ಇರ್ಲಿಲ್ಲ. ಮನೆಗೆ ಹೋದ್ರೆ ನಾನು ನೆಕ್ಸ್ಟ್ ಡೇ ಆಫೀಸ್ ಹೋಗೋರ್ಗು ಮಗಳದೆಲ್ಲವನ್ನು ನಾನೇ ನೋಡ್ಕೊಳ್ತಾ ಇದ್ದೆ. ಹಾಗೆ ನಡೀತು. ದಿನಗಳು ಕಳೆದು, ಜಗಳಗಳು ಮರೆತೋಯ್ತು. ಮಗು ಆಯ್ತು, ಪ್ರೆಗ್ನೆಂಟ್ ಇಲ್ಲೂ ಮಗು ಆಯ್ತು. ಮಗು ಆದ್ಮೇಲೆ ಅವಾಗ ನನ್ನ ಹೆಲ್ತ್ ತುಂಬಾ, ಕಂಪ್ಯೂಟರ್ ಕೆಲಸ ಮಾಡಿ ಹೆಲ್ತ್ ತುಂಬಾ ವರ್ಸ್ಟ್ ಆಗಿತ್ತು. ದೆನ್ ಅವಾಗ ಯೋಗಾಭ್ಯಾಸ ಜಾಯ್ನ್ ಆದೆ. 1 year ಮಾಡಿದೆ. ತಾಯಿ ಮಗಳು ಹೆಂಡತಿ ಡೆಲಿವರಿಗೆ ಹೋದಾಗ 1 year ಯೋಗಾಭ್ಯಾಸ ಮಾಡಿ ಅಷ್ಟೊತ್ತಿಗೆ ಫಿಸಿಕಲಿ ಫುಲ್ ಫಿಟ್ ಆಗಿದೆ. ಮತ್ತೆ ಹೆಂಡತಿ ಬಂದ್ಮೇಲೆ ಮಗು ಎಲ್ಲ ಯೋಗ ಫುಲ್ ಕ್ಯಾನ್ಸಲ್ ಆಯ್ತು. ಅವಾಗ 2014-15 ತಂದೆ ತೀರ್ಕೊಂಡ್ಮೇಲೆ ನನ್ಗೇನೆ ಜಾಬ್ ಕೊಡ್ಬೇಕು ಅಂತ ಡಿಸಿಷನ್ ಆಯ್ತು ಮನೇಲೆಲ್ಲ. ನಾನು ಹೇಳ್ದೆ, ಅಣ್ಣ ಮಾಡ್ತಾನೆ ಅಂತ, ಅವ್ನು ಮಾಡಕ್ ಇಷ್ಟ ಇಲ್ಲ. ನನ್ನ ತಮ್ಮನು, ನಾನ್ ಬಿಡಪ್ಪ ನಾನು ವೆಲ್ ಸೆಟಲ್ಡ್ ಇದೀನಿ, ನೀನ್ ಮಾಡು ಅಂತ ಹೇಳಿದ್ರು. ಆಯ್ತು ಅಂತ
ಹೇಳ್ಬಿಟ್ಟು ಕೆಲ್ಸಕ್ಕೆ ತಗೊಂಡೆ. ಎಲ್ಲಿ ಬೇಕು ಅಂದ್ರೆ ಕೆಲಸ ಮಂಗಳೂರಲ್ಲಿ ನಮ್ಮ ರಿಲೇಷನ್ ಇದ್ರೆ ಮಂಗಳೂರಲ್ಲಿ ಕೆಲ್ಸಕ್ಕೆ ತಗೊಂಡೆ. ಮಂಗಳೂರಿಗೆ ಹೋದೆ, ಮಂಗಳೂರು ಶಿಫ್ಟ್ ಆದೆ. ಮಾರ್ಚ್ 2017 ಅಲ್ಲಿ ಮಂಗಳೂರು ಶಿಫ್ಟ್ ಆದ್ವಿ. ಶಿಫ್ಟ್ ಆದ್ಮೇಲೆ ಏನೋ ಇತ್ತೀಚೆಗೆ ಅದಾದ್ರೆ 2017 ಶಿಫ್ಟ್ ಆಗಿದ್ದಲ್ಲ. ಬಟ್ ನನ್ನ ವೈಫ್ 2014 ಅವ್ರ ತಂದೆ ತೀರ್ಕೊಂಡ್ರು. ಅದಾದಾಗಿಂದ ನನ್ಗೆ ಯಾಕೋ ಕಾರಣಾಂತರದಿಂದ ಅವಾಯ್ಡ್ ಮಾಡ್ತಾ ಇದ್ರು. ಅವಾಯ್ಡ್ ಇನ್ ದ ಸೆನ್ಸ್ ಫಿಸಿಕಲಿ ಅವಾಯ್ಡ್ ಮಾಡೋದು, ಮೆಂಟಲಿ ಅಷ್ಟೊಂದು ಕನೆಕ್ಷನ್ ಇರ್ಲಿಲ್ಲ. ಯಾವಾಗ ನೋಡಿದ್ರು ತಲೆನೋವು ಅಂತ ಇರ್ತು. ಅವ್ರ ತಲೆನೋವಿಗೆ ನಾನು ಎಲ್ಲಾ ಕಡೆ ತೋರಿಸಾಯ್ತು. ಮೈಸೂರಲ್ಲಿ ತೋರಿಸಿದೆ, ಬೆಂಗಳೂರಲ್ಲಿ ತೋರಿಸಿದೆ. ಡಾಕ್ಟರ್ ಎಲ್ಲ ಹೇಳೋರು, ಇಲ್ಲ ಇವ್ರು ನಿಮ್ಮ ವೈಫ್ ಏನೋ ಚಿಂತೆ ಮಾಡ್ತಾರೆ, ಚಿಂತೆ ಮಾಡೋದ್ರಿಂದ ಅವ್ರ ತಲೆನೋವು. ಅದನ್ನ ಯಾವತ್ತು ನಾನ್ ಚಿಂತೆ ಮಾಡೋಕೆ ಏನಿದೆ ಸರ್, ಅಪ್ಪ ತೀರ್ಕೊಂಡ್ರು ಬಿಟ್ಟಾಕಿ, ಅದು ಎಲ್ಲರೂ ಒಂದಿನ ತೀರ್ಕೊಳ್ಳೋದು. ನಾನು ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಮಾಡ್ತೀನಿ. ಏನ್ ಕೊರತೆ ಇದೆ, ಮಗಳಿದ್ದಾಳೆ, ಎಲ್ಲ ಇದೆ. ಅದು ಬೇರೆ ಒಂದ್ ಕೆಲ್ಸಕ್ಕೆ ಬೆಂಗಳೂರಲ್ಲಿ ಒಂದ್ ಕೆಲ್ಸಕ್ಕೆ ಕೂಡ ಒಂದು ಮನೆ ಪಕ್ಕದಲ್ಲಿ ಒಂದ್ ಸ್ಕೂಲ್ ಕೆಲ್ಸಕ್ಕೆ ಕೂಡ ಜಾಯಿನ್ ಮಾಡಿಸಿದೆ. ಅಲ್ಲಿ ಹೋದಾಗಿಂದ ಚೆನ್ನಾಗಿದ್ದು. ಬಟ್ ಅವ್ರಿಗೆ ಬೆಂಗಳೂರು ಬಿಟ್ಟು ಮಂಗಳೂರು ಬರಕ್ ಇಷ್ಟ ಇರ್ಲಿಲ್ಲ. ನಾನ್ ಮಂಗಳೂರು ಟ್ರಾನ್ಸ್ಫರ್ ತಗೊಂಡು ಅಲ್ಲಿ ಅವ್ರಿಗೆ ನಾನು ಆಕ್ಚುಲಿ ಪ್ರೈವೇಟ್ ಕೆಲಸ ಬಿಡೋದೇ ಇಷ್ಟ ಇರ್ಲಿಲ್ಲ. ಆ ಟೈಮಲ್ಲಿ ನನ್ಗೇನೋ ಒಂದು ಆಫರ್ ಬಂತು. ಸ್ವಲ್ಪ ಗೋಲ್ಮಾಲ್ ಮಾಡಿ ಏನೇನೋ ರಾಂಗ್ ವೇನಲ್ಲಿ ದುಡಿಯೋಕೆ ಶುರು ಮಾಡಿದೆ ನಾನು. ಆಕ್ಚುಲಿ ದಿನಕ್ಕೆ 5,000 10,000 ದುಡಿತಾ ಇದ್ದೆ. ನಾಟ್ ಅ ಲೀಗಲ್ ಮನಿ, ಇಲ್ಲೀಗಲ್. ಹೆಂಗೋ ಒಂದು ಸರ್ವರ್ ಹ್ಯಾಕ್ ಆಗಿತ್ತು, ಏನೋ ಮಾಡ್ಕೊಂಡು ಮಾಡಿದ್ವಿ. ಒಂದು ತಿಂಗಳಲ್ಲಿ ಒಂದು 15-20 ಲಕ್ಷ ದುಡ್ದೆ. ಅದ್ರಲ್ಲಿ ನಾನ್ ಮನ್ಸು ಮಾಡಿದ್ರೆ ಕೋಟಿಗಟ್ಟಲೆ ದುಡಿಬೋದಿತ್ತು ಅವಾಗ. ಅದೇನ್ ಮಾಡ್ತಾ ಆ ದುಡ್ಡನ್ನ ಒಬ್ರು ಯಾರೋ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದು, ಸ್ಟೂಡೆಂಟ್ ಅಕೌಂಟ್. ಆ ಸ್ಟೂಡೆಂಟ್ ಅಕೌಂಟ್ ಸೀಸ್ ಆಗ್ಬಿಡ, ಅದು ಅದ್ರಲ್ಲಿ ಟ್ರಾನ್ಸಾಕ್ಷನ್ ಇರಲಿಲ್ಲ ಕೆಲವು ವರ್ಷಗಳಿಂದ. ಒಂದೇ ಸಾರಿ 2-3 ಲಕ್ಷ ಹೋದ್ಮೇಲೆ ಸೀಸ್ ಆಗ್ಬಿಡ್ತದು. ಸೀಸ್ ಆದ್ಮೇಲೆ ಅದು ಅಕೌಂಟಿಗೆ ಎಂಕ್ವೈರಿ ಕರೆದ್ರು. ಅವ್ನಿಗೆ ಎಂಕ್ವೈರಿ ಕರೆದ್ಮೇಲೆ ನಾನ್ ಫುಲ್ ಭಯ ಪಟ್ಕೊಂಡ್ಬಿಟ್ಟು ಏನೇನೋ ಪೊಲೀಸ್ ಕೇಸ್ ಆಗುತ್ತೆ, ಸಮಸ್ಯೆ ಆಗುತ್ತೆ ಅಂತ ಬಿಟ್ಬಿಟ್ಟೆ. ಅದು ದುಡ್ಡೆಲ್ಲ ಅಲ್ಲೇ ಸ್ಟಕ್ ಆಯ್ತು. ಒಂದ್ 3-4 ಲಕ್ಷ ಸ್ಟಕ್ ಆಯ್ತು. ಮಿಕ್ಕಿದ್ದು ನಾನು ಆ ಪೀರಿಯಡ್ಲಿ ಒಂದ್ 10 ಲಕ್ಷ ದುಡ್ಡು ಮಾಡಿದ್ದೆ, 10-12 ಲಕ್ಷ ದುಡ್ಡು ಮಾಡಿದೆ. ಅದ್ರಲ್ಲಿ ಮನೆಗೆ ಏನೇನ್ ಬೇಕು ಅದೆಲ್ಲ ತಗೊಂಡು ಇದು ಮಾಡ್ಕೊಂಡು ಕೆಲಸ ಇಲ್ಲಿ ಮಂಗಳೂರಲ್ಲಿ ಸಿಗ್ತಾ ಇತ್ತಲ್ಲ, ಬಂದು ಕೆಲ್ಸಕ್ಕೆ ಜಾಯ್ನ್ ಮಾಡ್ಕೊಂಡು ಆರಾಮ್ ಬೆಂಗಳೂರಲ್ಲಿ ಜೀವನ ಆರಾಮಾಗಿ ಸ್ಟಾರ್ಟ್ ಆಯ್ತು. ಮತ್ ಮಂಗಳೂರು ಬಂದಾದ್ಮೇಲೆ ನನ್ನ ಹೆಂಡತಿ ನನ್ನನ್ನು ಯಾವಾಗ್ಲೂ ಅವಾಯ್ಡ್ ಮಾಡೋದು. ಫಿಸಿಕಲಿ ಯಾಕೋ ಅಂತ ಗೊತ್ತಿಲ್ಲ, ಬರೀ ಅಲ್ಲಿ ಬೆಂಗಳೂರಿದ್ದಾಗಿಂದಾನೆ ಸ್ಟಾರ್ಟ್ ಆಗಿತ್ತು. ಎನಿ ಟೈಮ್ ನೋಡಿದ್ರು ತಲೆನೋವು ಅಂತ ಹೇಳೋರು. ನನಗೇನು ಅಂತ ಗೊತ್ತಾಗ್ಲಿಲ್ಲ. ಸೊ ಮೀನ್ ಟೈಮ್ ಈ ಇದ್ರಲ್ಲಿ ಒಂದ್ 3-4 ವರ್ಷ ಗ್ಯಾಪ್ ಇತ್ತು ನನಗೂ. ನನ್ನ ಮತ್ತೆ ನನಗೆ ಗೌರ್ಮೆಂಟ್ ಜಾಬ್ ಕೆಲಸ ಸಿಗುವಾಗ ನಾನು ನನ್ನ ಹೆಂಡತಿ 1 ವರ್ಷ ದೂರ ಇರಬೇಕಾಗಿತ್ತು. ಅವಾಗ ಇನ್ ಬಿಟ್ರೆ ನನ್ಗೇನೋ ಯಾವ್ದೋ ಒಂದು ಹುಡುಗಿ ಪರಿಚಯ ಆಯ್ತು. ಅವ್ರ ಜೊತೆಗೆ ಒಂದ್ಸಾರಿ ಸಂಪರ್ಕನೂ ಆಯ್ತು, ಆಗ್ಬಾರ್ದು. ಬಟ್ ಐ ಫಾರ್ಗಾಟನ್ ಇಟ್. ನನ್ಗೇನೋ ಜಸ್ಟ್ ಬಟ್ ನನಗೆ ನನ್ನ ಹೆಂಡತಿ ಮಗು ಇಷ್ಟ, ಮೇನ್ ಅವ್ರದ್ದು ಲೈಫ್ ವೆರಿ ಇಂಪಾರ್ಟೆಂಟ್ ಇತ್ತು. ಅಲ್ಲಿಂದ ಆಮೇಲೆ ಕೆಲಸ ಸಿಕ್ಮೇಲೆ ಹೆಂಡತಿ ಮಗುನ ಮಂಗಳೂರಲ್ಲಿ ಕರ್ಕೊಂಡು ಆರಾಮಾಗಿದ್ವಿ ಜೀವನ ಮಾಡ್ತಾ. ಬಟ್ ವೈಫ್ ಮೈಂಡ್ ಫುಲ್ ಚೇಂಜ್ ಆಗ್ಬಿಟ್ಟಿತ್ತು. ಅವಾಗ ನನ್ನ ಮೇಲೆ ಯಾವ್ದೇ ಕಾರಣಕ್ಕೂ ಆಸಕ್ತಿ ಇರ್ಲಿಲ್ಲ. ಸೊ ಮಂಗಳೂರಲ್ಲಿ ಇದ್ದಾಗ ನನಗೆ ಎಲ್ಲಾ ಚೆನ್ನಾಗಿದ್ರು ಕೂಡ ಹೆಲ್ತ್ ಇಶ್ಯೂ ನನಗೆ ತುಂಬಾ ಜಾಸ್ತಿ ಆಗ್ತಾ ಬಂತು. ಯಾಕೆ ಅಂತ ಗೊತ್ತಿಲ್ಲ. ಅಲ್ಲಿ ಮಂಗಳೂರಲ್ಲೂ ಕೂಡ ಯೋಗ ಪ್ರಾಕ್ಟೀಸ್ಗೆ ಹೋಗ್ತಾ ಇದ್ದೆ, ಬೆಳಗ್ಗೆ ಎದ್ಬಿಟ್ಟು ಇದು ಮಾಡ್ತಾ. ಆಮೇಲೆ ಒಂದ್ಸಾರಿ ಇವ್ನು ಯಾರೋ ಬೆಂಗಳೂರಲ್ಲಿ ಫ್ರೆಂಡ್ ಇದಾನಂದಲ್ಲ, ಅವ್ನು ಆಲ್ ಆಫ್ ಸಡನ್ ಮಂಗಳೂರಿಗೆ ಬರ್ತಾ ಇದ್ದಾನೆ ಅಂತ ಗೊತ್ತಾಯ್ತು. ಬಟ್ ಅಲ್ಲಿ ನನ್ಗೆ ಗೊತ್ತಾಯ್ತು, ನಮ್ಮ ಓನರ್ ಹೇಳಿದ್ರು, ಸುಮಾರು 1 ವರ್ಷ ಇದ್ವಿ ಮಂಗಳೂರಲ್ಲಿ. ನಮ್ಮ ಓನರ್ ಹೇಳಿದ್ರು, ದ ಮೂಮೆಂಟ್ ನಾನು ಆಫೀಸ್ಗೆ ಹೋದ್ಮೇಲೆ ನಾನು ವಾಪಸ್ ಬರೋರ್ಗು ಬರೀ ಫೋನಲ್ಲೇ ಮಾತಾಡ್ತಾ ಇರ್ತಾರಂತ ಅವ್ರ ಜೊತೆ, ನನ್ನ ಫ್ರೆಂಡ್ ಜೊತೆ. ಈ ಮಾತ್ರ ನನ್ಗೆ ಗೊತ್ತಿರ್ಲಿಲ್ಲ. ಅಂದ್ರೆ ಫೋನ್ ಮಾತಾಡೋದು ಓನರ್ ಹೇಳಿದ್ರು, ಬಟ್ ಯಾರ ಜೊತೆ ಅಂತ ಹೆಂಗ್ ಗೊತ್ತಾಯ್ತು? ಅವ್ನ್ ಬಿಟ್ರೆ ಬೇರೆ ಅಂತ ಗೊತ್ತಿರ್ಲಿಲ್ಲ. ಯಾಕಂದ್ರೆ ಅವ್ನ್ ಬಿಟ್ರೆ ಬೇರೆ ಯಾರ ಜೊತೆ ಮಾತಾಡ್ತಾ ಇರ್ಲಿಲ್ಲ. ಅವ್ನ ಜೊತೆ ಮಾತಾಡೋದು ನನ್ಗೂ ಹೇಳ್ತಾ ಇರ್ಲಿಲ್ಲ. ನಾನೇನ್ ಬಿಡು ಅಣ್ಣ ತಂಗಿ ಎಷ್ಟು ನಂಬಿದ್ದೆ ಅಂದ್ರೆ ಆ ಹುಡುಗನ್ನ. ನಾನು ಆಕ್ಚುಲಿ ದೇವರನ್ನ ಯಾವತ್ತೂ ನಂಬ್ತಾ ಇರ್ಲಿಲ್ಲ. ಮೇ ಬಿ ದೇವ್ರ ನಂಬಿಕೆ ಅಂದ್ರೆ ಹಿಂಗೆ ಇರ್ತಿದ್ದೀನಪ್ಪ, ಅಷ್ಟು ನಂಬಿಕೆ ಇತ್ತು. ಇವನ್ ಯಾವತ್ತು ಮೋಸ ಮಾಡಲ್ಲ ಈ ತರ ಅನ್ನೋ ಮಟ್ಟಿಗೆ ಇತ್ತು. ಬಟ್ ಆಕ್ಚುಲಿ ಅವನು ನನ್ನ ಹೆಂಡತಿನ ಇಷ್ಟಪಟ್ಟಾನ, ನನ್ನ ಹೆಂಡತಿನ ಅವನನ್ನ ಇಷ್ಟಪಡೋಕೆ ಶುರು ಮಾಡಿದ್ಲು. ಮೇ ಬಿ ಅವನು ಟ್ರೈ ಮಾಡಿದ್ದಾನೆ ಕನ್ವಿನ್ಸ್ ಮಾಡೋಕೆ, ಇಲ್ಲ ನನ್ ವಸಂತಗೆ ಮೋಸ ಮಾಡೋದು ಸರಿಯಲ್ಲ ಹಾಗೆ. ಬಟ್ ಇವಳು ಅವ್ನ ಮರೆಯಕ್ ಸಾಧ್ಯನೇ ಇಲ್ಲ ಅನ್ನೋ ಮಟ್ಟಿಗೆ ರೀಚ್ ಆಗ್ಬಿಟ್ಟಿದೆ. ಇದು ಎಲ್ಲಿವರೆಗೂ ಕೊನೆ ಹಂತಕ್ಕೆ ಹೋದಾಗ ನಾನು ಎಂಕ್ವೈರಿ ಮಾಡಿದ್ದೆ. ನಾನು ಮಾಡಿರೋ ಒಂದು ತಪ್ಪು ಘಟನೆ ಏನ್ ಹೇಳಿದ್ನಲ್ಲ, ಅದನ್ನ ನನ್ನ ಫ್ರೆಂಡ್ ಮುಂದೆ ಹೇಳ್ಕೊಂಡಿದ್ದೆ. ನಂದು ಯಾವ್ದೋ ಒಂದು ಹುಡುಗಿ ಜೊತೆಗೆ ಒಂದ್ಸಾರಿ ಅಫೇರ್ ಆಗಿತ್ತು. ಇವನ್ ದೈಹಿಕ when there was a gap between ನನ್ನ ಹೆಂಡತಿಗೂ ನನಗೆ 1 ವರ್ಷ ಗ್ಯಾಪ್ ಇತ್ತು. ಫೈನ್ ನನ್ನ ಮಾತು ಕೇಳಿಸ್. ಆ ಹುಡುಗಿ ಜೊತೆ ದೈಹಿಕವಾಗಿ ಸೇರುವಷ್ಟು ಹೋಗಿತ್ತು. ಎಸ್. ಓಕೆ, ಬಟ್ ಇದನ್ನ ನೀವು ನಿಮ್ ಫ್ರೆಂಡ್ ಹತ್ರ ಹೇಳಿದ್ರಿ? ಸಿಚುವೇಶನ್ ಬಂದಾಗ ಯಾವಾಗ ಒಂದ್ಸರಿ ಹೇಳ್ಕೊಂಡಿದ್ದೆ. ಆಯ್ತು. ಅದನ್ನ ಇವನು ಯಾವಾಗ ನನ್ನ ಹೆಂಡತಿ ಮುಂದೆ ಹೇಳಿದಾನೆ ಅದು ಗೊತ್ತಿಲ್ಲ. ಓಕೆ, ಬಟ್ ನನ್ನ ಹೆಂಡತಿ ಅವನನ್ನು ಇಷ್ಟಪಡೋ ಅವ್ನು ಮೇ ಬಿ ಕನ್ವಿನ್ಸ್ ಮಾಡೋ. ಒಂದ್ಸಾರಿ ಮಂಗಳೂರು ಬರ್ತಾ ಇದ್ದಾನೆ ಅಂತ ಕ್ಯಾಶುಯಲಿ ವರ್ಕ್ ಮೇಲೆ ಅಂತ ಗೊತ್ತಾಯ್ತು. ಆಯ್ತು, ಬಂದ ನನ್ಗೆ ಬಂದು ಭೇಟಿಯಾಗಿ ಎಲ್ಲ ತಿಂಡಿ ಆಗಾದ್ಮೇಲೆ ಅವ್ನು ಮತ್ತೆ ಮನೆಯಲ್ಲಿ ಇರ್ತಿದ್ರೆ ನಾನು ಕೆಲ್ಸಕ್ಕೆ ಹೋಗಿ ಮಧ್ಯಾಹ್ನ ಬಂದ ಅವ್ರ ಮನೇಲೇ ಇರ್ತಾ ಇದ್ರು. ಮಗಳು ಬೇರೆ ಇದ್ಲು. ಅಷ್ಟೊತ್ತಿಗೆ ನಮ್ಮ ಅಣ್ಣನ ಮಗನ್ ಕೂಡ ನನ್ನ ಮಂಗಳೂರಿಗೆ ಅಲ್ಲೇ ಕೆಲ್ಸಕ್ಕೆ ಅಂತ ಅಣ್ಣನ ಮಗನು ಕೂಡ ಕರ್ಕೊಂಡು ಹೋಗಿದ್ದ. ಅಣ್ಣನ ಮಗ ಕೂಡ ನಮ್ಮ ಜೊತೆನೇ ಇದ್ದ.
ಅವ್ನು ಅವಾಗ 3rd ಏನೋ 4th ಸ್ಟ್ಯಾಂಡರ್ಡ್, ನನ್ನ ಮಗಳು LKG ಸ್ಕೂಲಲ್ಲಿ ಇದ್ರು. ಇಬ್ರು 3-4 ಜನ ಒಟ್ಟಿಗೆ ಇರ್ತಾ ಇದ್ವಿ. ಸೊ ಇವ್ರದ್ದು ಮ್ಯಾಟರ್ ನನ್ಗೆ ಇವ್ನು ಮೂರ್ ದಿವಸ ನಮ್ಮ ಮನೇಲಿದ್ದ. ಆವಾಗ ಕೊನೆ ದಿವಸ ಏನೇನೋ ಡಿಸ್ಕಷನ್ ಬಂದ. ನನ್ನ ಹೆಂಡತಿ ಯಾವಾಗ ನನ್ನ ಜೊತೆ ಮಾತಾಡ್ತಾನೆ ಇರಲಿಲ್ಲ ಅಷ್ಟೊತ್ತಿಗೆ. ಅಂದ್ರೆ ಏನೋ ಬೇಕೋ ಬೇಡ ಬರೀ ಊಟಕ್ಕೆ ಕೊಡದೆ ಇದ್ ಮಾಡೋದು ಅಷ್ಟೇ ಮಟ್ಟಿಗೆ. ಓಕೆ, ನನ್ನ ಹೆಲ್ತ್ ಕೂಡ ಇಷ್ಟು ಅಪ್ಸೆಟ್ ಆಗಿತ್ತು ಅಂದ್ರೆ ನನಗೆ ನಿಲ್ಲೋಕು ಕೂಡ ಶಕ್ತಿ ಇರ್ತಾ ಇರಲಿಲ್ಲ ಅಷ್ಟು. ಮನೆಗ್ ಬಂದ್ರು ಬರೀ ನಿದ್ದೆ ಮಾಡ್ಬೇಕು. ಮನೇಲಿ ಪೂರ್ತಿ ನಿದ್ದೆ ಮಾಡಿ ಹೋದ್ರು, ಆಫೀಸಲ್ಲಿ ಹೋದ್ರು ಬರೀ ನಿದ್ದೆ ಬರೋದು ನನಗೆ. ಏನಪ್ಪಾ ನನ್ ಜೀವನಾನೇ ಮುಗಿತೇನೋ, ನನ್ನ ಹೆಲ್ತ್ ಹಾಳಾಗಿ ಹೋಗಿತೇನೋ, ಪ್ರತಿನಿತ್ಯ ಕೆಡ್ತಾನೆ ಹೋಗ್ತಾ ಇದೆ ಅನ್ನೋ ಮಟ್ಟಿಗೆ ಬಂದ್ಬಿಡ್ತು. ಓಕೆ, ಆಮೇಲೆ ಒಂದ್ಸಾರಿ ಇವ್ರು ಬಂದಾಗ ಇವನ್ ಜೊತೆ ಡಿಸ್ಕಷನ್ ಎಲ್ಲ ಆಯ್ತು. ನನ್ನ ಹೆಂಡತಿ ಅವಾಗ 3 ಜನ ಕುತ್ಕೊಂಡು ಮಾತಾಡಿದ್ವಿ ನನ್ನ ಲೈಫ್ ಬಗ್ಗೆ. ನೀನ್ ಈ ತರ ಮಾಡಿದಿ, ನನ್ನ ಹೆಂಡತಿ ನೀನ್ ನನ್ಗೆ ಗೊತ್ತು, ನೀನ್ ಯಾರ ಜೊತೆ ಇದ್ದೆ ಇಷ್ಟು ವರ್ಷ, ನನ್ಗೆಲ್ಲ ಗೊತ್ತಾಗಿದೆ ನಿಂದು. ನನ್ಗೆ ನಿನ್ ಮೇಲೆ ನೀನಂದ್ರೆ ಇಷ್ಟ ಇಲ್ಲ, ನನಗೆ ಆ ಹುಡುಗ ಇಷ್ಟ, ಅವ್ನ್ ಬಿಟ್ಟು ಬದುಕೋಕ್ಕಾಗಲ್ಲ ನಂಗೆ, ಹಾಗೆಲ್ಲ ಹೇಳಿದ್ಲವಳು. ಯಾರು ಯಾರು? ನಾನು ಅವಾಗ ನನ್ನ ಹೆಂಡತಿ. ಅಂದ್ರೆ ಈಗ ಆಯ್ತು, ಊಟ ಆದ್ಮೇಲೆ ಅಲ್ಲಿ ಏನ್ ಕೂತು 3 ಜನನು ಇದ್ರಲ್ಲ, ಅವಾಗ ಮಾತಾಡಿದ್ದ? ಹೌದೌದು, 3 ಜನ ಇದ್ದಾಗಲೇ. ಅಂದ್ರೆ ನನ್ಗೆ ಅವ್ನು ಇಷ್ಟ ಅಂತ ಹೇಳಿದಾಗ ಈ ಹುಡುಗನು ಅಲ್ಲೇ ಇದ್ದ? ಓ, ಅಂದ್ರೆ ನಿಮ್ಮ ಮುಂದೆ ಹೇಳೋಷ್ಟು ಧೈರ್ಯ ಇತ್ತ ಆಕೆಗೆ? ಅಷ್ಟೊತ್ತಿ ಬೆಳೆಸ್ಕೊಂಡ್ಬಿಟ್ಟಿದ್ಲು. ಎಷ್ಟು ಧೈರ್ಯ ಬಂದ್ಬಿಟ್ಟಿತ್ತು ಅಂದ್ರೆ ಅವಳಿಗೆ. ಅವಳು ಬ್ರೈನ್ ವಾಶ್ ಮಾಡಿದ್ನಾ ಅಥವಾ ಅವಳೇ ಬ್ರೈನ್ ವಾಶ್ ಅವನ ಮೇಲೆ ಇಷ್ಟು ಕೆಡಿಸ್ಕೊಂಡಿದ್ಲೋ ಗೊತ್ತಿಲ್ಲ. ಯಾವ ಲೆವೆಲ್ಗೆ ಬಂದ್ಬಿಟ್ಟಿದ್ಲು ಅಂದ್ರೆ ನನ್ನ ಮುಂದೆ ನಾನು ಅವಳ ಮುಂದೆ ಏನು ಅಲ್ಲ. ಧೈರ್ಯ. ಹಾ, ಯಾಕಂದ್ರೆ ನಾನು ಹೊಡಿಯೋದು ಇದ್ ಮಾಡಲ್ವಲ್ಲ. ಇವನೇನೇ ಇದ್ರು ಬಾಯಿ ಮಾತಲ್ಲಿ ಹೇಳ್ತಾನೆ, ಬುದ್ಧಿ ಮಾತು ಹೇಳ್ತಾನೆ ಅನ್ನೋ ಮಟ್ಟಿಗೆ ಇತ್ತು. ನಾನು ಮೆಂಟಲಿ ಫುಲ್ ಡಿಪ್ರೆಷನ್ ಹೋಗ್ಬಿಟ್ಟಿದೆ. ಯಾಕಂದ್ರೆ ನನ್ನ ಮನಸ್ಸು ನನ್ನ ಸ್ಥಿತಿಯಲ್ಲಿ ಇರಲಿಲ್ಲ. ನನ್ನ ತಲೆಯಲ್ಲೇನೋ ನಾನೇನೋ ಒಂದು ತಪ್ಪು ಮಾಡ್ಬಿಟ್ಟಲ್ಲ, ಆ ತಪ್ಪಿನಿಂದ ಈ ತರ ಆಗ್ಬಿಟ್ಟಿದೆ. ಈ ತರ ಅದಕ್ಕೂ ಮುಂಚೆ ಒಂದ್ಸಾರಿ ಹೆಲ್ತಿಗೆ ಗೊತ್ತಾಗಿತ್ತು ನನ್ನ ವಿಷಯ. ಯಾವ್ದೋ ಒಂದು ಮೆಸೇಜ್ ಚಾಟ್ ಅಲ್ಲಿ ನೋಡ್ಬಿಟ್ಟಿದ್ರು. ನಾನು ಅದೇ ಯಾವ್ದೋ ಹುಡುಗಿ ಹೇಳಿದೆ, ನನ್ಗೆ ಮೆಸೇಜ್ ಎಲ್ಲ ಮಾಡಕ್ ಹೋಗ್ಬೇಡಪ್ಪ, ಇದಾಗುತ್ತೆ. ಬಟ್ ಆ ಹುಡುಗಿನ ಮೆಸೇಜ್ ಮಾಡ್ತಾ ಇರ್ಲಿಲ್ಲ. ಒಂದ್ಸಾರಿ ನನ್ನ ಬರ್ತ್ಡೇ ದಿವಸ ಮೆಸೇಜ್ ಮಾಡ್ಬಿಟ್ರು. ಮೆಸೇಜ್ ಮಾಡಿದ್ರು. ಆ ಮೆಸೇಜ್ ಅನ್ನ ವೈಫ್ ನೋಡ್ಬಿಟ್ಟಿದ್ದಾರೆ. ಆವಾಗಿಂದ ಅವ್ರ ಸಂಶಯ ಮತ್ತೆಲ್ಲವನ್ನು ಫಾಲೋ ಅಪ್ ಮಾಡೋದು. ನನ್ಗೇನೋ ಆಸಕ್ತಿ ಇರ್ಲಿಲ್ಲ ಯಾವ್ದೇ ಎಲ್ಲ ಇದಾಯ್ತು. ನನ್ಗೆ ಫ್ಯಾಮಿಲಿ ವಾಸ್ ವೆರಿ ಇಂಪಾರ್ಟೆಂಟ್ ಟು ಮಿ. ಓಕೆ, ಆಮೇಲೆ ಇಷ್ಟೆಲ್ಲ ಆದ್ಮೇಲೆ 3 ಜನ ಕುತ್ಕೊಂಡು ಹೇಳಿದ್ರು, ನೀನ್ ಈ ತರ ಮಾಡಿದೀಯಾ? ನಾನು ಇಲ್ಲ ಅನ್ನೋಕ್ಕೂ ಆಗಲ್ಲ, ಇದನ್ನು ಮಾಡಕ್ಕಾಗಲ್ಲ. ಆಯ್ತು, ಹೌದು ಮಾಡ್ದೆ, ಅದೆಲ್ಲ ಮಾಡಕ್ ನೀನೇ ಕಾರಣ. ನೀನ್ ನನ್ ಜೊತೆ ಸರಿಯಾಗಿದ್ರೆ ನಾನ್ ತಪ್ಪು ಮಾಡ್ತಾ ಇರಲಿಲ್ಲ ಅಂತ ಹೇಳಿದೆ. ಅಷ್ಟಕ್ಕೆ ನಾನ್ ನಿನ್ ಜೊತೆ ಬದುಕೋದು ನನ್ಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂದ್ರೆ ಏನರ್ಥ ಅಂದ್ರೆ ನನ್ಗೆ ಅವ್ನ ಇಷ್ಟ. ಅವ್ನ್ ಕೇಳಿದ್ರೆ ಏನಪ್ಪಾ ನಿನ್ನ ನಂಬಿದೆ ಸ್ವಂತ ತಂಗಿ ಅಂತ, ನೀನ್ ಈ ತರ ಮಾಡಿದ್ಯಲ್ಲ ಅಂತ. ಅಸಲ್ ನನಗೆ ನೀನ್ ಹೆಂಡತಿ ಮೇಲೆ ಯಾವ್ದು ಆಸಕ್ತಿ ಇಲ್ಲ, ಏನೂ ಇಲ್ಲ. ನೀವಿಬ್ರು ಚೆನ್ನಾಗಿರ್ತೀರ ಅಂದ್ರೆ ನಾನ್ ನಿನ್ ಜೀವನದಿಂದ ದೂರ ಹೋಗ್ತೀನಿ. ಇವಳು ಏನ್ ಹೇಳೋದು, ನೀನೇನಾದ್ರೂ ಅವನನ್ನ ನನ್ನ ಜೀವನದಿಂದ ದೂರ ಮಾಡಿದ್ರೆ ನಾನು ಸುಸೈಡ್ ಮಾಡ್ಕೊಂಡು ಸಾಯ್ತೀನಿ. ಬೇಕಾ ನೀನು ಜೊತೆಗಿರು, ಅವನಿಗೂ ಚೆನ್ನಾಗಿ, ಅವ್ನು ನಂಗೆ ವಾಯ್ಸ್ ಇರ್ತಾನೆ, ನೀನು ಚೆನ್ನಾಗಿರು. ಬೇಕಿದ್ರೆ 3 ಜನ ಚೆನ್ನಾಗಿರೋಣ. ಅಂದ್ರೆ ನಿಮ್ಮ ಹೆಂಡತಿ ಹೇಳಿದ್ದ? ಹೌದು. ಆತರ ಹೇಳಿದ್ದು. ನನಗೆ ಎಲ್ಲ ಫುಲ್ ಏನ್ ಮಾತಾಡ್ಬೇಕಂತಾನೆ ಇದಿಲ್ಲ. ಆಯ್ತು ಅಂತ ಅರ್ಥ 3 ಒಟ್ಟಿಗೆ ಇರೋಣ, ಬಟ್ ಒಟ್ಟಿಗೆ ಇರೋಣ ಅಂತಲ್ಲ. ಅವಳ ಲೈಫಲ್ಲಿ ನಾನು ರಿಸ್ಟ್ರಿಕ್ಷನ್ ಮಾಡೋ. ಅವ್ನ ಕೆಲಸ ಎಲ್ಲ ಬೆಂಗಳೂರಲ್ಲಿ ಎಲ್ಲೋ ಕಡೆ, ಅವ್ನು ಫಾರಿನ್ ಎಲ್ಲ ಸುತ್ತಾಡ್ಕೊಂಡಿರ್ತಾ. ಅಷ್ಟೊತ್ತಿಗೆ ತುಂಬಾ ಬೆಳೆದ್ಬಿಟ್ಟಿದ್ದ ಅವನು. ತಿಂಗಳ ಅಷ್ಟೊತ್ತಿಗೆ 2-2.5 ಲಕ್ಷ ಸಂಬಳ ತಗೊಳ್ತಾ ಇದ್ದ, 1.5 ಲಕ್ಷ ಸಂಬಳ ತಗೊಳ್ತಾ ಇದ್ದ. ನನಗ್ ಬರೋದು ಅವಾಗ 20-25 ಸಾವಿರ ಸಂಬಳ ಬರ್ತಾ ಇತ್ತು. ಇವಳೇನೇನೋ ಅವ್ರ ಜೊತೆ ಫೋನಲ್ಲಿ ಮಾತಾಡೋದು ರಿಸ್ಟ್ರಿಕ್ಷನ್ ಮಾಡಲ್ಲ, ಅಥವಾ ಯಾವಾಗಾದ್ರೂ ಅವ್ರೇ ಭೇಟಿ ಆಗೋ ಪರಿಸ್ಥಿತಿ ಬಂದ್ರೆ ಅವ್ರಿಗೇನು ರಿಸ್ಟ್ರಿಕ್ಷನ್ ಮಾಡಬಾರ್ದು ನಾನು ಅಷ್ಟೇ. ನೀವು ಅದನ್ನ ಅಕ್ಸೆಪ್ಟ್ ಮಾಡಬೇಕು ಅಂತ. ಎಕ್ಸೆಪ್ಟ್ ಅವಳ ರಿಲೇಷನ್ ನ ಯಾರಿಗೂ ಕಂಡೀಷನ್ ಏನೋ ಅವ್ರದ್ದು ಇಲ್ಲಿಗಲ್ ರಿಲೇಶನ್ಶಿಪ್ ನ ಯಾರಿಗೂ ನಾನು ಹೇಳ್ಬಾರ್ದು. ನನ್ನ ಜೀವನದಲ್ಲಿ ನಾನೇನಾದ್ರೂ ನೀನೇನಾದ್ರೂ ಮಾಡ್ಕೊಂಡು ನಿನ್ನ ಪರ್ಸನಲ್ ರಿಲೇಷನ್ಶಿಪ್ ನಾನ್ ಬರೋಣ, ನನ್ನ ಪರ್ಸನಲ್ ವಿಷಯಕ್ಕೆ ನೀನ್ ಬರಬೇಡ. ಅಂದ್ರೆ ಒಟ್ಟಿಗೆ ಇರೋದು ಹೌದು. ನೀನು ಯಾರು ಹೆಣ್ಣಿನಿಂದ ಹೋದ್ರು ಆಕೆ ಕೇಳಲ್ಲ, ಆಕೆ ಎಲ್ಲ ಹೋದ್ರು ನೀವು ಕೇಳಂಗಿಲ್ಲ, ಮತ್ತೆ ಇದನ್ನು ಹೊರಗಡೆ ಹೇಳಂಗಿಲ್ಲ ಅಂತ. ಈ ಸ್ನೇಹಿತ ಅದಕ್ಕೆ ಒಪ್ಪುದ್ನ? ಇಲ್ಲ ಅವನದೇನು ಅವನ್ ಸೈಲೆಂಟ್. ಅವನಲ್ಲಿ ಅಷ್ಟು ಸೇಫ್ಟಿ ಮಾಡ್ತಾ ಇದ್ದ. ಅವನಿಗೆ ಗೊತ್ತು ನನ್ನ ವೈಫ್ ಮೈಂಡ್ ಫುಲ್ ಅವನ್ ಕಂಟ್ರೋಲ್ ಇತ್ತು. ಅವನಿಗೆ ಗೊತ್ತು ನಾವ್ ಹೆಂಗ್ ಹೇಳ್ತೀವಿ ಅನ್ನೋದ್ರ ತರ ಅವ್ನ ಹಂಗೆ ಹೇಳಿದ್ರು ಓಕೆ, ಇಲ್ಲ ಅವಳು ಬಿಟ್ಟು ಹೋಗೋದು ಅದಕ್ಕೂ ತಯಾರ, ಅವನು ಎಲ್ಲದಕ್ಕೂ ತಯಾರ. ಅವನು ನಮ್ ಲೈಫ್ ಇಂದ ಬಿಟ್ಟೇ ಹೋಗ್ಬಿಟ್ಟು ಅವನು ಇಲ್ಲ ಅವ್ನು ಹಾಗೂ ಹೇಳಿಲ್ಲ, ಇಲ್ಲ ನಾನು ಇಷ್ಟೆಲ್ಲ ಆದ್ರೆ ನಾನು ನಿಮ್ ಲೈಫ್ ಇಂದ ಬಿಟ್ಟೇ ಹೋಗ್ತೀನಿ, ನಾನು ನಿಮ್ ಲೈಫಲ್ಲಿ ಎಂಟ್ರಿ ಆಗೋದಿಲ್ಲ ಯಾವತ್ತು, ನೀವಿಬ್ರು ಚೆನ್ನಾಗಿದ್ರೆ ಸಾಕು ಅಂತ ಅವನು. ನೀವಿಬ್ರು ಚೆನ್ನಾಗಿರ್ತೀರ ಅಂದ್ರೆ ನಾನು ನಿಮ್ನೆಲ್ಲ ಬಿಟ್ಟು ನಿಮ್ ಲೈಫಲ್ಲಿ ಇವತ್ತು ಹೋದ್ರೆ ನಾನು ಮತ್ತೆ ನಿಮ್ ಲೈಫಲ್ಲಿ ಯಾವತ್ತು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಲ್ಲ. ಇದೆ ನೀನ್ ಚೆನ್ನಾಗಿರಿ, ನೀನ್ ನಿಂದೇನಿದೆ ನೀನೆಲ್ಲ ಸಾರ್ಟ್ ಔಟ್ ಮಾಡ್ಕೊಂಡು ನಿನ್ ಲೈಫಲ್ಲಿ ನೀನ್ ಚೆನ್ನಾಗಿರು,
ಅವಳ ಲೈಫಲ್ಲಿ ನೀವಿಬ್ರು ಚೆನ್ನಾಗಿರಿ, ನಿಮ್ ಲೈಫಲ್ಲಿ ಯಾರು ಬರಬಾರ್ದು, ನಾನು ಬರೋದಿಲ್ಲ ಅಂತ ಅವನು. ಬಟ್ ಇವಳು ನೀನೇನಾದ್ರೂ ಅವನನ್ನ ದೂರ ಮಾಡಿದ್ರೆ ನಾನು ಬದುಕೋದಿಲ್ಲ, ನಿಮ್ ಹೆಸರಲ್ಲಿ ಸುಸೈಡ್ ನೋಟಿಸ್ ಬದುಕ್ಸಾಯ್ತೇನೆ ಅಂತ ಹೇಳ್ಬಿಟ್ಟು ಇವಳು. ಆಗ ಎಷ್ಟು ಜನ ಮಕ್ಳು? ಇಬ್ರು ಮಕ್ಳಾಗ? ಒಬ್ಬರೇ ಮಗು. ಅಣ್ಣನ ಮಗನ ನಾನು ಅಲ್ಲಿ ಕೆಲ್ಸಕ್ಕೆ ಇದು ಓದಿಸೋಕೆ ಅಂತ ಕರ್ಕೊಂಡು ಹೋಗಿದ್ದೆ ಮಂಗಳೂರಿಗೆ. ಓಕೆ. ಅಲ್ಲಿ ಒಟ್ಟು ಈಗ ಆ ಸಮಯದಲ್ಲಿ ಈಗ ನೀವು 3 ಮಕ್ಳಿಬ್ರು ಅಂದ್ರೆ 5 ಜನ, ಬಟ್ ಆ ಮಕ್ಕಳು ಮಲಗಿದ್ರು. ಮಕ್ಕಳು ತಂಪಾಡಿಗೆ ತಾವು ಮಲಗಿದ್ರು. ಇದು ಅರ್ಲಿ ಮಾರ್ನಿಂಗ್ 3 ಗಂಟೆ ಸುಮಾರು ಡಿಸ್ಕಷನ್ ಇದೆ. ಅಂದ್ರೆ ಅವತ್ತು ಅವನು ಹೋಗ್ತಾ ಇದ್ದ ವಾಪಸ್, ಆ ಟೈಮಲ್ಲಿ ಡಿಸ್ಕಷನ್ ಇದೆ ನಮ್ದು. ಓಕೆ. ಏನಾಯ್ತಲ್ಲ ಅಂತಿಮವಾಗಿ? ಏನಾಯ್ತಲ್ಲಿ ಅಂತಿಮವಾಗಿ ನಾನೇನು ಮಾತಾಡೋ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ. ಫಸ್ಟ್ ಅವನನ್ನ ಕಳಿಸಿದ್ರೆ ಸಾಕು ಅನ್ನೋ ಮಟ್ಟಿಗಿದ್ವಿ. ಅವ್ನು ಒಂದು ಲಗೇಜ್, ಒಂದು ಬ್ಯಾಗ್ ನಮ್ಮ ಮನೇಲಿ ಇಟ್ಟು ಮಿಕ್ಕಿದೆಲ್ಲ ಲಗೇಜ್ ತಗೊಂಡು ಹೊರಟೋದ ಕೆಲ್ಸಕ್ಕೆ ಅಂತ. ಬೆಳಗಾವಿಗೇನೋ ಎಲ್ಲ ಹೋದ, ಕೆಲ್ಸದ ಮೇಲೆ ಇದೆ ಅಂತ ಹೇಳ್ಬಿಟ್ಟು. ಅದು ಒಂದು ಲಗೇಜ್ ಮಾತ್ರ ನಮ್ಮ ಮನೇಲಿ ಇಟ್ಟೋಗಿದ್ದೆ, ಒಂದು ಬ್ಯಾಗ್ನ. ಓಕೆ. ಅವ್ನು ಹೋದ್ಮೇಲೆ ನಾನು ಫುಲ್ ಮೆಂಟಲ್ ತರ ಆಗ್ಬಿಟ್ಟಿದ್ದೆ. ಹುಚ್ಚ ಅಂದ್ರೆ ಹಿಂಗೆ ನನ್ನ ಲೈಫಲ್ಲಿ ಫುಲ್ ಎಷ್ಟು ದೊಡ್ಡ ತಪ್ಪು ಮಾಡ್ಕೊಂಡೆಪ್ಪ ಅನ್ನೋ ಮಟ್ಟಿಗೆ ವರ್ಸ್ಟ್ ಡಿಪ್ರೆಷನ್ ಹೋಗಿದ್ದೆ ನಾನು. ಅಂದ್ರೆ ತಪ್ಪು, ಯಾವ ತಪ್ಪಿನ ಬಗ್ಗೆ ಆಗ ಯೋಚನೆ ಬಂದಿದೆ? ಅಂದ್ರೆ ನೀವು ಮಾಡಿದ್ದು ಅಥವಾ ನಾನ್ ಮಾಡಿದ ತಪ್ಪಿಂದ ನನ್ನ ಜೀವನ ಹಾಳು ಮಾಡ್ಕೊಂಡಿಲ್ಲ ಅಂತ. ನಾನು ಹೆಂಡತಿ ಮೇಲೆ ತಪ್ಪು ಸಿಟ್ಟಿರ್ಲಿಲ್ಲ ಅವಾಗಷ್ಟೊಂದು. ಯಾಕಂದ್ರೆ ಅವರೆಲ್ಲ ಹೆಂಗ್ ಪೋರ್ಟ್ರೇ ಮಾಡಿದ್ರು ಅಂದ್ರೆ, ಹೆಂಗೆ ಡಿಸ್ಪ್ಲೇ ಮಾಡಿದ್ರು ಸಿಚುವೇಶನ್ ಅಂತಂದ್ರೆ, ಎಲ್ಲಾ ನಂದೇ ತಪ್ಪು, ನಾನ್ ಮಾಡಿರೋ ತಪ್ಪಿಂದ ಅವಳು ಈ ಡಿಸಿಷನ್ ಬಂದಿದ್ದಾಳೆ. ಓಕೆ. ಹೌದಾ? ಅಂದ್ರೆ ನಿಮ್ ವಿಚಾರ ಗೊತ್ತಾಗಂಗ ಆಕೆ ಮಾಡಿದ್ದ ಅಥವಾ ನಿಮ್ಮ ವಿಚಾರದ ಹಾಗೆ ಅಂತ ನಾನು ಅನ್ಕೊಂಡಿದ್ದೆ. ಎಲ್ಲಿವರೆಗೂ ನಾನು ಅನ್ಕೊಂಡಿದ್ದೆ ಅಂದ್ರೆ, ಕೆಲವೊಂದು ಸಿಚುವೇಶನ್ ಬಂತು, ಅಲ್ಲಿವರೆಗೂ ನಾನು ನಂದೇ ತಪ್ಪು ಅಂತ ಅನ್ಕೊಂಡಿದ್ದೆ. ಸೊ ನನ್ ಡಿಪ್ರೆಷನ್ ನಾನ್ ಮಾಡ್ಕೊಂಡಿರೋ ತಪ್ಪಿಂದ ನನ್ನ ಹೆಂಡತಿ ನನ್ನಿಂದ ದೂರ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸರಿ, ನಾನು ಅಲ್ಲಿಂದಲೇ ತಗೊಳ್ತೀನಿ. ಓಕೆ. ಅವಾಗ ನೀವು ಸ್ವಲ್ಪ ಹುಚ್ಚರು ತರ ಆದ್ರಿ, ಅಥವಾ ನಿಮ್ಮ ಆಲೋಚನೆಗಳು ನಿಮ್ಮ ಹಿಡಿತವನ್ನು ತಪ್ಪಿತು? ಮಾನಸಿಕ, ನನ್ನ ಮನಸ್ಸು ನನ್ನ ಕಂಟ್ರೋಲ್ ಅಲ್ಲಿ ಇರ್ಲಿಲ್ಲ. ಯಾವುದೇ ಡಿಸಿಷನ್ ತಗೊಳ್ಳೋ ಇದ್ರಲ್ಲಿ ಇರ್ಲಿಲ್ಲ. ಯಾರು ಆಫೀಸ್ ಹೋದ್ರು ಮಾತಾಡ್ತಾ ಇಲ್ಲ, ಆಕಾಶನೇ ತಲೆ ಬಿಟ್ಟು ಎಲ್ಲರಿಗೂ ಆಫೀಸಲ್ಲಿ ವಸಂತ್ ಏನಾಗಿದೆ ನನ್ ಸಡನ್ ಆಗಿ ಎಷ್ಟು ಆಕ್ಟಿವ್ ಆಗಿರ್ತಾ ಇದೆ, ಯಾರ ಜೊತೆ ಮಾತಾಡ್ತಾ ಇಲ್ಲ, ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳಿ ಸುಮ್ಮನೆ ಕುತ್ಕೊಳ್ಳೋದು, ಯೋಚನೆ ಮಾಡಿ 24 hours ಹೋಗಿ ಏನ್ ಮಾಡ್ಕೊಂಡೆ, ಏನ್ ಮಾಡ್ದೆ, ಏನ್ ಮಾಡ್ಲಿ, ನಾನ್ ಬದುಕ್ಬೇಕಾ, ಇದು ಮಾಡ್ಬೇಕಾ, ಏನ್ ಮಾಡ್ಬೇಕು, ಇವಳು ಹೆಂಗ್ ಕನ್ವಿನ್ಸ್ ಮಾಡಕ್. ಮನೆಗ್ ಬಂದು ಪೂರ್ತಿ ನಾನು ಮ್ಯಾಕ್ಸಿಮಮ್ ಕನ್ವಿನ್ಸ್ ಮಾಡಿದೆ. ಅವಳನ್ನ ಮಲಗಿಸ್ಕೊಂಡು ತೊಡೆ ಮೇಲೆ ಮಲಗಿಸಿ ಮಗು ತರ ಕನ್ವಿನ್ಸ್ ಮಾಡಿದೆ, ಬುದ್ಧಿವಾದ ಹೇಳಿದೆ, ಎಲ್ಲ ಏನ್ ಹೇಳಿದ್ರು ಅವಳು ನನ್ ಕಡೆ ತಿರುಗಿ ನೋಡೋ ಅಷ್ಟು ಕೂಡ ಸೌಜನ್ಯ ಇಟ್ಕೊಂಡಿರಲಿಲ್ಲ. 7 ವರ್ಷ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅಂತಂದ್ರೆ, ಎಂತದೇ ಕಷ್ಟ ಬಂದ್ರು ಅವ್ರ ಫ್ಯಾಮಿಲಿಯಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು, ಅದನ್ನ ಸಾರ್ಟ್ ಔಟ್ ಮಾಡಿದೆ. ಅವ್ರ ಮನೆಗೆ ಹೋದ್ರೆ ಮಗನ್ ತರ ಎಲ್ಲಾ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅವ್ರ ಅತ್ತೆ ಕೂಡ, ಅವ್ರ ಫ್ಯಾಮಿಲಿಯಲ್ಲಿ ಕೂಡ ಅಷ್ಟೇ, ಎಂತ ಹಳೆ ಸಿಗ್ಬೇಕಂದ್ರೆ ಎಷ್ಟೊಂದು ಪುಣ್ಯ ಮಾಡಿದ್ಯಪ್ಪ ಅಂತ ಎಲ್ಲರಿಗೂ ಅದೇ ಒಪಿನಿಯನ್. ಎಷ್ಟೊಂದೆಲ್ಲ ಚೆನ್ನಾಗಿದ್ದು ಒಂದೇ ಒಂದು ಡಿಸಿಷನ್ ಹಾಳು ಮಾಡ್ಕೊಂಡ್ ಬಿಟ್ನಲ್ಲಪ್ಪ ಅದಂತ. ನನ್ಗೆ ವರ್ಸ್ಟ್ ಅಂದ್ರೆ ಏನ್ ಇವಳಿಗೆ ಏನ್ ಹೇಳ್ಬೇಕು, ಕೈ ಮುಗಿದ ಇದೆ, ರಿಕ್ವೆಸ್ಟ್ ಮಾಡ್ಕೊಂಡ ಮಗು ಇದೆ, ಮಗು ಅಯ್ಯೋ ನೀನ್ ತಪ್ಪು ಮಾಡುವಾಗ ಮಗು ಮುಖ ಕಾಣಲಿಲ್ವಾ, ನೀನ್ ತಪ್ಪು ಮಾಡುವಾಗ ನನ್ ಮುಖ ಕಾಣಿಸ್ಲಿಲ್ವಾ, ಇಲ್ಲ ಕಣಿಗೆ ಏನೋ ಒಂದು ಆಗಿದೆ, ಅದು ಬಿಟ್ಟಾಕೋದು ನನ್ಗೆ, ಅದು ದಟ್ ವಾಸ್ ಜಸ್ಟ್ ಫಿಸಿಕಲ್ ಅಟ್ರಾಕ್ಷನ್ ಅಷ್ಟೇ. ಬಟ್ ನನಗೆ ಮಗು ಮುಖ, ನಿನ್ ಮುಖ, ಇನ್ ಮುಂದೆ ನಾನು ಯಾವುದೇ ಕಾರಣಕ್ಕೂ ಏನು ತಪ್ಪು ಮಾಡಲ್ಲ, ಹಾಗೆ ಹೀಗೆ ಅಂತ ಎಲ್ಲ ಇದೆ. ಬಟ್ ಅವಳು ಏನ್ ಹೇಳಿದ್ರು ಜಸ್ಟ್ ಅವಳ ಕೆಲಸ ಏನೋ ನನ್ಗೆ ಅಡಿಗೆ ಮಾಡಾಕ್ಬೇಕು, ಇದು ಮಾಡ್ಬೇಕು ಅಷ್ಟೇ, ಅಷ್ಟು ಮಾತ್ರ ಮಾಡ್ತಾ ಇದ್ಲು. ಮತ್ತೆ ನಾನು ಆಫೀಸ್ಗೆ ಬಂದ್ಮೇಲೆ ಮತ್ತೆ ಕಾಲ್ ಹಂಗೆ ಕಂಟಿನ್ಯೂ ಆಗ್ತಾ ಇದ್ದಂತೆ. ನಾನು ಆಫೀಸ್ ಬಂದ್ಮೇಲೆ ಆವಾಗ ಒಂದ್ 8 ದಿನ ರಜೆ ಹಾಕಿ ಏನೇನೋ ಇದು ಮಾಡಿದೆ. ದೆನ್ ಒಂದಿನ ರಾತ್ರಿ ಮಲಗಿದ್ದೀವಿ, ದಟ್ ವಾಸ್ ಲೈಕ್ ಜೂನ್. ನಮ್ದು ನಾನು ಆಕ್ಚುಲಿ ಇದೆಲ್ಲ ನಂಬ್ತಾ ಇರಲಿಲ್ಲ, ಏನ್ ಹೇಳಿ, ಹೋರೋಸ್ಕೋಪು ಮತ್ತೆ ಶಾಸ್ತ್ರಗಳು, ಏನು ಹಸ್ತ ಎಲ್ಲ ನೋಡ್ಬಿಟ್ಟು ಹೇಳ್ತಾರಲ್ವಾ, ಭವಿಷ್ಯ, ಭೂತಕಾಲ, ದೇವರು, ಇದನ್ನ ಯಾವ್ದನ್ನು ನಂಬ್ತಾ ಇರ್ಲಿಲ್ಲ. ಓಕೆ. ಅಲ್ಲಿ ಅವಾಗ ಇವಳು ತುಂಬಾ ನಂಬ್ತಾ ಇದ್ಲು, ದೇವ್ರನ್ನೆಲ್ಲ, ಭವಿಷ್ಯ ಎಲ್ಲ ನಂಬ್ತಾ ಇದ್ರು. ಅವಾಗ ಕೆಲವೊಂದು ಇನ್ಸಿಡೆಂಟ್ಸ್ ಆಯ್ತು, ನನಗೆ ಅದ್ರ ಮೇಲೆ ನಂಬಿಕೆ ಬರೋಂಗೂ ಆಯ್ತು. ನನ್ಗೇನೋ ನನ್ನ ಇದ್ರಲ್ಲಿ ಏನ್ ಗೊತ್ತಾ, ನನ್ನ ಜಾತಕದಲ್ಲಿ ಅಥವಾ ನನ್ನ ಜನ್ಮ ಕುಂಡಲಿಯಲ್ಲಿ 2017ರಲ್ಲಿ ಶನಿ ಮಹಾತ್ಮರು ಎಂಟ್ರಿ ಕೊಡ್ತಾರಂತೆ. ಅದಾದ್ಮೇಲೆ 2024ವರೆಗೂ ನನ್ನ ಜೀವನ ತುಂಬಾ ಕಷ್ಟದಲ್ಲಿರುತ್ತೆ ಅಂತ ಹೇಳಿದ್ರು. ಅದಾದ್ಮೇಲೆ ಇದೆಲ್ಲ ಇನ್ಸಿಡೆಂಟ್ ಆದ್ಮೇಲೆ ತಿಳ್ಕೊಂಡಿದ್ದು. ಹಾಗೆ ನನಗೆ 2000 ನಮ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು 2017ರಲ್ಲಿ. ಸೊ ಮದ್ವೆಗೆ ಮುಂಚೆ, ಮದ್ವೆ ಆದ್ಮೇಲೆ ಒಂದ್ 2 ವರ್ಷ ಆದ್ಮೇಲೆ ನಮ್ಮ ತಾಯಿ ನನ್ನ ಹೇಳ್ತಿದ್ರು, ನಂದು ಜಾತಕ ತೋರಿಸಿದ್ರು, ಒಂದ್ ಕಡೆ ಯಾವ್ದೋ ಕಾರಣಕ್ಕೆ ತೋರಿಸಿದ್ರು. ಅವ್ರು ನೋಡ್ಬಿಟ್ಟು ಹೇಳಿದ್ರಂತೆ ನಮ್ಮ ತಾಯಿಗೆ, ಯಾಕಮ್ಮ ಇವ್ರಿಬ್ರು ಮದ್ವೆ ಮಾಡಿದೆ, ಇವ್ರಿಬ್ರು ಆಗೋದಿಲ್ಲ, ಯಾಕಂದ್ರೆ ಒಬ್ಬರದು ದೇವಗನ, ಇಬ್ಬರದು ರಾಕ್ಷಸಗನ, ಹೊಂದಾಣಿಕೆ ಆಗಲ್ವಲ್ಲ, ಇವ್ರು ಚೆನ್ನಾಗಿರಲ್ವಲ್ಲ ಅಂದ್ರೆ. ಇಲ್ಲ ರೀ, ತುಂಬಾ ಚೆನ್ನಾಗಿದ್ರೆ ಒಂದಿನಾನು ಜಗಳ ಆಡಲ್ಲ ಅಂತ ಹೇಳಿದ್ರಂತೆ ಅವರು. ಅದೇನೇ ಇರಲಿ, ಇವ್ರಿಗೊಂದು ಒಂದೇನೋ ಪೂಜೆ ಮಾಡಿಸಿ, ಇಲ್ಲಾಂದ್ರೆ ಮದ್ವೆ ಆಗಿ 7ನೇ ವರ್ಷಕ್ಕೆ ಕಂಟಕ ಇದೆ ಅಂತ ಹೇಳಿದ್ರಂತೆ ಅವ್ರಿಗೆ. ಅದೇ ರೀತಿನೂ 2017ಕ್ಕೆ ನಮ್ ಮದ್ವೆ ಆಗಿ 2017 ಜೂನ್ 18ಗೆ ನಮ್ ಮದ್ವೆ ಆಗಿ 7 ವರ್ಷ ಕಂಪ್ಲೀಟ್ ಆಗ್ಬೇಕು.
ಜೂನ್ 18ಕ್ಕೆ. 8ನೇ ತಾರೀಕಿಗೆ ನಾವು ಬೇರೆ ಆಗಿದ್ದು. ಜೂನ್ 8, 2017 ಜೂನ್ 8 ತಾರೀಕಿಗೆ 7 ವರ್ಷ, 18ಕ್ಕೆ 7 ವರ್ಷ ಕಂಪ್ಲೀಟ್ ಆಗ್ಬೇಕು. ಅವಾಗ ನಾವು ಜಸ್ಟ್ ಈ ಜಾತಕದಲ್ಲಿ ಮುಂಚೆ ಹೇಳಿದ್ರೆ 7 ವರ್ಷ ಆದ್ಮೇಲೆ ಇವ್ರ ಕಂಟಕ್ ಬರ್ತಿದ್ದಾರೆ. ಅದೇ ತರಾನೇ ಜೂನ್ 8, 2018ಕ್ಕೆ ಸಪ್ರೇಟ್ ಯಾಕಾದ್ವಿ. ಅವತ್ ರಾತ್ರಿ ಮಲಗಿದ್ದೀನಿ. ಹಿಂದಿನ ದಿವಸ ಬೆಳಗ್ಗೆ 2 ಗಂಟೆವರೆಗೂ ನಾನು ಹೆಂಡತಿ ಫುಲ್ ಕನ್ವಿನ್ಸ್ ಮಾಡಿದ್ದೀನಿ, ಅವ್ನು ನೆಕ್ಸ್ಟ್ ಡೇ ಬರ್ತಾ ಇದ್ದಾನೆ, ಬ್ಯಾಗ್ ತಗೊಂಡು ಹೋಗೋದು. ಅಷ್ಟರಲ್ಲೇ ಆಲ್ರೆಡಿ ನನ್ಗೂ ಅವ್ರಿಗೂ ಫೋನಲ್ಲಿ ಗಲಾಟೆ ಆಗಿತ್ತು. ನಾನೇನೋ ನಂಬಿದ್ದೆ, ಅಣ್ಣ ಅಂತ ಬೆಸ್ಟ್ ಫ್ರೆಂಡ್, ಅಣ್ಣ ತಂಗಿ ತರ ಅನ್ಕೊಂಡಿದ್ದೆ. ಅವ್ರ ತಾಯಿ ನನಗೆ ಹೇಳಿದ್ರು, ಆಕ್ಚುಲಿ ಈ ಗಲಾಟೆ ಎಲ್ಲ ಆಗಿದ್ದೆ ಅವಾಗ ಜೂನ್ ಅಲ್ಲಿ ಸಪ್ರೇಟ್ ಆಗಿದ್ದು. ಏಪ್ರಿಲ್ ಅಲ್ಲಿ ಆ ಹುಡುಗನ ತಾಯಿ ಕಾಲ್ ಮಾಡಿ ನನಗೆ ಹೇಳಿದ್ರು, ವಸಂತ ಅವ್ರದ್ದು ಅಣ್ಣ ತಂಗಿ ಅಂತ ತಿಳ್ಕೊಂಡಿದೀವಲ್ಲ, ಇವ್ರು ನಮ್ ಕಣ್ ಕೆಳಗಡೆ ಏನೇ ಮಾಡ್ತಾ ಇದ್ದಾರೆ, ನನ್ಗದ ಅನುಭವ ಆಗ್ತಾ ಇದೆ, ನಾನೊಂದ್ ತಾಯಿಯಾಗಿ ಹೇಳ್ಬಲ್ಲೆ, ನೀವು ದೂರ ಇಟ್ಬಿಡೋ ಅವ್ರ ಇಬ್ರನ್ನ ಅಂತಂದ್ರ. ನಾನು ಇಲ್ಲಮ್ಮ, ನೀನ್ ಹಂಗ್ ತಪ್ಪು ತಿಳ್ಕೊಂಡಿದ್ಯಾ, ನೀವ್ ತಪ್ಪು ತಿಳ್ಕೊಂಡಿದ್ದೀರಾ, ನನಗೆ ನಂಬಿಕೆ ಇದೆ ಇದ್ರ ಮೇಲೇನು, ಅವ್ರ ಜಸ್ಟ್ ಫ್ರೆಂಡ್ಸ್. ಇಲ್ಲ ಕಣೋ, ನಾವೆಲ್ಲ ಹಂಗೆ ಅನ್ಕೊಂಡು ಬರ್ತಿದ್ದೆ, ಏನೋ ನಡೀತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಅಂತ ಅವ್ರು ಹೇಳಿದ್ರು, ನಂಗೆ ಎಚ್ಚರಿಕೆ ಕೊಟ್ಟಿದ್ರು. ಆದ್ರೂ ಅವ್ರ ಮಾತನ್ನ ನಂಬಿರ್ಲಿಲ್ಲ ನಾನು. ಇವ್ನು ಹೆಂಗಂದ್ರೆ ಇಬ್ಬರದು, ನನ್ನದು ಮತ್ತೆ ಹೆಂಡತಿ ಇಬ್ಬರದು ಮೈಂಡ್ ನ ಫುಲ್ ಅರ್ಥ ಮಾಡ್ಕೊಂಡ್ಬಿಟ್ಟು ಅದೇ ತರ ಗೇಮ್ ಆಡ್ತಾ ಇದ್ದ ಅಂತ ನಮಗನ್ಸುತ್ತೆ. ನಂತರ ಅವ್ರಿಗೆ ಒಳ್ಳೆ ಫ್ರೆಂಡ್ ತರ, ನಮ್ಮಿಬ್ರು ವೆಲ್ ವಿಷಯರ್ ತರ ಬಿಹೇವ್ ಮಾಡೋದು, ಅವ್ರ ತರ ಹೇಗಿರ್ಬೇಕು ಆ ತರ. ಕಾಲಲ್ಲಿ ಫೋನಲ್ಲಿ ರೊಮ್ಯಾನ್ಸ್ ಮಾಡೋದು, ಏನ್ ಮಾಡ್ತಾ ಅದೇ ಅವ್ರಿಗೆ ಬಿಟ್ಟಿದ್ದು, ಅದು ನನಗೆ ಗೊತ್ತಾಗಿಲ್ಲ. ಅದಾದ್ಮೇಲೆ ಬಟ್ ಅವ್ರು ತುಂಬಾ ಕ್ಲಾರಿ ಇದ್ದ ಮಾತುಗಳಲ್ಲಿ, ಏನೋ ಸಂಬಂಧಗಳನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ತುಂಬಾ ಮೆಚೂರ್ಡ್ ಆಗಿದ್ದ. ನನ್ಗೆ ಅವಾಗ ಅಷ್ಟೊಂದು ಮೆಚುರಿಟಿ ಇದೆ, ಎಲ್ಲರನ್ನೂ ಈಸಿಯಾಗಿ ನಂಬ್ತಾ ಇದ್ದೆ ಅಷ್ಟೇ. ಇದಾದ್ಮೇಲೆ ಬೇರೆ ಆದ್ವಲ್ಲ, ನಾನು ಏನಕ್ಕೆ ಬೇರೆ ಆದ್ವಿ ಅಂದ್ರೆ, ನೆಕ್ಸ್ಟ್ ಡೇ ಅವ್ನು ಬರ್ತಾ ಇದ್ದಾನೆ ಮಂಗ್ಳೂರಿಗೆ. ನಾನು ಇವಳು ಹೇಳಿದೆ, ಅವ್ನು ನಾಳೆ ಬರ್ತಾನೆ, ಬಂದ್ರೆ ನನಗೆ ಫೋನ್ ಮಾಡ್ತಾನೆ, ನಾನು ಗಲಾಟೆ ಮಾಡಿದ್ ಬಂದ್ರೆ ನನಗೆ ಫೋನ್ ಮಾಡಿ, ನಾನು ಹೋಗಿ ಲಗೇಜ್ ಕೊಟ್ಟು ಬರ್ತೀನಿ, ಅವ್ನ ಕೆಲಸ ಅವ್ನು ಮಾಡ್ಕೊಂಡು ಹೋಗ್ತಾನೆ, ನೀನ್ ಮಾತ್ರ ಅವ್ನ ಯಾವ್ದೇ ಕಾರಣಕ್ಕೂ ಭೇಟಿ ಆಗ್ಬಾರ್ದು ಅಂತ ಹೇಳಿ. ಇವಳು ಯಾವ್ದಕ್ ತಲೆನೇ ಕೆಡಿಸ್ಕೊಳ್ತಾ, ಅದನ್ನೇ ಯಾರು ನೀನ್ ಹೇಳೋಕೆ, ನಿನ್ಗೇನ್ ಅಧಿಕಾರನೇ ಇಲ್ಲ, ನನ್ನ ಮೇಲೆ ಪೂರ್ತಿ ಅಧಿಕಾರನ ಕಳ್ಕೊಂಡ್ಬಿಟ್ಟಿದ್ಯಾ ನೀನು ಅಂತ ಹೇಳಿ. ಸೊ ಏನ್ ಅವ್ಳದು ನಾಳೆ ಬರ್ತಾ ಇದ್ದಾನೆ ಫುಲ್ ರೆಡಿ ಆಗೋದು ಇವಳು. ಇವಳಿಗೇನು ಹೊಡಿಬೇಕು ಕುಚ್ಚಿತ್ತು. ಇವಳು ಮೆಂಟಲಿ ಯಾವ ತರ ಸೈಕೋ ಆಗ್ಬಿಟ್ಟಿದ್ಲು ಅಂತಂದ್ರೆ, ಮಲ್ಕೊಂಡಿದ್ದಾಳೆ ಫೋನಲ್ಲಿ ಮಾತಾಡ್ಕೊಂಡು ಅವನ ಜೊತೆಗೆ ರಾತ್ರಿ 2 ಗಂಟೆಗೆ. ಇಯರ್ಫೋನ್ ಪ್ಲಗ್ ಕಿವಿಯಲ್ಲಿದೆ, ನಾನು ಹೋಗ್ತೀನಿ, ಸುಮ್ಮನೆ ಏನೇನೋ ಮಾತಾಡ್ತಾ ಇದ್ದಾಳೆ. ನಾನು ಇಯರ್ಫೋನ್ ತೆಗ್ದೆ, ಅಲ್ಲಿ ಕಾಲ್ ಇಲ್ಲ ಏನಿಲ್ಲ, ಮೈಬಿ ಅವನ ಜೊತೆ ಮಾತಾಡ್ತಾ ಮಲಗಿದ್ಲೇನೋ, ಕಾಲ್ ಡಿಸ್ಕನೆಕ್ಟ್ ಆಗಿತ್ತೇನೋ, ಸುಮ್ಮನೆ ಮಾತಾಡ್ತಾ ಇದ್ದಾಳೆ ಅವನ ಜೊತೆಗಿನ ಕನ್ಸಲ್ಲಿ. ನಾನು ಎಬ್ಸಿದೆ, ಯಾಕಮ್ಮ ಈ ತರ ಮಾಡ್ತಾ ಇದೀಯ ನೀನು, ಯಾರ ಜೊತೆ ಮಾತಾಡ್ತಾ ಇದೀಯ ಅಂತಂದು ಎಬ್ಸಿದೆ. ಬೇಗ ಎದ್ದು ಬಿಟ್ಟು ಆಚೆ ಈಚೆ ಎಲ್ಲ ಪಕ್ಕ ನೋಡ್ಲ, ಯಾಕೆ ಮೊಬೈಲ್ ತಗೊಂಡಿದೆ, ಮತ್ತೆ ಮೊಬೈಲ್ ಕಿಸ್ಕೊಂಡು ಇಯರ್ಫೋನ್ ಹಾಕೊಂಡು ಮತ್ತೆ ಮಾತಾಡ್ತಾ ಮಲಗಿರ್ಲಿಲ್ಲ. ನಾನು ಅನ್ಕೊಂಡು ಕಂಪ್ಲೀಟ್ಲಿ ಸೈಕೋ ಆಗ್ಬಿಟ್ಟಿದ್ದಾಳೆ ಅವ್ನ ಇದ್ರಲ್ಲಿ. ಅದೊಂದು ಏಜ್, ಅದೊಂದು ಟೈಮ್ ಅದು. ಯಾಕಂದ್ರೆ ನಾನು ಒಂದು ಲವ್ ಬೇಕಪ್ ಹೋಗಿದ್ದೆ, ಅದಕ್ಕೂ ಸಣ್ಣ ವಯಸ್ಸಲ್ಲಿ, ಅವಳ ವಯಸ್ಸಲ್ಲಿ ಚಿಕ್ಕವನಿದ್ದಾಗ ನನ್ಗೆ ಗೊತ್ತು ಇದು ಏನೋ ಇದು ಇವರಿಬ್ಬರು ಒಂದು 6 ತಿಂಗಳು 1 ವರ್ಷ ದೂರ ಇಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ. ಬಟ್ ಅವ್ರು ಫುಲ್ಲಿ ಮ್ಯಾಡ್ ಆಗ್ಬಿಟ್ಟಿದ್ದು. ಕಾಲೇ ಇಲ್ಲ ಅಲ್ಲಿ, ಸುಮ್ಮನೆ ಅವನ ಜೊತೆ ಮಾತಾಡಿ ಮನಸ್ಸಲ್ಲಿ ಏನೇನೋ ಭಾವನೆಗಳನ್ನ ತುಂಬ್ಕೊಂಡು ಅವ್ನ ಇದ್ರಲ್ಲಿ, ಅವ್ನ ಪ್ರಪಂಚದಲ್ಲಿ ಎಷ್ಟು ಮುಳುಗೋಗ್ಬಿಟ್ಟಿದ್ರೆ ಅಂದ್ರೆ, ಶಿ ಸ್ಟಾರ್ಟೆಡ್ ಥಿಂಕಿಂಗ್ ದಟ್ ದಿಸ್ ಇಸ್ ಈ ಜನ್ಮದ ಬಂಧನ ಅಲ್ಲ ಅವ್ರದ್ದು, ಹಿಂದಿನ ಜನ್ಮದಿಂದ ಬಂಧನ ಇದೆ ಅನ್ನೋ ಮಟ್ಟಿಗೆ ಅವ್ರದ್ದು ಮಾತು. somehow she has born to meet that person. ಆ ರೀತಿ ಕನೆಕ್ಷನ್ ಆಗಿದೆ. ಕನಸಲ್ಲೆಲ್ಲ ಬರ್ತಾನೆ, ಮುಂದೆ ಹಿಂದಿನ ಜನ್ಮದಿಂದ ಕನೆಕ್ಟ್ ಇದೆ ಅನ್ನೋ ಮೆಂಟಾಲಿಟಿ, ಮೈಂಡ್ ಸ್ಟೇಟಸ್ ಇವ್ರು ಹೋಗ್ಬಿಟ್ಟಿದ್ದಾರೆ. ಸೊ ದಟ್ ಮೀನ್ಸ್ ಕಂಪ್ಲೀಟ್ಲಿ ಅವ್ರ ಸೆನ್ಸಸ್ ನ ಕಳ್ಕೊಂಡು ಅದ್ರಲ್ಲಿ ಪೂರ್ತಿ ಇನ್ವಾಲ್ವ್ ಆದಾಗ ಆಗುತ್ತೆ. ಇವಾಗ ನನಗೂ ಈ ಫೀಲ್ಡ್ ಅಲ್ಲಿ ಇದೀವಲ್ಲ, ಯೋಗದಲ್ಲಿ ಗೊತ್ತಾಗುತ್ತೆ ಎಷ್ಟು ಮನುಷ್ಯ ಒಂದು ಥಾಟ್ ಅಲ್ಲಿ ತುಂಬಾ ಇನ್ವಾಲ್ವ್ ಆಗಿದ್ರೆ ಅದೇ ಅವ್ರ ಜೀವನ ಆಗುತ್ತೆ. ಆತರ ಅವಳಿಗೆ ಮಗು ಇಂಪಾರ್ಟೆಂಟ್ ಅಲ್ಲ, ಮಗುನ್ ಬಗ್ಗೆ ಕಾಳಜಿ ಮಾಡ್ತಾ ಇದ್ಲು, ಅದನ್ನ ಬೇರೆ ಅದು ಹೇಳಲ್ಲ. ಗಂಡ ಅಂಕರು ಇಲ್ವೇ ಇಲ್ಲ, ನೆಗ್ಲಿಜೆನ್ಸಿ, ಅವನೇ ಸರ್ವಸ್ವ ಅನ್ನೋ ರೀತಿಗೆ. ಅವ್ರಪ್ಪ ಹೇಗೆ ರೀತಿ ಚಾಲೆಂಜ್ ಮಾಡೋ ಗೊತ್ತಾ, ಯಾರ ಮುಂದೆ ಹೇಳ್ತೆ, ಏನ್ ಮರ್ಯಾದೆ ತೆಗಿತೀಯ ನಂದು, ನಮ್ಮ ಅಪ್ಪ ಅಮ್ಮ ಮುಂದೆ ಹೇಳ್ತಾರೆ, ನೀನೇನು ಹೇಳ್ದು, ನಾನೇ ಹೇಳ್ತೀನಿ. ಅಪ್ಪ ಇರ್ಲಿಲ್ಲ, ಅವ್ರ ಅಪ್ಪ ತಿರ್ಕೊಂಡಿದ್ದ, ನಮ್ಮ ಅಮ್ಮನ ಮುಂದೆ ಹೇಳ್ತೀನಿ, ನಾನೇ ಹೇಳ್ತೀನಿ ನಿನ್ ಬಗ್ಗೆ ಎಲ್ಲ ಬಂಡವಾಳ ಬಿಚ್ಚಿ ಅವನನ್ನೇ ಮದುವೆ ಆಗೋದು ಅಂತ ಹೇಳ್ಬಿಟ್ಟು ಎಷ್ಟು ಜನ ಕರ್ಕೊಂಡ್ಬರ್ತೀನಿ, 100 ಜನ ಕರ್ಕೊಂಡ್ಬರ್ತೀಯ, 1000 ಜನನ, ಎಷ್ಟು ಜನ ಕರ್ಕೊಂಡ್ಬಂದ್ರೆ ನಾನು ಅವನ್ನೇ ಮದುವೆ ಆಗೋದು ಅನ್ನೋ ಮಟ್ಟಿಗೆ ಮಾತಾಡ್ದವಳು. ನೀವು ಹುಚ್ಚಾಗಿದ ಬಿಡಪ್ಪ ಅಂತ ಹೇಳ್ಬಿಟ್ಟು ರಾತ್ರಿ 2-3 ಗಂಟೆವರೆಗೂ ಕನ್ವಿನ್ಸ್ ಮಾಡಿ ಮಲ್ಕೊಂಡಿದ್ದೀನಿ. ನಾನು, ನನ್ನ ಮಗ ನಾವು ಹಾಲಲ್ಲಿ ಮಲಗಿದ್ದೀವಿ, ಇವಳು ಬೆಡ್ರೂಮ್ ಅಲ್ಲಿ ಮಲಗಿದ್ದ. ಬೆಳಗ್ಗೆ 5 ಗಂಟೆ ಏನೋ ಆಗಿದೆ, ಅವ್ನು ಬಂದಿದ್ದಾನ. ಇವಳು ಲಗೇಜ್ ತಗೊಂಡು ಹೋಗ್ಬಿಟ್ಟಿದ್ದ. ಅವ್ನ ಲಗೇಜ್ ನಮ್ಮ ಮನೇಲಿ ಬಿಟ್ಟಿದ್ನಲ್ಲ, ಅವ್ನು ತಗೊಳಕ್ ಬಂದಿದ್ದ ಅವನು. 5 ಗಂಟೆಗೆ ಲಗೇಜ್ ತಗೊಂಡು ಮನೆಯಿಂದ ಹೊರಗಡೆ ಹೋಗಿದ್ದಾಳೆ. ಅದು ಓನರ್ ನೋಡಿದ್ದಾರೆ. ಓನರ್ ನೋಡಿ, ಯಾಕಮ್ಮ ಆಂಟಿ ಇಲ್ಲಿ ಆಟೋ ಎಲ್ಲಿ ಸಿಗುತ್ತೆ ಅಂದ್ರೆ, ಆಟೋ ಇಲ್ಲಿದೆ ನೋಡಂತ ಅವ್ರು ತೋರಿಸಿದ್ದಾರೆ. ಆಟೋ ಇಲ್ಲಿ ಸಿಗುತ್ತೆ ಅಂದ್ರೆ ಆಟೋ ಹತ್ಕೊಂಡು ಹೋದ್ಲಂತೆ. ಅಷ್ಟೊತ್ತಿಗೆ 5:30 ಸ್ವಲ್ಪ ಬೆಳಕಾಗ್ತಾ ಇತ್ತು. ಓನರ್ ಬಂದು ಡೋರ್ ಬಾರಿಸಿದ್ರು. ವಸಂತ ಎಲ್ಲಿ ಹೋದ್ರು ವೈಫ್ ಅಂದು. ಮಲಗಿದ್ದಾಳಲ್ಲ ಬೆಡ್ರೂಮ್ ಅಲ್ಲಿ ಅಂದೆ. ಇಲ್ಲ ಲಗೇಜ್ ತಗೊಂಡು ಹೋದ್ ನೋಡು ಅಂತಂದ್ರು. ನಾನು ಫುಲ್ ಶಾಕ್. ಒಳಗೆ ಬೆಡ್ರೂಮ್ ಅಲ್ಲಿ ನೋಡ್ತೀನಿ, ಇಲ್ಲೂ ಇಲ್ಲ, ಮಕ್ಕಳು ಮಲಗಿದ್ರು ಇಬ್ರು. ನಾನು ಸಡನ್ ಆಗಿ ಬೈಕ್ ತಗೊಂಡು ಹೋದೆ.
ನೋಡ್ದೆ ಎಲ್ಲಿ ಹೋದ್ಲು ಅಂತ ಹೇಳ್ಬಿಟ್ಟು ಆಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ಸಿಕ್ತು, ಒಂದು ಆಟೋದಲ್ಲಿ ಹೋಗ್ತಾ ಇದ್ಲು. ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಅಲ್ಲೇ ಅವ್ನು ಬಂದು ನಿಂತಿದ್ದ. ಇವಳು ಲಗೇಜ್ ಕೊಡಕಂತ ಹೋದ್ಲೇನೋ ಗೊತ್ತಿಲ್ಲ, ನಾನು ಹೋದೆ. ಅವಳು ಬಸ್ ಸ್ಟ್ಯಾಂಡ್ ಇಳಿಯೋಷ್ಟೊತ್ತು ನಾನು ಹೇಳಿದ್ದು ಅವ್ನ ಬ್ಯಾಗ್ ತಗೊಂಡು ಹೋಗಿ ಅವ್ನ ಮುಖದ ಮೇಲೆ ಬಿಸಾಕಿ ಅವ್ನು ಕೆಟ್ಟದಾಗ ನಮ್ದು ಸ್ವಲ್ಪ ಸ್ಲ್ಯಾಂಗ್ ಲ್ಯಾಂಗ್ವೇಜ್ ಯಾವ ಒಂದ್ ಸರಿ ಬರುತ್ತೆ, ಕೆಟ್ಟದಾಗ ಬೈದು ನಿನ್ ಮಗನೇ ನಿನ್ಗೆ ಆತರ ಅಂತ ನಂಬಿದ್ದೆ, ಉಂಡು ಮನೆಗೆ ಕನ್ನ ಬಗದ್ ಬಿಟ್ಟಲ್ಲ ಹಾಗೆ ಅಂತ ಏನೋ ಬೈದು ಹೆಂಡತಿನ ಕರ್ಕೊಂಡ್ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಏನೋ ಹೊಡಿಲಿಲ್ಲ, ಜೋರ್ ಮಾಡಿ ಕರ್ಕೊಂಡ್ ಬಂದು ಮನೆಗೆ ಬಂದು ನಂದು ಟೆಂಪರ್ ಲೂಸ್ ಮಾಡ್ಕೊಂಡ್ಬಿಟ್ಟಿದೆ. ಒಂದು ಮೈಂಡ್ ಸ್ಟೇಬಲ್ ಇರ್ಲಿಲ್ಲ, ಸಿಟ್ಟು ನನ್ ಇದ್ರಲ್ಲಿ ಮೊಬೈಲ್ ಕೊಡು ಅಂತ ಕೇಳಿದೆ, ಮೊಬೈಲ್ ಕೊಡಕ್ ಅವ್ರು ತಯಾರಿಲ್ಲ. ಏನೇ ಮಾಡಿದ್ರು ಮೊಬೈಲ್ ಕೊಡಕ್ ತಯಾರಿಲ್ಲ. ಓಕೆ, ಮೊಬೈಲ್ ಕೊಡ್ಲಿಲ್ಲ. ಒಂದ್ ಸರಿ ಕೇಳಿದೆ, 2 ಸರಿ ಕೇಳಿದೆ, ಕೊಡೋಕೆ ತಯಾರಿಲ್ಲ. ಆಮೇಲೆ ಒಂದ್ ಜೋರಾಗಿ ಬಿಗ್ದೆ, ಅವಾಗೂ ಕೊಡ್ಲಿಲ್ಲ. ಇನ್ನೊಂದ್ ಬಿಗ್ದೆ ಕೊಟ್ಟು ಮೊಬೈಲ್ ಕಸ್ಕೊಂಡ್ ಇಟ್ಕೊಂಡು ಅಷ್ಟೊತ್ತಿಗೆ ಸಂಬಂಧಿಕರು ಇದ್ರು ನಮ್ಮ ರಿಲೇಷನ್ ಬೆಂಗಳೂರಲ್ಲಿ, ಅವ್ರನ್ನ ಮನೆಗ್ ಬಂದ್ರು. ಅವ್ರಿಗೂ ಗೊತ್ತಾಗಿತ್ತು ಈ ವಿಷಯ. ಇವಳೇ ಹೇಳಿದ್ಲಂತೆ ಅವ್ರಿಗೆ ಫೋನ್ ಮಾಡಿ, ಇಲ್ಲ ನಾನು ವಸಂತ್ ಜೊತೆ ಬದುಕೋಕ್ಕಾಗಲ್ಲ, ನಾನು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರಂತೆ. ಅವರು ನನ್ನ ಹಿಂದಿನ ದಿವಸ ಕರೆದು ನನಗೆಲ್ಲ ಕನ್ವಿನ್ಸ್ ಮಾಡಿದ್ರು, ಏನಪ್ಪ ನಿನ್ ಮನೇಲಿ ಜೀವನದಲ್ಲಿ ಈ ತರ ಮಾಡ್ಕೊಂಡ್ಬಿಟ್ಟಿದ್ಯಾ, ಹಿಂಗೆಲ್ಲ ಆಗಿದೆ, ನಾಳೆ ಬೆಳಗ್ಗೆ ಬಂದು ಸಾರ್ಟ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರು. ಇಬ್ಬರನ್ನ ಕುಂದ್ರಿಸಿ ಸಮಸ್ಯೆ ಬಗೆಹರಿಸೋಣ. ಅಷ್ಟರಲ್ಲಿ ಇವಳು ಮನೆ ಬಿಟ್ಟು ಹೋಗಿದ್ಲು. ಬಂದು ಅವರು ಬಂದ್ರು, ವಸಂತ ಇದೆಲ್ಲ ಏನು ಇಲ್ಲಿ ಸಮಸ್ಯೆ ಬಗೆಹರಿಲ್ಲ, ಊರಿಗೆ ಕರ್ಕೊಂಡು ಹೋಗ್ರು. ಅಷ್ಟರಲ್ಲಿ ಆ ವಿಷಯನ ನಮ್ಮ ರಿಲೇಷನ್ ನಮ್ಮ ಊರಲ್ಲಿ ಕೂಡ ತಿಳಿಸ್ಬಿಟ್ಟಿದ್ರು. ಅದು ನಮ್ಮ ಮನೇಲಿ ಎಲ್ಲರಿಗೂ ಗೊತ್ತಾಯ್ತು, ಇವನ್ ಸಮಸ್ಯೆ ಜೀವನದಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು. ಇವ್ಳಿಗೆ ಏನ್ ಹೇಳಿದ್ರು ಕೇಳ್ತಾ ಇರಲಿಲ್ಲ. ಆಮೇಲೆ ಇಮಿಡಿಯೇಟ್ ಒಂದು ಕಾರ್ ಮಾಡ್ಕೊಂಡು ಕರ್ಕೊಂಡು ಹೋದ್ವಿ ಮಂಗಳೂರಿಂದ. ವಾಪಸ್ ಬಂದ್ವಿ ಗದಗಿಗೆ. ಆನ್ ದ ವೇ ನಮ್ಮನ್ನ ಇವನು ಏನೋ ಮಾಡ್ಕೊಳ್ತಾನೆ, ಸರಿ ಇಲ್ಲ, ತುಂಬಾ ಇದಾನೆ, ಮೆಂಟಲಿ ತುಂಬಾ ವೀಕ್ ಇದ್ದಾನೆ. ಎಲ್ಲರೂ ಹಂಗೇನೋ ನಂಗೆ ನೀನ್ ಮೆಂಟಲಿ ತುಂಬಾ ವೀಕ್ ಅಂತ ಬಿಟ್ಟು ನನ್ನಷ್ಟಕ್ಕೆ ನಾನು ಸ್ಟ್ರಾಂಗ್ ಅಂತ ನಾನು ಅನ್ಕೊಂತಾ ಇದ್ದೆ. ಆಯ್ತು ಅಂತ ಹೇಳ್ಬಿಟ್ಟು ಇದಾಯ್ತು. ಅದಾದ್ಮೇಲೆ ಆಯ್ತು ಬಂದ್ವಿ, ಇಲ್ಲಿ ಊರಿಗೆ ಕರ್ಕೊಂಡ್ ಬಂದ್ವಿ. ಊರಿಗೆ ಎಲ್ಲಾ ಹಿರಿಯರು ಅಷ್ಟೊತ್ತಿಗೆ ದೈವ ಅಂತ ಮದುವೆ ಮಾಡ್ತಾರೆ, ಅವರೆಲ್ಲ ಸೇರಿದ್ರು. ಅವ್ರು ಇಬ್ಬರಿಗೂ ಬುದ್ಧಿವಾದ ಹೇಳಿದ್ರು. ನಾನು ಹೇಳಿದೆ ನನ್ ತಪ್ಪಾಯ್ತು, ಏನೋ ಒಂದ್ ಮಾಡದೆ ಮುಗ್ದೋಗಿದ್ದೆ, ನನಗೆ ಹೆಂಡತಿ ಮಕ್ಕಳು ಇಷ್ಟ, ಅವ್ರ ಜೊತೆ ಜೀವನ ಮಾಡಕ್ತಾ ಇರ್ತೀನಿ, ಬಟ್ ಅವಳು ಈ ತರ ಮಾಡ್ಕೊಂಡಿದ್ದ. ಅವಳು ನನಗೆ ಇವನ್ ಜೊತೆ ಬದುಕೋಕೆ ಇಷ್ಟ ಇಲ್ಲ, ನಾನು ಅವನ್ನೇ ಮದುವೆ ಆಗೋದಂತ ಎಲ್ಲರ ಮುಂದೆ ಹೇಳಿದ್ಲು. ಅಲ್ಲಿ ಅವ್ರದ್ದು ರಿಲೇಷನ್ಸ್ ಎಲ್ಲ ಸ್ವಲ್ಪ ಹೊಡೆದು ಅವಳಿಗೆ ಇದು ಮಾಡಿದ್ರು, ಬುದ್ಧಿವಾದ ಹೇಳಿದ್ರು. ಸ್ವಲ್ಪ ಟೈಮ್ ಕೇಳಿದ್ರು, 1-2 ತಿಂಗಳು ಟೈಮ್ ಕೊಡಿ, ನಾವು ಇವ್ರ ಮನಸ್ಸು ಚೇಂಜ್ ಆಗುತ್ತೆ, ಆಮೇಲೆ ಬಿಟ್ಟು ಹೋಗ್ತೀವಿ ಅಂತ ಹೇಳ್ಬಿಟ್ಟು. ಸೊ ಆವಾಗ ನಾನು ನಮ್ಮ ಮನೆಗೆ ಬಂದೆ, ಮಗು ಅಲ್ಲೇ ಅವ್ರ ಮನೇಲಿ ಬಿಟ್ಟು ನಾನು ಅವ್ರ ಮನೇಲಿ ಇದ್ರು, ನಾನು ಇಲ್ಲಿ ಬಂದೆ, ನಮ್ಮ ಮನೆಗೆ ಬಂದೆ. ನಾನು ಫುಲ್ ಅಪ್ಸೆಟ್ ಆಗಿದ್ದೆ. 8 ದಿವಸ ಬಿಟ್ಟು ಕೆಲ್ಸಕ್ಕೆ ಹೋದೆ. ಅವ್ರು 2 ತಿಂಗಳು ಟೈಮ್ ಕೊಡಿ, ಅವ್ರ ಮನಸ್ಸನ್ನು ಚೇಂಜ್ ಮಾಡಿ ನಿಮ್ಗೆ ಕರಿತೀವಿ, ಅವ್ರು ಬಂದು ಕರ್ಕೊಂಡು ಹೋಗ್ಬಿಡ್ತೀರಾ ಅಂತ ಹೇಳಿ. ಆಮೇಲೆ 1 ತಿಂಗಳು 2 ತಿಂಗಳು ಬಂದು ನಾನು ಕೆಲ್ಸಕ್ಕೆ ಬಿಡೋಕ್ಕಾಗಲ್ಲ, ಬಂದು ಜಾಯ್ನ್ ಆದೆ. ಅದೇ ಡಿಪ್ರೆಷನ್ ಎಲ್ಲ ನಡೀತಾ ಇತ್ತು. ಆಮೇಲೆ 1-2 ತಿಂಗಳು ಬಿಟ್ಟು ಆದ್ಮೇಲೆ ರಜೆ ಹಾಕಿ ಹೋದಿ ಕರೆಯೋಕೆ ಅಂತ ಹೇಳ್ಬಿಟ್ಟು. ಅವಾಗ ದೊಡ್ಡ ಗಲಾಟೆ ಮಾಡ್ಬಿಟ್ರು ಅವ್ರ ಮನೆಯವರು. ಇವ್ನು ಹಂಗ್ ಮಾಡಿದಾನೆ, ಹಿಂಗ್ ಮಾಡಿದಾನೆ, ನನ್ನ ಮಗಳು ಚೆನ್ನಾಗಿದ್ಲು, ನನ್ನ ಮಗಳನ್ನ ಬೇರೆ ಜೊತೆ ಬಿಟ್ಟಿದ್ದಾನೆ, ಇವನು ಹಂಗ್ ಹಿಂಗ್ ಅಂತ ಏನೇನೋ ಇವಳು ಏನೇ ಹೇಳಿದ್ಲು ಗೊತ್ತಿಲ್ಲ. ಇವ್ನು ಫಸ್ಟ್ ಆಫ್ ಆಲ್ ಫ್ರೆಂಡ್ ನಮ್ಮ ಮನೆಗೆ ಕರ್ಕೊಂಡ್ ಬಂದಿದ್ದು ಇವನೇ ತಪ್ಪು, ಇವನೇ ಸರಿ ಇಲ್ಲ, ಇವನ್ ಯಾವ ಗಂಡಸು. ಅವ್ರು ಕಳಿಸ್ಬೇಕನ್ನೋದಿಲ್ಲ, ಯಾಕಂದ್ರೆ ಅವ್ರೆಲ್ಲ ಕನ್ವಿನ್ಸ್ ಮಾಡಿದ್ದಾರೆ. ಅವಾಗ ಅವ್ಳು ಯಾವುದೇ ಕಾರಣಕ್ಕೂ ಹೋಗಲ್ಲ ಅನ್ನೋದಕ್ಕೆ ಸ್ವರ್ಮ್ ಆಗಿದ್ದಕ್ಕೆ ಮಗಳನ್ನ ಬಿಟ್ಕೊಳಕ್ ಆಗಲ್ಲ, ಅವ್ಳು ಸಪೋರ್ಟ್ ಮಾಡಿ ಇವನ್ ತಪ್ಪು ಹಂಗ್ ಹಿಂಗ್ ಅಂತ ಹೇಳ್ಬಿಟ್ಟು ಇದು ಮಾಡಿದ್ವು. ನಮ್ಮ ಮನೆಯಲ್ಲೂ ಅಷ್ಟೇ ಬೈದು ಇದು ಮಾಡಿ ಆಮೇಲೆ 1 6 months ವೇಟ್ ಮಾಡಿದ್ವಿ. ನಾನು ಇಲ್ಲಿದ್ದ ಇನ್ನೇನು ಲಾಯರ್ ನೋಟಿಸ್ ಕಳಿಸಿದೆ, ಹೆಂಡತಿ ಬಂದು ಜೀವನ ಮಾಡೋಕೆ ಅಂತ ಲಾಯರ್. ಅಷ್ಟರಲ್ಲಿ ನನ್ಗೆ ಆಲ್ರೆಡಿ ಅವ್ರ ಕಡೆಯಿಂದ ನೋಟಿಸ್ ಬಂದಾಗಿತ್ತು ಫಾರ್ ಇದಕ್ಕೆ ಏನೋ ಯಾವ್ದೋ ನೋಟಿಸ್ ಕಳಿಸಿದ್ರು, ಡಿವೋರ್ಸ್ ನೋಟಿಸ್ ಕಳಿಸಿದ್ರು. ಅವರು ಆಲ್ರೆಡಿ ಡೈರೆಕ್ಟ್ ಡಿವೋರ್ಸ್ ನೋಟಿಸ್ ಕಳಿಸಿದ್ರು. ಥ್ರೂ ಲೀಗಲ್ ಪ್ರೊಸೀಜರ್ ಥ್ರೂ ಕಳಿಸಿದ್ರು. ನಾನು ಅದನ್ನ ಡಿನೈ ಮಾಡಕ್ಕಾಗ್ತದೆ, ಎಕ್ಸೆಪ್ಟ್ ಮಾಡ್ಕೊಂಡೆ. ದಾವಣಗೆರೆ ಕೋರ್ಟಲ್ಲಿ ಕೇಸ್ ಹಾಕಿದ್ರು. ಆವಾಗ ನಾನು ಫುಲ್ ವರ್ಸ್ಟ್ ಮೆಂಟಲ್ ಕಂಡೀಷನ್. ಆವಾಗ ಪ್ರತಿನಿತ್ಯ ಶುರು ಆಯ್ತು ದಾವಣಗೆರೆಗೆ ಓಡಾಡೋದು. ಫಸ್ಟ್ ಡಿವೋರ್ಸ್ ಕೇಸ್ ಹಾಕಿದ್ರು, ಆಮೇಲೆ ಕಂಪನ್ಸೇಷನ್ ಕೇಸ್ ಹಾಕಿದ್ರು. ಎಲ್ಲಾ ಕೇಸ್ ಹಾಕೋಕ್ ಪ್ರಯತ್ನ ಮಾಡಿದ್ರು, ಡೌರಿ ಹರಾಸ್ಮೆಂಟ್ ಹಾಕೋಕ್ ಪ್ರಯತ್ನ ಮಾಡಿದ್ರು, ಎಲ್ಲವನ್ನೂ ಹಾಕೋಕ್ ಪ್ರಯತ್ನ ಮಾಡಿದ್ರು. ಬಟ್ ಡೌರಿ ಹರಾಸ್ಮೆಂಟ್ ನಡೀಲಿಲ್ಲ, ಯಾಕಂದ್ರೆ ಆಸ್ ಪರ್ ದ ಲಾ ಆಫ್ಟರ್ 7 years ಮ್ಯಾರೇಜ್ ಆಗಿದ್ರೆ ಡೌರಿ ಹರಾಸ್ಮೆಂಟ್ ಹಾಕೋಕ್ ಬರಲ್ವಂತೆ. ಪುಣ್ಯ ಅದ್ರಲ್ಲಿ ಬಚಾವ್ ಅದೇ. ಒಂದು ಕಂಪನ್ಸೇಷನ್ ಕೇಸ್ ಹಾಕಿದ್ಲು. ನನ್ ಗಂಡ ಹೊಡೆದು ಬಡ್ದು ಮನೆಯಿಂದ ದೂರ ಹಾಕಿದ ನನಗೆ ಸತತ 7 ವರ್ಷಗಳ ಕಾಲ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ. ಅವ್ನು ಸರಿ ಇಲ್ಲ, ಹಲವಾರು ಹುಡುಗಿಯರ ಜೊತೆ ಅಕ್ರಮ ಸಂಬಂಧ ಇದೆ, ಇವನು ಗಾಂಜಾ ಹೊಡಿತಾನೆ, ಎಣ್ಣೆ ಹೊಡಿತಾನೆ, ಏನೇನು ಬರ್ತಲ್ಲ ಏನೇನ್ ಕಮ್ಮಿ ಎಲ್ಲವನ್ನು ಹಾಕಿ ಅದನ್ನ ನೋಡಿದ್ರೇನೆ ನನಗೆ ಏನಪ್ಪಾ ಇವಳು ಇಷ್ಟು ಚೆನ್ನಾಗಿ ನೋಡ್ಕೊಂಡು ನನ್ನ ಮೇಲೆ ಇಷ್ಟು ಕಂಪ್ಲೇಂಟ್ ಎಲ್ಲ ಹಾಕೋಕೆ ಹೇಗಾದ್ರೂ ಮಾಡೋದು ಬೇಡವಾ? 2 ಆಪ್ಷನ್ ಬೇಡವಾ? ನನ್ನ ಗಂಡನ ಜೊತೆ ಬದುಕೋಕೆ ಇಷ್ಟ ಇಲ್ಲ, ಡಿವೋರ್ಸ್ ಬೇಕು ಅಷ್ಟೇ ಹಾಕಿದ್ರೆ ನಾನು ಇನ್ನೂ ಖುಷಿ ಪಡ್ತಾ ಇದ್ದೆ. ಅವ್ರು ಹಾಕಿರೋದು ನೋಡಿದ್ರೆ ನನಗೆ ನಂಬಕ್ ಆಗ್ತಾ ಇಲ್ಲ. ಇಷ್ಟೆಲ್ಲ ನೋಡ್ಕೊಂಡು, ಇಷ್ಟು ಮಗು ತರ ನೋಡ್ಕೊಂಡು, ಎಲ್ಲ ಜೀವನ ಮಾಡ್ಕೊಂಡು ಅವ್ರ ಮನೇಲಿ ಇದೆಲ್ಲ ಹಾಕೋಕೆ ಹೆಂಗಾದ್ರೂ ಮನಸ್ಸು ಬರ್ತದೆ ಅಂತ. ಅಷ್ಟೆಲ್ಲ ಆದ್ರೂ ಹೋಗ್ಲಿ ಬಿಡು, ಅವ್ರ ಬುದ್ಧಿ ಸರಿ ಇಲ್ಲ, ಹಠ ಜಾಸ್ತಿ ಅವಳಿಗೆ ಅನ್ನೋದು. ಸಾಫ್ಟ್ ಕಾರ್ನರ್ ಏನೋ, ಯಾಕಂದ್ರೆ ಏನೋ ಒಂದು ಪ್ರೀತಿ ಅನ್ನೋದಿತ್ತು ಇಂತಿ ಮೇಲೆ, ಸಾಫ್ಟ್ ಕಾರ್ನರ್ ಇದ್ದು, ಅದರಿಂದ ಹಂಗನಿಸ್ತಾ ಇತ್ತು. ಆಮೇಲೆ ಡಿವೋರ್ಸ್ ಹಾಕಿಲ್ಲ. ನಾನು ಏಕಾಗಿಲ್ಲ, ಒಬ್ಬ ಅಂಟಿತನ. ಆವಾಗ ಈ ಡಿಪ್ರೆಷನ್ ಇದ್ದಾಗ, ನಾವು ತುಂಬಾ ಕಷ್ಟದಲ್ಲಿದ್ದಾಗ, ತುಂಬಾ ಖುಷಿಲಿದ್ದಾಗ ಏನೋ ಡಿಸಿಷನ್ ತಗೊಳ್ಬಾರಂತಾರಲ್ಲ, ನೋಡಿದ್ವಿ 1 ವರ್ಷ ನೋಡಿದ್ವಿ. ಇವಳು ಯಾವುದೇ ಕಾರಣಕ್ಕೂ ನಾನು 1-2 ಸರಿ ಕನ್ವಿನ್ಸ್ ಮಾಡ್ಬೇಕಂತಾನೆ ಅನ್ಕೊಂಡೆ. ಕಾಲ್ ಮಾಡಿದೆ, ಬೇರೆ ನಂಬರಿಂದ ಕಾಲ್ ಮಾಡಿದೆ.
ಎಷ್ಟು ಕನ್ವಿನ್ಸ್ ಮಾಡಿದ್ರೆ ಅವ್ಳು ಏನು ಎಲ್ಲರ ಜೊತೆ ಮರ್ಯಾದೆ ತೆಗ್ದಿದ್ಯಾ, ನನ್ನ ಮರ್ಯಾದೆ ಎಲ್ಲಾ ಕಡೆ ತೆಗ್ದಿದ್ಯಾ ನೀನು, ಊರಲ್ಲೆಲ್ಲ ಹೇಳ್ಬಿಟ್ಟು. ನಾನು ಹೇಳಿಲ್ಲ ಕಣೆ, ಊರಲ್ಲಿ ಗೊತ್ತಾಗಿದ್ ನೀನು ಚಿಕ್ಕಮ್ಮ ಮುಂದೆ ಎಲ್ಲ ಹೇಳಿದ್ದೆ, ಅವ್ರು ಮನೇಲಿ ಹೇಳಿದ್ರ, ಮನೇಲಿ ಬಂದವರು ಇದ್ ಮಾಡಿದ್ರು, ಏನೋ ಒಂದ್ ಆಗಿದೆ ಅದೆಲ್ಲ ಮರ್ತ್ಬಿಟ್ಟು ಬಾ ಅಂದ್ರೆ ನೋವೇ, ನನ್ ಮರ್ಯಾದೆ ನೀನ್ ತೆಗಿಯಕ್ಕಾಗಲ್ಲ, ನಿನ್ ಜೊತೆ ಬದುಕೋಕ್ಕಾಗಲ್ಲ. ಮಗಳ ಜೊತೆನೂ ಕೊಡ್ಲಿಲ್ಲ. ಮಗಳು ಅಂದ್ರೆ ನನ್ ಪಂಚಪ್ರಾಣ. ವರ್ಸ್ಟ್ ಅಂದ್ರೆ 2-3 ವರ್ಷ ನಾನು 2 ಥಾಟಲ್ಲಿ ಕಳೆದಿದ್ದೀನಿ. ಒಂದು ಸುಸೈಡ್ ಮಾಡ್ಕೋಬೇಕು, ಮರ್ಡರ್ ಮಾಡ್ಬೇಕು, ಸುಸೈಡ್ ಮಾಡ್ಬೇಕು, ಮರ್ಡರ್ ಮಾಡೋ ಥಾಟ್ ಬಂದಿರ್ಲಿಲ್ಲ ನನ್ಗೆ ಆಕ್ಚುಲಿ. ಬಟ್ ಅವ್ಳು ಕೋರ್ಟಲ್ಲಿ ಇಷ್ಟು ಹರಾಸ್ ಮಾಡ್ಬಿಟ್ಲು ಅಂದ್ರೆ 6 ವರ್ಷ ಕೇಸ್ ನಡೀತು ಕೋರ್ಟಲ್ಲಿ. ಓಕೆ, ಫಸ್ಟಿಗೆ 60 ಲಕ್ಷ ಬೇಕು ಅಂದ್ರು. ನಾನು ಸ್ಟಾರ್ಟ್ ಮಾಡಿರೋದೇ ಜೀವನದಲ್ಲಿ ಏನೂ ಇಲ್ಲ. ಹೋಗುವಾಗ ಸ್ವಲ್ಪ ಬಂಗಾರ ದುಡ್ಡು ಗಿಡ್ಡೆಲ್ಲ ಅವ್ರ ಫ್ಯಾಮಿಲಿ ಹತ್ರನೇ ಹೋಗ್ಬಿಟ್ಟಿತ್ತು. ನನ್ನ ಹತ್ರ ಹೋಗಿ ದುಡ್ಡು ಇಲ್ಲ, ಇದನ್ನಿಲ್ಲ. ಕೋರ್ಟಿಗೆ ಅಡ್ಡಾಡಿ ಸಾಕಾಗಿತ್ತು. 5-6 ವರ್ಷ ಅಡ್ಡಾಡಿ ಫಸ್ಟಿಗೆ 60 ಲಕ್ಷ ಕೇಳಿದ್ಲು, ಆಮೇಲೆ 40 ಲಕ್ಷ ಕೇಳಿದ್ಲು, 20 ಲಕ್ಷ ಕೇಳಿದ್ಲು. ನಾನು ನಮ್ ಲಾಯರ್ ಏನೋ ನೀವೇನು ಕೊಡಕ್ ಹೋಗ್ಬೇಡ್ರಿ, ನಾನು ಮುಗಿಸ್ತೇನೆ. ಅವ್ನು ಸುಮ್ಮನೆ ಸುಳ್ಳು ಹೇಳಿ ಕೇಸ್ ಎಕ್ಸ್ಟೆಂಡ್ ಮಾಡೋನು. ನಾವು 8 ಲಕ್ಷ ಕೊಡ್ತೀವಿ ಅಂದ್ರೆ ಅವ್ರು 6 ಲಕ್ಷ, ಅವ್ರು 5 ಲಕ್ಷ ಹೇಳುದು. ನಾವು 7 ಲಕ್ಷ ಹೇಳಿದ್ರೆ 4 ಲಕ್ಷ ಹೇಳುದು. ಅವ್ರು ಒಪ್ಕೊಳ್ತಾನೆ ಇರ್ಲಿಲ್ಲ. ಹಿಂಗೆ ಮಾಡಿ 6 ವರ್ಷ ಆದ್ಮೇಲೆ ಕೋರ್ಟಲ್ಲೇ ಗಲಾಟೆಯಾಗಿ ನಾನು ಜಡ್ಜ್ಗೆನೆ ಬಾಯಿಗೆ ಬಂದಂಗೆ ಏನೇನೋ ಹೋದ್ರೆ 6 ವರ್ಷ ಜಡ್ಜ್ ನನಗಂದ, ಏನಪ್ಪಾ 6 ವರ್ಷದಿಂದ ಕೇಸ್ ನಡೀತಾ, ಒಂದು ಸ್ಟೇಟ್ಮೆಂಟ್ ಕೊಡಕ್ ಬರಲ್ಲ ಅಂತ. ನಾನಂದೆ, ಸರ್ 6 ವರ್ಷದಿಂದ ನೀವ್ ನಡೆಸ್ತಾ ಇದ್ರ, ನಾನ್ ನಡೆಸ್ತಾ ಇದ್ದೀನಿ. ಸುಮ್ನೆ ಗೊಂಬೆ ತರ ಬರ್ತೀವಿ ನಿಲ್ತೀವಿ ಹೋಗ್ತೀವಿ ಒಂದಾದ್ರೂ ಮಾತು ಕೇಳಿದ್ರ ನಂದು? ನಾವೇನ್ ಹೇಳ್ತೀವಿ ಅಂದ್ರೆ ಮಾತಾಡಕ್ ಬಿಡಲ್ಲ, ಸುಮ್ನೆ ಕಳಿಸ್ತೀರಾ ಅಂತ ಜಡ್ಜ್ ಮೇಲೆ ಕೂಗಾಡ್ದೆ. ಜಡ್ಜ್ ನನ್ನ ಒಳಗಡೆ ಹಾಕ್ರಿ ಯಾರಿಗ್ ಬೇಕು ಒಳಗಡೆ ಹಾಕ್ರಿ, ಈಗ ಹೆಂಗಿದೆ ಏನು ಸುಖಾಂಕ ಅನುಭವಿಸಲ್ಲ, ನರಕದಲ್ಲಿದ್ದೀವಿ, ಒಳಗಡೆ ಇದ್ರು ನೆಮ್ಮದಿಯಿಂದ ಇರ್ತೀವಿ ಅಂತ ಏನೋ ಒದಾಡಿದೆ. ಆಮೇಲೆ ಲಾಯರ್ ಬ್ರೇಕಪ್ ಮಾಡ್ಕೊಂಡ್ರು. ಆಮೇಲೆ ಏನ್ ಮಾಡಿದೆ, ಜಡ್ಜ್ ಕೋಪ ಮಾಡಿ ಬಂದ್ಬಿಟ್ಟು ಏನ್ ಮಾಡ್ದೆ, 25 ಆಸ್ ಪರ್ ದ ಗೌರ್ಮೆಂಟ್ ರೂಲ್, ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋರು 25% ಆಫ್ ದ CTC. ಅವ್ರ ಸಂಬಳ ಎಷ್ಟು CTC ಎಷ್ಟು ಇರ್ತದೆ ಗ್ರಾಸ್ ಅಲ್ಲಿ 25% ಕೊಡ್ಬೇಕಂತ ಮಾಡಿದ್ರು. ತಿಂಗಳಿಗೆ ಎಷ್ಟು, ಅದು 9,000. ಓಕೆ, 9,000 ಕೊಡ್ಬೇಕು, ಪ್ಲಸ್ ಅರಿಯರ್ಸ್ ಸೇರಿ ಅರಿಯರ್ಸ್ ಪ್ಲಸ್ ಅರಿಯರ್ಸ್ 7 ಲಕ್ಷ, ಮಂತ್ಲಿ 10,000 ಕೊಡ್ಬೇಕಂತ ಮಾಡಿದ್ರು. ನಾನು ಫುಲ್ ವರ್ಸ್ಟ್ ಕಂಡೀಷನ್ ಅಲ್ಲಿ ಹೋಗ್ಬಿಟ್ಟಿದ್ದೆ. ಆ ವರ್ಸ್ಟ್ ಕಂಡೀಷನ್ ಅಲ್ಲಿ ಇನ್ನೇನ್ ಜೀವನನೇ ಮುಗಿತಲ್ಲ. ನಾನು ದುಡ್ದಿದ್ದೆಲ್ಲ ಒಂದು ಮರಿಬೇಕಂದ್ರೆ ದುಡ್ಡು ಕೊಡೋದ್ ತಪ್ಪಲ್ಲ, ಪ್ರತಿ ತಿಂಗಳು 1,000 ಕೊಡ್ಲೇಬೇಕು. ಸೊ ಅವಾಗ ಒಂದ್ ನಿರ್ಧಾರಕ್ಕೆ ಬಂದ್ಬಿಟ್ಟಿದೆ, ಒಂದ್ ಬದುಕ್ಬೇಕಾ ಸಾಯ್ಬೇಕು. ಹೆಲ್ತ್ ಅಷ್ಟೊತ್ತಿಗೆ ನಾನು ಮತ್ತೆ ಗದಗಲ್ಲಿ ವೇಕೆನ್ಸಿ ಆಯ್ತು, ಟ್ರಾನ್ಸ್ಫರ್ ಮಂಗಳೂರಿಂದ ಟ್ರಾನ್ಸ್ಫರ್ ತಗೊಂಡು. ನಾನು ಆಕ್ಚುಲಿ ಮಂಗಳೂರು ತುಂಬಾ ಇಷ್ಟ ನನಗೆ. ಈ ಇನ್ಸಿಡೆಂಟ್ ಇಂದ ಟ್ರಾನ್ಸ್ಫರ್ ತಗೊಂಡು ಗದಗ್ ಬಂದೆ. ಗದಗಲ್ಲಿ ಬಂದ್ಮೇಲೆ ಇನ್ನೂ ಮೆಂಟಲಿ ತುಂಬಾ ವರ್ಸ್ಟ್ ಹೋಗ್ಬಿಟ್ಟಿದೆ. ಇಲ್ಲಿ ಹೆಲ್ತ್ ಅಂಗು ತುಂಬಾ ಹಾಳಾಗಿತ್ತು. ಜೀವನ ಕೈಗಳು ಮಡ್ಚಕ್ ಆಗ್ತಾ ಇರಲಿಲ್ಲ, ಆರ್ಥರೈಟಿಸ್ ಅಂತಾರಲ್ಲ, ಜಾಯಿಂಟ್ ಪೇನ್ಸ್, ನೆಕ್ ಪೇನ್, ಕೂತ್ಕೊಳಕ್ ಆಗ್ತಾ ಇರಲಿಲ್ಲ, ಕೆಲಸ ಮಾಡಕ್ ಆಗ್ತಾ ಇರಲಿಲ್ಲ, ಇಲ್ಲಿ ಯಾರ ಜೊತೆ ಮಾತಾಡ್ತಾ ಇರಲಿಲ್ಲ. ಅದೇ ಡಿಪ್ರೆಷನ್ 2 ವರ್ಷ ಒಂದೇ ಥಾಟಲ್ಲಿ ಕಳೆದಿದ್ದೆ ನೋಡಿ. ಅವ್ನು ಹೇಗೆ ಮರ್ಡರ್ ಮಾಡೋಣ ಇಲ್ಲ ಸೂಸೈಡ್ ಮಾಡ್ಕೊಳ್ಳೋಣ. ಸೂಸೈಡ್ ಮಾಡ್ಕೊಳ್ಳೋ ಒಂದ್ ಮನಸ್ಸು ಹೇಳುತ್ತೆ, ಯಾಕಪ್ಪ ಸೂಸೈಡ್ ಮಾಡ್ಕೊತೀಯ, ನೀನೇನ್ ತಪ್ಪು ಮಾಡಿದ್ಯಾ, ಮರ್ಡರ್ ಮಾಡಿದ್ರೆ ಹಬ್ಬ ಅಂದ್ರೆ 2-3 ದಿವಸ ನೀನು 2-3 ವರ್ಷ ಜೈಲಲ್ಲಿ ಇರ್ತೀಯ. ಯು ಹ್ಯಾವ್ ಅ ರೀಸನ್ ಫಾರ್ ದ ಮರ್ಡರ್. ಆ ಕೇಸ್ ಅವಾಗ ಸ್ವಲ್ಪ ಲಾ ಎಲ್ಲ ಈಗೆಲ್ಲ ತಿಳ್ಕೊಂಡಿದೀವಲ್ಲ, ವ್ಯಾಲಿಡ್ ರೀಸನ್ ಇದೆ. 1-2 ವರ್ಷದಲ್ಲಿ ಬೇಲ್ ಬರುತ್ತೆ, ಬೇಲ್ ಬಂದ್ಮೇಲೆ ಹೊಸ ಜೀವನ ಸ್ಟಾರ್ಟ್ ಮಾಡು, ಗೌರ್ಮೆಂಟ್ ನೌಕರಿ ಹೋಗುತ್ತೆ, ಬೇರೆ ಏನು ಕೆಲಸ ಮಾಡೋ, ಆ ತರ ಥಿಂಕ್ ಮಾಡಿ ನಿಜವಾಗ್ಲೂ ಗುರುಗಳೇ ಹೇಳ್ತೇನಲ್ಲ, 2 ಸರಿ ಅಟೆಂಪ್ಟ್ ಕೂಡ ಮಾಡಿದೀನಿ ನಾನು ಮರ್ಡರ್. ಒಂದ್ಸರಿ ಎಷ್ಟು ಇದಾಗ್ಬಿಡ್ತದೆ, ಯಾಕಂದ್ರೆ ದುಡ್ಡು ಕೊಡೋ 1 ಪೈಸೆ ಅಲ್ಲ ನನ್ನ ಹತ್ರ. ಅರಿಯರ್ಸ್ 7 ಲಕ್ಷ ಕೊಡು, ತಿಂಗಳು 10,000 ಕೊಡು. ಎಲ್ಲಿಂದ ಒಂದ್ಸರಿ ಏನ್ ಮಾಡಿದೆ, ಬಟ್ಟೆಗಳೆಲ್ಲ ನನ್ಗೆ ಏನೇನ್ ಬೇಕೆಲ್ಲ ಪ್ಯಾಕ್ ಮಾಡಿದೆ, ಮೊಬೈಲ್ ಅಲ್ಲಿ ಸಿಮ್ ಕಾರ್ಡ್ ತೆಗೆದು ಒಂದ್ ಕಡೆ ಇದೇ ಮನೇಲಿ ನಮ್ಮ ಮನೇಲಿ ಮುಚ್ಚಿಟ್ಟು ಲಗೇಜ್ ತಗೊಂಡು ಬೆಳಗ್ಗೆ 4 ಗಂಟೆಗೆ ಹೋದೆ ಟ್ರೈನ್ಗೆ. ಹೋಗಿದ್ದು ಕೋರ್ಟ್ ಕೇಸಿಂಗ್ ಹಿಯರಿಂಗ್ ಅಟೆಂಡ್ ಮಾಡುತ್ತೆ. ಆಟೋ ತಗೊಂಡು ಅವ್ರ ಮನೆ ಮುಂದೆ ಇಡೀ ದಿನ ಕಾಯ್ದಿದ್ದೀನಿ. ಆಟೋದನ್ಗೆ 500 ರೂಪಾಯಿ ಕೊಡ್ತೀನಿ, ಬಾ ನೀನು ಅಲ್ಲೊಂದ್ ಕಡೆ ಕೆಲಸ ಇದೆ ಅಂತ. ಅವ್ನಿಗೆ ಏನು ಅಂತ ವಿಚಾರ ಹೇಳಿಲ್ಲ. ಬ್ಯಾಗ್ ಅಲ್ಲಿ ನಾನು ವೆಪನ್ ಎಲ್ಲ ಎತ್ಕೊಂಡು ಹೋಗಿದ್ದೆ ಆಕ್ಚುಲಿ ಅವ್ರನ್ನ ಮರ್ಡರ್ ಮಾಡಕ್ ಮುಂದೆ. ಇಡೀ ದಿನ ಕಾದೆ ಬರ್ಲೇ ಇಲ್ಲ. ಆಮೇಲೆ ಎಷ್ಟೋ ವರ್ಷ ಸುಮಾರು ಹೊತ್ತಾದ್ರೂ ಒಂದ್ ಹುಡುಗಿ ಪಾಸ್ ಆದ್ಲು ದೂರ, ಇವಳೇ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು ತಗೊಂಡು ಓಡಿ ಹತ್ರ ಹೋಗಿ ನೋಡ್ತೀನಿ, ಅವಳು ಅಲ್ವೇ ಅಲ್ಲ. ಇದ್ದಿದ್ರೆ ಏನ್ ತೆಗ್ದು ಹಾಕ್ಬಿಡ್ತಾ ಇದ್ನೇನೋ ಗೊತ್ತಿಲ್ಲ. ಆಮೇಲೆ ಇರ್ಲಿಲ್ಲ, ಸ್ವಲ್ಪ ದೂರ ಹೋದ್ಮೇಲೆ ಗೊತ್ತಾಯ್ತು ಇವಳೆಲ್ಲ ಬಿಡು ಅಂತ. ಮತ್ತೆ ವಾಪಸ್ ಬಂದು ಅವತ್ತು ಕಾಣಲಿಲ್ಲ. ಅವತ್ತು ಎಸ್ಕೇಪ್ ಆಯ್ತು. ನಾನು ಅವತ್ತು ಇನ್ನೇನ್ ಬಿಡಪ್ಪ, ಮರ್ಡರ್ ಮಾಡಿ ಜೈಲಿಗೆ ಹೋಗ್ಬಿಡ್ತೀನಿ, ಇರೋದನ್ನೆಲ್ಲ ತಿನ್ನೋಣ, ಇವತ್ತೊಂದಿನ ಚೆನ್ನಾಗಿ ಊಟ ಮಾಡೋಣ ಅಂತ ಒಂದೊಳ್ಳೆ ಹೋಟ್ಲಲ್ಲಿ ಊಟ ಮಾಡಿ ಜ್ಯೂಸ್ ಗೀಸ್ ಕುಡ್ದು ಎಲ್ಲ ರೆಡಿಯಾಗಿ ನಾನು ಜೈಲಿಗೆ ಹೋದ್ರೆ ಬೇಕಲ್ಲ, ಬಟ್ಟೆ ಗಿಟ್ಟೆ ಹಾಸಿಗೆ ಎಲ್ಲ ಇಟ್ಕೊಂಡು ಹೋಗಿದ್ದೆ. ನಾನು ಹತ್ಕೊಳಕ್ಕೆ ಮಲ್ಕೊಳಕ್ಕೆಲ್ಲ ಹಾಸಿಗೆ ಇಟ್ಕೊಂಡು ಹೋಗಿದ್ದೆ. ಅದಾಯ್ತು. ಅಲ್ಲಿಂದ ನೆಕ್ಸ್ಟ್ ಅದು ಎಸ್ಕೇಪ್ ಆಯ್ತು. ಇನ್ನೊಂದ್ಸಾರಿ ಕೋರ್ಟಲ್ಲೇ ಮಾಡ್ಬಿಡೋಣ ಬಿಡು, ಭಾರತದಲ್ಲಿ ಯಾರು ಮಾಡಿಲ್ಲ, ಕೋರ್ಟಲ್ಲೇ ಮಾಡ್ಬಿಟ್ರೆ ಒಂದ್ ದೊಡ್ಡ ಇದಾಗ್ಬಿಡ್ತದೆ ಒಂದ್ಸರ ಇಲ್ಲೇ. ಯಾಕಂದ್ರೆ ಸಂಬಂಧಿಕರು ಕೆಲವೊಬ್ರು ಹೇಳೋರು ಏನಂತ ಹೇಳ್ತಾರೆ ಗೊತ್ತಾ, ನೀನ್ ಯಾವ ಗಂಡ್ಸಾಗಿ ನಾನ್ ತರ ಆಗಿದ್ರೆ, ನನ್ನ ಹೆಂಡತಿ ಏನಾಗಿದ್ರೆ ನಾನು ಅಲ್ಲೇ ಕೊಚ್ಚಿ ಬರ್ತಾ ಇದ್ದೀನಿ, ನೀನು ಅವಳಿಗೆ ಕರ್ಕೊಂಡ್ ಬಂದಿದ್ದೆ ತಪ್ಪು, ನೀನ್ ಯಾವ ಗಂಡ್ಸು, ನೀನ್ ಗಂಡ್ಸಾಗಿದ್ರೆ ಅಲ್ಲೇ ಕಡ್ದು ಅವಳನ್ನ ಮಂಗಳೂರಲ್ಲಿ ಹಾಕಿ, ಮಂಗಳೂರು ಸಮುದ್ರದಲ್ಲೇ ಕಡ್ದು ಅಲ್ಲೇ ಹೂತ್ ಬರ್ಬೇಕಿತ್ತು, ಆವಾಗ ನಿನ್ನ ಗಂಡ್ಸು ಅಂತ ಹೇಳ್ತಾ ಇದ್ವಿ. ಅವು ಕೂಡ ಹರ್ಟ್ ಆಗೋದು ನಮ್ಗೆ ವರ್ಡ್ಸ್. ಅಯ್ಯೋ, ಈ ಕಡೆ ಜನರ ಹತ್ರ ಚಂಡಾನು ಅನಿಸ್ಕೋಬೇಕು, ಈ ಕಡೆ ನೆಮ್ಮದಿನೂ ಇಲ್ಲ. ಅಷ್ಟೇ ಮಾಡಿದಾಯ್ತು ಬಿಡು, ಕೋರ್ಟಲ್ಲೇ ಎತ್ಬಿಟ್ರೆ ಆಯ್ತು ಅಂತ ಹೇಳ್ಬಿಟ್ಟು ಕೋರ್ಟಲ್ಲಿ ಒಂದು ಪ್ರಯತ್ನ ಮಾಡಿದೆ, ಅಲ್ಲೂ ಆಗ್ಲಿಲ್ಲ. ಆಮೇಲೆ ಫುಲ್ ಡಿಪ್ರೆಷನ್ ಅಲ್ಲಿ ಇದ್ದೆ. ಫ್ರೆಂಡ್ಸ್ ಅಲ್ಲೇ 2-3 ಜನ ತುಂಬಾ ಕ್ಲೋಸ್ ಇದಾರೆ. ಅವ್ರು ಹೇಳ್ತಾ ಇದ್ದೆ,
ಮಗ ಯಾವತ್ತು ಬೇಡ ಮಗ, ಇದು ಮಾಡಕ್ ಹೋಗ್ಬೇಡ, ಇದು ಮಾಡಕ್ ಏನು ಆಗುತ್ತೆ, ಜೀವನ ಅಂತ ಹಾಳಾಗಿದೆ, ಮರ್ಡರ್ ಗಿಡ್ರ್ ಮಾಡಿ ಜೀವನ ಹಾಳು ಮಾಡ್ಬೋಡ ಅಂತ ಹೇಳ್ತಾ ಇದ್ರು. ಯಾರು ಸಪೋರ್ಟ್ ಮಾಡ್ಲಿಲ್ಲ ಅವಾಗ. ಆಕ್ಚುಲಿ ಫ್ರೆಂಡ್ಸ್ ಏನಾದ್ರು ಮಗ ಮಾಡಿಬಿಡು ಕರೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟಿದ್ರೆ ಮಾಡಿಬಿಡ್ತಾ ಇದ್ದೆ ನಾನು. ತುಂಬಾ ಒಬ್ಬ ಫ್ರೆಂಡ್ ಇದ್ದಾನೆ, ಅವ್ನು ಹೇಳ್ದ ಮಾಡಕ್ ಹೋಗ್ಬೇಡ, ಆತರ ಜೀವನ ಹಾಳು ಮಾಡ್ಬೇಕು, ಯಾವುದೇ ಕಾರಣಕ್ಕೂ ಅದನ್ನ ಮಾತ್ರ ಮಾಡ್ಬೇಡ, ಅದನ್ನ ಬಿಟ್ಟು ಬೇರೆ ಏನಾದ್ರು ಮಾಡು, ಏನು ಕಂಪನ್ಸೇಷನ್ ಕೊಟ್ರೆ ಏನಾಗುತ್ತೆ ಅದು ಇದು ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಅಷ್ಟೊತ್ತಿಗೆ ಅದು ಮುಗೀತು. ಅದಾದ್ಮೇಲೆ ಮತ್ತೆ ಬೇರೆ ಲಾಯರ್ ಹಿಡ್ಕೊಂಡ್ವಿ, ಹಾಗೂ ಇದು ಮಾಡಿ 1 time ಸೆಟಲ್ಮೆಂಟ್ ಮಾಡ್ಕೊಂಡ್ವಿ. ಕೊನೆಯದಾಗಿ 15 ಲಕ್ಷಕ್ಕೆ ಕೇಸ್ ಮುಗಿಸ್ಕೊಂಡ್ವಿ ಓವರ್ ಆಲ್. ಅವಳಿಗಾಯ್ತು, ಮಗುಗಾಯ್ತು. ಕೊನೆಗೆ ಅವಳು ಒಂದು ಕಂಡೀಷನ್ ಬಂದ್ಲು. ಏನ್ ಕಂಡೀಷನ್? ಇನ್ನೊಂದು, ಯಾವುದೇ ಕಾರಣಕ್ಕೂ ಡಿವೋರ್ಸ್ ಆದ್ಮೇಲೆ ನಮ್ಮ ತಂಟೆಗೆ ಬರಬಾರ್ದು, ಮಗಳನ್ನ ಯಾವುದೇ ಕಂಡೀಷನ್ ನೋಡ್ಬಾರ್ದು ಅಂತ. ನನಗೆ ಮಗಳು ನೋಡದೆ ಇರೋಕೆ ನಂಗೆ ಆಗಲ್ಲ. ಯಾಕಂದ್ರೆ ಈ ಪೀರಿಯಡ್ ಅಲ್ಲಿ ಇನ್ ಬಿಟ್ವೀನ್ ಅಲ್ಲಿ ಅವಳು ಮಗಳು ನೋಡಕ್ಕೆ ಅಂತ ಹೋದಾಗ 2 ಸರಿ ಕಿಡ್ನಾಪ್ ಕೇಸ್ ಹಾಕಿದ್ರು ನನ್ನ ಮೇಲೆ. ಸ್ಕೂಲ್ಗೆ ಮಗಳು ನೋಡಕ್ ಹೋದ್ರೆ ಕಿಡ್ನಾಪ್ ಕೇಸ್ ಆಗಿ ಮಗಳನ್ನ ಕಿಡ್ನಾಪ್ ಮಾಡಕ್ ಬಂದಿದ್ದಾನೆ, ನನಗೆ ಬಂದು ಹೊಡೆದೋದ ಹಾಗೆ ಅಂತದ್ದು ಮಂಗಳೂರಿಂದ ಪೊಲೀಸ್ ಸ್ಟೇಷನ್ ಎಲ್ಲ ಅಲ್ಲಾಡಿಸಿದ್ಲು. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಲಾ ಹೆಂಗಿದೆ, ನಮ್ಮ ಭಾರತದ ಸಿಸ್ಟಮ್ ಹೆಂಗಿದೆ ಅಂದ್ರೆ, ಹೆಣ್ಣು ಏನ್ ಹೇಳ್ತಾಳೆ ಅದೇ ನಿಜ ಕಾನೂನಿನ ಕಣ್ಣಲ್ಲಿ. ಸುಮಾರು ಕೇಸ್ಗಳು ನೋಡ್ತೀವಿ, ಹೆಣ್ಣಿಗೆನೆ ಪ್ರಿಫರೆನ್ಸ್. ನೀನ್ ಗಂಡಸಾದನು, ಈಗ ಲೈವ್ ಎಕ್ಸಾಂಪಲ್ ಇದೆ. ಒಬ್ಬ ಗಂಡ ಒಬ್ಳು ಇದ್ದಾಳೆ ನಮ್ಮ ರಿಲೇಷನ್ ಅಲ್ಲಿ, ಒಂದು ಫಾರ್ ಡಿಸ್ಟೆನ್ಸ್ ಒಂದು ಹುಡುಗಿ ಇದೆ. ಅವಳು ಮದ್ವೆ ಗಂಡನ ಜೊತೆ ಬಿಟ್ಟು ಈಗ ಆಲ್ರೆಡಿ ಇನ್ನೊಂದು ಮದ್ವೆ ಆಗಿದ್ದಾಳೆ, 2ನೇ ಮದ್ವೆ ಆಗಿದ್ದಾಳೆ. ಕಾನೂನು ಅವಳಿಗೆ ಏನು ಮಾಡಲ್ಲ. ಇವ್ನಿಗೆ ಏನು ಹೇಳ್ತಾ ಗೊತ್ತಾ, ನೀನ್ ಯಾವ ಗಂಡಸಪ್ಪ, ನೀನ್ ಗಂಡಸಲ್ಲ, ಅದಕ್ಕೆ ಇನ್ನೊಂದು ಮದ್ವೆ ಇನ್ನೊಂದಿದ್ದಾಳೆ ಅಂತ ಹೇಳ್ತಾ ಇವ್ನ ಏನಾದ್ರು ಕೇಸ್. ಅದೇ ಗಂಡ ಅದನ್ನು ಒಂದ್ ಮೊದಲನೇದಕ್ಕೂ ಇನ್ನೊಂದು ಮದ್ವೆ ಆಗಿದ್ದಕ್ಕೆ ಏನಾದ್ರು ಹೆಂಡತಿ ಕೇಸ್ ಆಗಿಬಿಟ್ರೆ ಒಂದ್ ಜನ್ಮ ಜಾಲಾಡ್ಬಿಡುತ್ತೆ. ಲೈವ್ ಎಕ್ಸಾಂಪಲ್ ಇದೆ ಎರಡಕ್ಕೂ ನನ್ನ ಕಣ್ ಮುಂದೆ ಇವಾಗ. ಸೊ ಅವ್ರು ಬಿಟ್ಟಾಕಿ ಈಗ ನಮ್ದು ಈ ತರ ಆಯ್ತು. ಇಲ್ಲಿಂದ ಆಮೇಲೆ 1 time ಸೆಟಲ್ ಮಾಡ್ಕೊಂಡ್ವಿ. 1 time ಸೆಟಲ್ ಮಾಡ್ಕೊಂಡು ಆವಾಗ ಹೆಲ್ತ್ ತುಂಬಾ ಹಾಳಾಗ್ಬಿಟ್ಟಿತ್ತು. ಈ ಪೀರಿಯಡ್ ಅಲ್ಲಿ ಏನೋ ಮರ್ಡರ್ ಮಾಡ್ಬೇಕನ್ನೋ ಮೈಂಡ್ ಅಲ್ಲಿ ಇತ್ತಲ್ಲ, ಆವಾಗಿಂದ ಯೋಗ ಒಂದ್ ಮೈಂಡ್ ಮಾಡ್ಕೊಂಡು, ಓಕೆ ಜೀವನ ಅಂತೂ ನರಕ ಆಗಿದೆ, ಯಾವುದೇ ನೀ ಕಾಸ್ಟ್ ಬೆಳಿಗ್ಗೆ 5 ಗಂಟೆಗೆ ಎದ್ದು ಯೋಗಾಭ್ಯಾಸ ಮಾಡ್ಬೇಕು, ಅಲ್ಲಿ ಹೋಗ್ಬೇಕು, 5:15 ಎದ್ದು ಹೋಗ್ಬೇಕು, ಕುತ್ಕೊಳ್ಬೇಕು, ಅಲ್ಲಿ ಏನ್ ಹೇಳ್ಕೊಡ್ಬೇಕು ಕಲಿಬೇಕು. ಒಂದ್ 3 ತಿಂಗಳು 6 ತಿಂಗಳು ಒಟ್ಟು ಒಂದು ದಿನಾನು ಬಿಡದಂಗ್ ಮಾಡಿದೆ. 6 ತಿಂಗಳಲ್ಲಿ ಏನಾಯ್ತು, ಬಾಡಿಯಲ್ಲಿ ಹಾರ್ಮೋನ್ಸ್ ಎಲ್ಲ ಚೇಂಜ್ ಆಗಿ ಸ್ವಲ್ಪ ನಗೋಕ್ ಶುರು ಮಾಡಿದೆ. ಆಮೇಲೆ 1 ವರ್ಷ ಆದ್ಮೇಲೆ ಕ್ಲಾಸ್ ತಗೊಳಕ್ ಶುರು ಮಾಡಿದೆ. ಅಷ್ಟೊತ್ತಿಗೆ ಡಿವೋರ್ಸ್ ಆಯ್ತಲ್ಲ, ಡಿವೋರ್ಸ್ ಬಂತು. ಡಿವೋರ್ಸ್ ಆದ್ಮೇಲೆ ಮಗಳನ್ನ ನೋಡ್ದ, ಆ ಕಂಡೀಷನ್ ಒಪ್ಕೊಂಡೆ. ಮಗಳನ್ನ ನೋಡಕ್ ಇರಕ್ಕಾಗಲ್ಲ, ಹೋಗ್ಲಿ ಬಿಡು, ಯಾಕಂದ್ರೆ ಸಾಯೋರ್ಗು ಮಗಳು ಬೇಕಿದ್ರೆ ಆಮೇಲೆ ಬಂದೇ ಬರ್ತಾಳೆ. ಮೊದ್ಲು ಈ ಕೇಸ್ ಮುಗಿಸ್ಕೊಳ್ಳೋಣ, ಮುಂದೆ ಎಲ್ಲ ಯೋಚನೆ ಮಾಡೋಣ, ಯಾವಾಗಾದ್ರೂ ಒಂದ್ಸರಿ ಹೋಗಿ ಮಗಳನ್ನ ಭೇಟಿ ಆದ್ರು ಅಂತ ಹೇಳ್ಬಿಟ್ಟು ಒಪ್ಕೊಂಡೆ. ಆಮೇಲೆ ಆಯ್ತು, ಅಷ್ಟಾದ್ಮೇಲೆ ಡಿವೋರ್ಸ್ ಒಪ್ಕೊಂಡ್ರೆ ಡಿವೋರ್ಸ್ ಆಯ್ತು. ಇವಾಗ ಇನ್ನು ಮೈ ಮೇಲೆ ತುಂಬಾ ಸಾಲ ಇದೆ, 1 10 ಲಕ್ಷ ಸಾಲ ಇದೆ. ಓಕೆ, ಇವಾಗ ನಾನೊಂದು ಒಳ್ಳೆ ಯೋಗ ಟೀಚರ್, ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಯೋಗಾಭ್ಯಾಸ ಹೇಳ್ಕೊಡ್ತೀನಿ, ಉಚಿತವಾಗಿ ಮಕ್ಕಳಿಗೆ ಶಿಕ್ಷಣ ಹೇಳ್ಕೊಡ್ತೀನಿ. ಮತ್ತೆ ಏನೋ ನನ್ನ ಲೈಫಲ್ಲಿ ಏನೋ ಒಂದು ದೊಡ್ಡ ಇದರಲ್ಲಿ ಯೋಗದಲ್ಲಿ ಒಂದು ದೊಡ್ಡ ಸಾಧನೆ ಮಾಡ್ಬೇಕನ್ನೋದು ನನ್ನ ಮೈಂಡ್ ಅಲ್ಲಿ 24 hours ಮೈಂಡ್ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತದೆ. ಅದನ್ನ ಬಿಟ್ರೆ ಬೇರೆ ಯಾವ ಥಾಟ್ಸ್ ಬರಲ್ಲ. ಓಕೆ, ದಿಸ್ ಇಸ್ ಆಲ್ ಮೈ ಒನ್ ಸ್ಟೋರಿ. ಓಕೆ, ಈ ಬಿಟ್ವೀನ್ ಅಲ್ಲಿ ಏನಾಯ್ತು, ಇನ್ನೊಂದು ಎಡವಟ್ಟನ್ನು ಮಾಡ್ಕೊಂಡಿದ್ದೀನಿ. ಏನಾಯ್ತು, ಇವಳು ಬರಲ್ಲ, ಯಾವಾಗ ನನ್ನ ಹೆಂಡತಿ ಬರಲ್ಲ ಅಂತ ಗೊತ್ತಾಯ್ತಲ್ಲ, ಅವಾಗ ಮ್ಯಾಟ್ರಿಮೋನಿಯಲ್ಲಿ ರಿಜಿಸ್ಟರ್ ಮಾಡ್ಕೊಂಡೆ ನಾನು. ಏನೋ ನೋಡೋಣ ಬೇರೆ ಹುಡುಗಿ ನೋಡಿದ್ರೆ ಆಯ್ತು. ಯಾಕಂದ್ರೆ ಅವಳಿನ್ನೂ ಹೋಗೋದಿತ್ತು, ಮತ್ತೆ ಏನೋ ಒಂದು ಸಂಗಾತಿ ಬೇಕಲ್ಲ ಜೀವನದಲ್ಲಿ, ಮುಂದೆ ಜೀವನ ನೋಡ್ಬೇಕಲ್ವಾ. ಆವಾಗ ಒಂದು ಹುಡುಗಿ ಪರಿಚಯ ಆಯ್ತು. ಮ್ಯಾಟ್ರಿಮೋನಿಯಲ್ಲಿ ಪರಿಚಯ ಮಾಡ್ಕೊಂಡೆ, ನಾನೇ ಕಾಲ್ ಮಾಡಿದೆ, ಮಾತಾಡಿದ್ವಿ. ಇಬ್ಬರದು ಥಾಟ್ಸ್ ತುಂಬಾ ಮ್ಯಾಚ್ ಆಯ್ತು. ಶಿ ವಾಸ್ ಆಲ್ಸೋ ಏನೋ ಬೇಡ, ಅವ್ರ ವೈಯಕ್ತಿಕ ಜೀವನದ ಬಗ್ಗೆ ಬೇಡ, ಅವ್ರ ಜೊತೆ ಮಾತುಕತೆ ಆಯ್ತು, ಇಬ್ಬರದು ಹೊಂದಾಣಿಕೆ ಆಯ್ತು. ನನ್ಗೂ ಅವ್ರಿಗೂ, ಅವ್ರು ನನ್ಕಿಂತ 6 months ಚಿಕ್ಕವ್ರು ಅಷ್ಟೇ. ಆಮೇಲೆ ಅವ್ರ ಮದುವೆಗೆ ಮುಂಚೆ ಎಲ್ಲಾ ಕಂಡೀಷನ್ಗೂ ಅವರು ಒಪ್ಕೊಂಡ್ರು. ನೋಡಮ್ಮ, ಅವ್ರದ್ದು ತುಂಬಾ ದೂರ ಡಿಸ್ಟೆನ್ಸ್, ನಮ್ಮೂರಿಂದ ಅವ್ರ ಊರು ತುಂಬಾ ಒಂದು 600 ಕಿಲೋಮೀಟರ್. ನಿಮ್ ಮನೇಲಿ ಇಷ್ಟು ಕರ್ನಾಟಕನೇ, ಅವ್ರದ್ದು ಒಂದು ಬಾರ್ಡರ್ ಆದ್ರೆ ನಮ್ದು ಒಂದು ಬಾರ್ಡರ್, ನಮ್ದು ಗದಗ ಆದ್ರೆ ಅವ್ರದ್ದು ತುಂಬಾ ಬೆಂಗಳೂರು ದಾಟಿ ಆಚೆ. ಓಕೆ, ಇಲ್ಲಿ ಇಷ್ಟು ದೂರ ಕೊಡಕ್ ಒಪ್ಕೊಳ್ತಾರ? ಆಯ್ತು ರೀ, ನನ್ಗೆ ಉತ್ತರ ಕರ್ನಾಟಕ ತುಂಬಾ ಇಷ್ಟ, ಎಲ್ಲ ಊರು ಒಳ್ಳೇದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಓಕೆ ಆಯ್ತು, ನಾನು ಇವತ್ತಿಲ್ಲ ನಾಳೆ ಇಲ್ಲೇ ಗದಗಲ್ಲೇ ಸೆಟ್ಲ್ ಆಗೋದು. ಅವ್ರೆಲ್ಲದಕ್ಕೂ ಅವ್ರಿಗೂ ಮದ್ವೆ ಆಗ್ಬೇಕಾಗಿತ್ತು, ಇದಕ್ಕೆಲ್ಲ ಎಸ್ 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 ಅಂತ ಅಂದ್ರು. ಫೈನ್ ಅಂತ ಮದ್ವೆ ಆದ್ವಿ. ಮದ್ವೆ ಆದ್ಮೇಲೆ ಮಂಗಳೂರಲ್ಲೇ 2 ವರ್ಷ ಜೀವನ ಮಾಡಿದ್ವಿ. ಅವರು ಪ್ರೆಗ್ನೆಂಟ್ ಕೂಡ ಆದ್ರು. ಅವಾಗ ನನ್ಗೆ ಹೆಲ್ತ್ ಇಶ್ಯೂ ಏನೇನೋ ಇತ್ತು ಬಿಡಿ. ಅವಾಗ ಮತ್ತೆ ಏನೋ ಒಂದು ಸರ್ಜರಿ ಆಗಿ ಇವ್ನಿಗೆ ಮಕ್ಕಳೇ ಆಗೋದಿಲ್ಲ, ಏನೇನೋ ಒಂದು ಗೇಮ್ ಅಲ್ಲಿ ಬಿದ್ದಿದ್ದೆ. ಒಂದೇನೋ ಆಪರೇಷನ್ ಆಗ್ಬೇಕಾಗಿತ್ತು, ಆಪರೇಷನ್ ಮಾಡಿಸ್ಕೊಂಡೆ. ಇದಾಯ್ತು, ದೇವ್ರ ಪುಣ್ಯದ ಮಗುನು ಆಯ್ತು, ಅವ್ರು ಡೆಲಿವರಿ ಹೋದ್ರು. ಆವಾಗ ನಮ್ಮ ಊರಲ್ಲಿ ಏನೇನೋ ಸಮಸ್ಯೆ ಇತ್ತು, ನನ್ನ ಮೈಂಡ್ ತುಂಬಾ ಡಿಸ್ಟ್ರಾಕ್ಷನ್ ಅಲ್ಲಿ ಇತ್ತು. ಆವಾಗ ಈ ಕಡೆ 2ನೇ ಫ್ಯಾಮಿಲಿ ನೋಡ್ಕೊಳ್ಬೇಕು, ಕೋರ್ಟ್ ಓಡಾಡ್ಬೇಕು, ಇಲ್ಲಿ ಬರ್ಬೇಕು. ಪಾಪ 2ನೇ ವಯಸ್ಸು ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ರು. ಬಟ್ ಡೆಲಿವರಿ ಹೋದಾಗ ನನ್ಗೆ ಏನೇನೋ ಮೈಂಡ್ ಅಲ್ಲಿ ಬಂದ್ಬಿಟ್ಟು ಡಿಸ್ಟ್ರಾಕ್ಷನ್ ಆಗಿ ನಾನು ಈ ಕಡೆ ಟ್ರಾನ್ಸ್ಫರ್ ತಗೊಂಡ್ ಬಂದ್ಬಿಟ್ಟೆ. ಓಕೆ, ಊರ್ ಕಡೆ ಅವರು ಹೆಂಗಿದ್ರು ಬರ್ತೀನಿ ಅಂದಿದ್ರಲ್ಲ.
ಅವ್ರಿಗೆ ಹೇಳಿರ್ಲಿಲ್ಲ, ಟ್ರಾನ್ಸ್ಫರ್ ಆದ್ಮೇಲೆ ಹೇಳಿದ್ದು, ನೋಡಮ್ಮ ಈ ತರ ಟ್ರಾನ್ಸ್ಫರ್ ತಗೊಂಡಿದೀನಿ ಆಯ್ತು ಅಂತ ಹೇಳ್ಬಿಟ್ಟು. ಅವ್ರೆಲ್ಲದಕ್ಕೂ ರೆಡಿ ಇದೆ. ಬಟ್ ಅವ್ರಿಗೆ ನನ್ ಗದಗ್ ಬಂದಿರೋದು ಅವ್ರಿಗೆ ಇಷ್ಟ ಇಲ್ಲ. ಓಕೆ, ಈ ಕಡೆ ಈ ಪೀರಿಯಡ್ ಏನ್ ಡಿವೋರ್ಸ್ ಇದು ಮರ್ಡರ್ ಮಾಡ್ಬೇಕು ಅನ್ನೋ ಪೀರಿಯಡ್ ಅಲ್ಲಿ ಇದ್ನಲ್ಲ, ಅವಾಗ 2ನೇ ಹೆಂಡತಿದು ಒಂದು ತಲೆನೋವು ಇದು ಹಿಂಗಾಯ್ತು. ಅವ್ರ ಈ ಕಡೆ ಬರಕ್ತಾ ಇರಲಿಲ್ಲ. ಅವ್ರ ಕೇಸ್ ಮುಗಿದ್ಮೇಲೆ ಬರ್ತೀನಿ ಅಂತ ಒಮ್ಮೆ ಅನ್ನೋರು ಇದ್ದಾಯ್ತು. ಆಮೇಲೆ ಮೊದಲನೇ ಹೆಂಡತಿದು ಈ ತರ ಕಿರಿಕಿರಿ ಟೆನ್ಷನ್, ಫ್ಯಾಮಿಲಿ ಟೆನ್ಷನ್, ವರ್ಕ್ ಸ್ಟ್ರೆಸ್ ಎಲ್ಲಾ ಸೇರಿ ಹುಚ್ಚ ಅಂದ್ರೆ ತೀರಾ ಹುಚ್ಚ ಆಗ್ಬಿಟ್ಟಿದ್ದೆ ನಾನು. ಆಮೇಲೆ ಅಲ್ಲಿ ಹೋಗುತ್ತೆ ಈಗ. ಆಮೇಲೆ 3 ಕಡೆ ಓಡೋದು ಬಂತು. ಒಂದ್ಸರಿ ದಾವಣಗೆರೆಗೆ ಹೋಗ್ಬೇಕು, ಒಂದ್ಸರಿ ಫ್ಯಾಮಿಲಿ ನೋಡಕ್ಕೆ ಅಲ್ಲಿ ಹೋಗ್ಬೇಕು, ಬೆಂಗಳೂರು ದಾಟಿ ಆಚೆ ಹೋಗ್ಬೇಕು, ಇಲ್ಲಿ ನೋಡ್ಕೊಳ್ಬೇಕು. 1-2-3 ವರ್ಷ ಓಡಾಡಿ ಸಾಕಾಗಿ ಕೊನೆಗೆ ಅದೇನೋ ವೈರಾಗ್ಯ ಅಂತಾರಲ್ಲ ಅದು ಬಂದ್ಬಿಡ್ತು ಜೀವನದಲ್ಲಿ. ಆಯ್ತಪ್ಪ ಇದ್ರಲ್ಲೇ ಏನೋ ಮಾಡೋಣ. ಅವ್ರಿಗೆ ಎಷ್ಟು ಕನ್ವಿನ್ಸ್ ಮಾಡಿದ್ರು, ಇವಾಗ ಡಿವೋರ್ಸ್ ಆಯ್ತು. ಡಿವೋರ್ಸ್ ಆದ್ಮೇಲೆ ಬರ್ತೀನಿ ಅಂದವರು ಒಮ್ಮೊಮ್ಮೆ ಏನಂತಾರೆ ಅವರು, ಯಾಕ್ರಿ ಬರೋಣ, ಅಲ್ಲಿ ಯಾರಿದ್ದಾರೆ ನಮ್ಗೆ, ಹಾಗೆ ಸ್ವಲ್ಪ ನಮ್ದು ಕಲ್ಚರ್ ಟೋಟಲಿ ಡಿಫ್ರೆಂಟ್ ಆಗುತ್ತೆ. ನಮ್ದು ಉತ್ತರ ಕರ್ನಾಟಕ ಹೇಳ್ಕೋಬಾರ್ದು, ಸ್ವಲ್ಪ ಹಿಂದೆ ಇದೀವಿ. ಬಟ್ ಅವ್ರು ಕಂಪೇರ್ ಮಾಡಿದ್ರೆ ಒಂದ್ ಬರ್ತೀನಿ ಅಂದ್ರೆ ಒಂದ್ ಬರಲ್ಲ ಅಂದ್ರೆ ಕನ್ವಿನ್ಸ್ ಮಾಡಿ ಸಾಕಾಯ್ತು. ಇವಾಗ ಬರ್ತೀನಿ ಅಂತ ಒಪ್ಕೊಂಡಿದ್ರೆ, ಇತ್ತೀಚೆಗೆ ಡಿವೋರ್ಸ್ ಆಗಿದ್ದಲ್ಲ, ಈ ವರ್ಷ ಬರ್ತೀನಿ ಅಂದಿದ್ರೆ ಬಂದ್ರೆ ಒಳ್ಳೇದು, ಬಂದಿಲ್ಲ ಅಂದ್ರೆ ಬಂದ್ರೇನೆ ಒಳ್ಳೇದು. ಮಗು ಈಗ ಮಗು ಕೂಡ ಆಗಿದೆ. ಮೊದಲೇ ಮದುವೆನಾ? 2ನೇದು. ನಿಮ್ಗೂ 2ನೇದು, ಅವ್ರಿಗೂ 2ನೇದು? ಹೌದೌದು. ನಾನು ಆಗುವಾಗ ಅದನ್ನೇ ಯೋಚನೆ ಮಾಡಿದ್ದೆ. ಮೊದಲನೇ ಹೆಂಡತಿದೆಲ್ಲ ಮುಗೀತು, ಅಲ್ಲಿಗೆ ಇಲ್ಲೇನು ಇಲ್ಲ. ಅಲ್ಲಿ ಮೊದಲನೇ ಹೆಂಡತಿ ಇತ್ತೀಚೆಗೆ ಮುಗಿದು 1 ವರ್ಷ ಆಯ್ತು. ಏನು ಇಲ್ಲ ಅವ್ರಿಗೂ ನಮ್ಗೆ. 2ನೇ ಹೆಂಡತಿ ಬಂದಿದ್ದಾರಾ? ಬರ್ತೀನಿ ಅಂತ ಹೇಳಿದಾರಾ? ನಾನೇ ಹೋಗುದು ಬರ್ತೀನಿ ಅಂತ ಅಂದಿದ್ರೆ. ಅವ್ರು ಬರೋಕ್ ಇಷ್ಟ ಇಲ್ಲ. ಬಟ್ ನಾನ್ ಫರ್ಮ್ ಆಗಿ ಹೇಳ್ಬಿಟ್ಟೆ, ನೋಡಮ್ಮ ನನ್ಗೆ ಇಲ್ಲಿ ಬರಬಾರ್ದಿತ್ತು, ಬಂದೆ, ಯಾವ್ದೇ ಕಾರಣಾಂತರನೇ ಬಂದೆ. ಇವಾಗ ನನ್ಗೆ ಇಲ್ಲಿರೋ ಮರ್ಯಾದೆ ಅಥವಾ ಇಲ್ಲಿರೋ ವ್ಯಾಲ್ಯೂ ಬೇರೆ ಎಲ್ಲಿರೋದ್ರೂ ಸಿಗಲ್ಲ. ನಾನು ನೇಟಿವ್ ಇದೀನಿ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಮರ್ಯಾದೆ ಇದೆ. ಅಟ್ ದ ಸೇಮ್ ಟೈಮ್ ಇಲ್ಲಿ ಒಂದು ಯೋಗ ಗುರು ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಮರ್ಯಾದೆ ಇದೆ. ನಂದಿನ ಇಲ್ಲೇನು ಒಂದು ಬದಲಾವಣೆ ಮಾಡ್ಬೇಕಂತ ಹೇಳ್ಬಿಟ್ಟು, ಗದಗಲ್ಲಿ ಒಂದು ದೊಡ್ಡ ಬದಲಾವಣೆ ಮಾಡ್ಬೇಕು ಅಂತ ನನ್ನ ಉದ್ದೇಶ. ಹಾಗಾಗಿ ಅದೇ ಪಾತಲ್ಲಿ ಹೋಗ್ತಾ ಇದೀನಿ. ಅದೇ ತರ ಎಲ್ಲವೂ ಬರ್ತಾ ಇದೆ. ಯಾಕಂದ್ರೆ ಇತ್ತೀಚೆಗೆ ನಾನು ಆಧ್ಯಾತ್ಮಿಕತೆಗಳನ್ನ ಪ್ರಾಕ್ಟೀಸ್ ಮಾಡ್ತೇನೆ. ಫ್ರೀ ಇದ್ದಾಗ ನಾನು ಮನೇಲಿ ಏನೇ ಕೆಲಸ ಮಾಡ್ಬೇಕಂದ್ರೆ ನಿಮ್ದೇ ವಿಡಿಯೋಗಳನ್ನ ಪ್ಲೇ ಮಾಡ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ, ಇಲ್ಲ ಒಳ್ಳೆ ಹಾಡುಗಳನ್ನ ಕೇಳ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ. ಓಕೆ, ಸೊ ಈ ತರ ನಡೀತಾ ಇದೆ. ಇವಾಗ ಅವರು ಒಮ್ಮೆ ಬರ್ತೀವಿ, ಮೊದ್ಲು ಬರಲ್ಲಾನೆ ಅಂತಂದಿದ್ರು. ನಾನು ಇತ್ತೀಚೆಗೆ ಹೋದಾಗ ನೋಡಿ ದಿಸ್ ಇಸ್ ದ ಕಂಡೀಷನ್. ಮದುವೆ ಮುಂಚೆ ನಾನೆಲ್ಲ ಹೇಳಿದ್ನಲ್ಲ, ಮಾವು ಹೇಳಿದೆ, ನೋಡಿ ಅತ್ತೆ ಮದುವೆ ಮುಂಚೆ ನಾನೆಲ್ಲ ಹೇಳಿದ್ದೆ, ಅವರೆಲ್ಲ ಒಪ್ಕೊಂಡಿದ್ರು. ಈಗ ಸಡನ್ ಆಗಿ ಈಗ ಬಂದಿಲ್ಲ, ನಿಮ್ ಊರ್ ಸರಿ ಇಲ್ಲ, ಅಲ್ಲಿ ಫೆಸಿಲಿಟೀಸ್ ಇಲ್ಲ ಅಂದ್ರೆ ಏನಾಗಿದೆ? ಎಲ್ಲ ಇದೆ. ಏನಪ್ಪಾ ನನ್ ಕಷ್ಟ ಇದೆ, ಸಾಲದ ಕಷ್ಟ ಇದೆ, ಅದು ಇದೆ, ಏನೇನೋ ಪ್ರಾಬ್ಲಮ್ ಇದೆ. ಸ್ವಲ್ಪ ವರ್ಷದಲ್ಲಿ ಕ್ಲಿಯರ್ ಆಗುತ್ತೆ, ಒಂದು 4-5 ವರ್ಷದಲ್ಲಿ. ಅಷ್ಟು ಮಿಕ್ಕಿ ನಾನು ತುಂಬಾ ಸೆಟಲ್ಮೆಂಟ್ ಟೈಮ್ ಅಲ್ಲಿ ಅದಾಯ್ತು, ಯಾರು ಏನು ಸಹಾಯ ಮಾಡಲಿಲ್ಲ, 1 ರೂಪಾಯಿ ಸಹಾಯ ಮಾಡಲಿಲ್ಲ. ಅಲ್ಲಿ ಲೋನ್ ಮಾಡ್ಕೊಂಡು ಇರೋ ಮನೇಲಿರೋ ಬಂಗಾರ ಪ್ಲೆಜ್, ಜಮೀನ್ ಎಲ್ಲ ಪ್ಲೆಜ್ ಮಾಡಿ ಇದು ಮಾಡಿದೆ. ಇವಾಗ ಹೆಂಡತಿ ಕಡೆಯವರು ಸ್ವಲ್ಪ ಸೊಫಿಸ್ಟಿಕೇಟ್ ಇದ್ದಾರೆ, ಸೆಕೆಂಡ್ ವೈಫ್ ಕಡೆಯವರು. ಆದ್ರೆ ಅವರು ಇವನ್ಗೆ ಆದ್ರೆ ಏನು ಈ ಕಡೆ ನಮ್ಗೆ ಹೇಳ್ದೆ ಅಷ್ಟು ದೂರ ಹೋಗ್ಬಿಟ್ನಲ್ಲ. ಅವ್ರದ್ದು ಎಕ್ಸ್ಪೆಕ್ಟೇಷನ್ ಏನು, ಆ ಕಡೆ ಬೆಂಗಳೂರು ಕಡೆ ಟ್ರಾನ್ಸ್ಫರ್ ತಗೊಂಡು ಜೀವನ ಮಾಡ್ಬೇಕು ಅನ್ನೋದೇ ಇತ್ತು. ಬಟ್ ಈ ತರ ಹೋಗ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಷ್ಟ ಇಲ್ಲ. ಸೊ ಇವಾಗ ನಾನು ಎಲ್ಲ ಕ್ಲಿಯರ್ ಆಗಿ ಹೇಳಿದ್ದೀನಿ. ನನಗೂ ಈಗ ನಾನು ಅಲ್ಲಿ ಸೆಟ್ಲ್ ಆಗಿದ್ದೀನಿ, ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲ್ಲ, ಊರನ್ನಕ್ಕೂ ಚೇಂಜ್ ಮಾಡಲ್ಲ. ಅವ್ರಿಗೆ ಏನ್ ಫೆಸಿಲಿಟೀಸ್ ಬೇಕೋ ಅಲ್ಲೇ ಇದ್ದಲೇನೆ. ನೀವು 1 ರೂಪಾಯಿ ಕೊಡೋದು ಬೇಡ, ನೀನು 1 ರೂಪಾಯಿನೂ ಬೇಡ, ನಿಮ್ದು ಆಸ್ತಿ ಎಷ್ಟಾದ್ರೂ ಇರಲಿ, ಏನು ಬೇಡ, ನಾನು ದುಡ್ಕೊಂತೀನಿ ನನ್ಗೆ ಗೊತ್ತಿದೆ. ನಾನು ಕೆಲ್ಸದ ಜೊತೆಗೆ ಬೇರೆ ಏನೇನೋ ಸ್ವಲ್ಪ ಮಾಡ್ಕೊಂಡು ಹೆಂಗೆಂಗೋ ಮಾಡಿ ಕಷ್ಟ ಪಡ್ತೀನಿ. ಎಷ್ಟೇ ಕಷ್ಟ ಬರಲಿ, ಎಷ್ಟೆಷ್ಟು ನೋಡ್ಬಿಟ್ಟಿದ್ದೀನಿ ನಾನು ಜೀವನದಲ್ಲಿ. 10 ರೂಪಾಯಲ್ಲಿ 3 ದಿನ ಜೀವನನೂ ಮಾಡಿದ್ದೀನಿ. ಒಂದೇ ದಿವಸಕ್ಕೆ 5,000 10,000 ನೋಡಿದ್ದೀನಿ. ಬಟ್ ಆವಾಗ ಇಲ್ದಿರೋ ನಮ್ದು ಇವಾಗ ಪಡ್ಕೊಂಡಿದ್ದೀನಿ. ಇದನ್ನ ನಾನು ಕಳ್ಕೊಳಕ್ ಯಾವತ್ತೂ ತಯಾರಿಲ್ಲ. ಓಕೆ, ಸೊ ಬಂದು ಚೆನ್ನಾಗಿದ್ರೆ ನನ್ನ ಮಗುಗೆ ಒಂದು ಒಳ್ಳೆ ಭವಿಷ್ಯ ನಿರ್ಮಾಣ ಮಾಡ್ತೀನಿ. ಅದು ಹೇಗ್ ಮಾಡ್ತೀನಿ ನನಗೆ ಗೊತ್ತು. ಅವ್ರ ಥಿಂಕಿಂಗ್ ಏನು, ಇದು ಊರು ಒಂದು ಹಳ್ಳಿ ತರ ಇದೆ, ತುಂಬಾ ಬ್ಯಾಕ್ವರ್ಡ್ ಇದೆ, ಇಲ್ಲಿ ಜನ ಇಂಪ್ರೂವ್ಮೆಂಟ್ ಇಲ್ಲ. ಬಟ್ ಅದೆಲ್ಲ ಜಸ್ಟ್ ಅವ್ರ ಇಮ್ಯಾಜಿನೇಷನ್ ಅಷ್ಟೇ. ಇಲ್ಲಿರೋರು ಕೂಡ ದೊಡ್ಡ ಸಾಧನೆ ಮಾಡಿದ್ದಾರೆ. ಯಾವ ಪ್ಲೇಸ್ ಇದ್ರೆ ಏನು ಜೀವನ ಮಾಡೋಕೆ. ಸೊ ಇವಾಗ ಬರ್ತೀನಿ ಅಂದ್ರೆ ಬಂದ್ರೆ ಒಂದು ಒಳ್ಳೆ ಜೀವನ ನಡೀತದೆ. ಬಂದಿಲ್ಲ ಅಂದ್ರೆ ನೋ ಪ್ರಾಬ್ಲಮ್. ನನ್ಗೆ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ, ನಾನು ಭಗವದ್ಗೀತೆ ಪ್ರವಚನ ಎಲ್ಲ ಕೇಳ್ತಾರೆ, ಕೇಳಿ ಇವೆಲ್ಲ ಜೀವನದಲ್ಲಿ ಮನುಷ್ಯನ ಜೀವನದಲ್ಲಿ ಕಾಮನ್. ನನ್ನ ಗುರಿ ಹತ್ರ ನಾನು ಹೋಗ್ತಾ ಇರ್ಬೇಕು, ಅದೇ ಒಂದು ನನ್ನ ಉದ್ದೇಶ ಆಗ್ಬಿಟ್ಟೆ, ಬೇರೆ ಯಾವ್ದು ಉದ್ದೇಶ ಇಲ್ಲ ಅಷ್ಟೇ. ಸೊ ಇಷ್ಟು ಸ್ಟೋರಿ ನಡೀತಾ ಇದೆ ಇವಾಗ. ಓಕೆ, ಇಷ್ಟು ನಡೆದ ನಂದಿಂದ ನಿಮ್ಮ ಹತ್ರ ಏನ್ ಕ್ವಶನ್, ನನ್ ಮನಸ್ಸು ಅವಾಗ ನನ್ನ ಮಗಳಿದ್ದಾಳಲ್ಲ, ಮೊದಲನೇ ಹೆಂಡತಿ ಮಗಳು, ಅವಳ ಕಡೆ ಹೊಲಿತಾ ಇರ್ತದೆ. 2 ಸಾರಿ ಹೋಗಿದ್ದೆ ಸ್ಕೂಲ್ಗೆ, ಭೇಟಿ ಆಗಕ್ ಆಗ್ಲಿಲ್ಲ. ಅವತ್ತು ಪಾಪ ಮಗಳು ಸ್ಕೂಲಿಗೆ ಬಂದಿರ್ಲಿಲ್ಲ ಅಂತೆ. ನಾನು ಇವಾಗ ಒಂದ್ ದೊಡ್ಡ ಗುರು ತರನೇ ಟ್ರೀಟ್ ಮಾಡ್ತಾರೆ ಇಲ್ಲಿ ನನಗೆ. ಯಾಕಂದ್ರೆ
106 ಮಕ್ಕಳಿಗೆ ವಿದ್ಯಾಭ್ಯಾಸ, ಕನಿಷ್ಠ ಏನು 2024 ಅಲ್ಲಿ ಕನಿಷ್ಠ ಒಂದು 2,000-3,000 ಜನಕ್ಕೆ ಯೋಗಾಭ್ಯಾಸ ಹೇಳ್ಕೊಟ್ಟಿದ್ದೇನೆ ನಾನು ಉಚಿತವಾಗಿ. ಅದರಲ್ಲಿ 1,500-2,000 ಸ್ಕೂಲ್ ಮಕ್ಕಳೇನೆ. ಮತ್ತೆ ನಾನು ಒಂದು ದಿನ ಪ್ರತಿನಿತ್ಯ ನಾನು ಬೆಳಗ್ಗೆ 4 ಗಂಟೆಗೆ ಇದ್ರೆ 11 ಗಂಟೆವರೆಗೂ ಫುಲ್ ಬಿಸಿ ಇರ್ತೇನೆ. 4 ಗಂಟೆಗೆ ಎದ್ದು ಸ್ವಲ್ಪ ಸ್ಪಿರಿಚುವಲ್ ಪ್ರಾಕ್ಟೀಸ್ ಇರುತ್ತೆ, ಅದು ಮಾಡ್ತೀನಿ. ನಂತರ ಯೋಗಾಭ್ಯಾಸ ಇರ್ತದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಯೋಗ ಹೇಳ್ಕೊಡ್ತೀನಿ. ಅದಾದ ತಕ್ಷಣ ಸ್ವಲ್ಪ ಬೇರೆ ಆಧ್ಯಾತ್ಮಿಕ ಸಾಧನೆಗಳನ್ನ ಮಾಡ್ತಾ ಇದ್ದೀನಿ. ಅದು ಮುಗಿದ್ರೆ ದೆನ್ ಆಫೀಸಲ್ಲಿ ಯಾವತ್ತೂ ಏನೋ ಒಂದು ಸಮಾಜ ಸೇವೆ ತರ ಏನೋ ಕೆಲಸದ ಜೊತೆಗೆ ಎಕ್ಸ್ಟ್ರಾ ತಗೊಂಡು ಈವ್ನಿಂಗ್ ಟೈಮಲ್ಲಿ 1 hour ಫ್ರೀ ಸಿಕ್ಕರೆ ಯಾವ್ದಾದ್ರು ಒಂದು ಹಾಸ್ಟೆಲ್ ನೋಡ್ತೀನಿಲ್ಲ, SSLC ಮಕ್ಕಳು ಇರ್ತಾರಲ್ಲ ಅವ್ರ ಮಕ್ಕಳಿಗೆ ಒಂದು ಹೌ ಟು ಬಿ ದ ಟಾಪರ್ ಇನ್ ಎಕ್ಸಾಮ್ಸ್ ಅಂತ ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡೋದು. ಅಥವಾ ಇಂಜಿನಿಯರಿಂಗ್ ಕಾಲೇಜ್ ಹೋಗೋದು, ಅಲ್ಲಿ ಒಂದು ಮಕ್ಕಳಿಗೆ ಹೇಗೆ ಮೌಲ್ಯಗಳನ್ನ ಅಳವಡಿಸ್ಕೊಂಡು ಹೌ ದೇ ಕ್ಯಾನ್ ಬಿ ಲೀಡ್ ದ ಬೆಸ್ಟ್ ಲೈಫ್ ಇನ್ ದರ್ ಲೈಫ್ ಅನ್ನೋ ತರ. ನಾನು ಎಷ್ಟೊಂದು ತಪ್ಪುಗಳು ಮಾಡಿದ್ದೆ, ನಾವು ಮಾಡೋ ತಪ್ಪುಗಳು ಅವ್ರ ಲೈಫಲ್ಲಿ ಮಾಡಿದೆ. ಅವ್ರ ಜರಿ ಮೈಂಡ್, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಥವಾ ಸುಪ್ತ ಮನಸ್ಸು ಅಂತ ಹೇಳ್ತಾರಲ್ಲ, ಅದನ್ನ ಟ್ರೈನ್ ಮಾಡೋದ್ರಿಂದ ಏನೆಲ್ಲ ಸಾಧನೆ ಮಾಡ್ಬೋದು. ಒಬ್ಬ ಸಾಧಾರಣ ವಿದ್ಯಾರ್ಥಿ, ಎನಿಬಡಿ ಕ್ಯಾನ್ ಬಿಕಮ್ ವಿವೇಕಾನಂದ, ಎನಿಬಡಿ ಕ್ಯಾನ್ ಬಿಕಮ್ ಸರ್ ವಿಶ್ವೇಶ್ವರಯ್ಯ, ಎವ್ರಿಥಿಂಗ್ ಈಸ್ ಇನ್ ಮೈಂಡ್ ಅನ್ನೋದನ್ನ ಟ್ರೈನಿಂಗ್ ಕೊಡ್ತಾ ಇರ್ತೀನಿ ನಾನು. ಟ್ರೈನಿಂಗು ಕೂಡ ಅಷ್ಟೇ ಇಷ್ಟಪಡ್ತಾರೆ ಜನ, ಎಲ್ಲ ಉಚಿತವಾಗಿ ಮಾಡ್ತಾರೆ. ಸೊ ಐ ಹ್ಯಾವ್ ಗಾಟ್ ಮೈ ಪಾತ್, ವಾಟ್ ಐ ಹ್ಯಾವ್ ಟು ಡೂ, ವಾಟ್ ವೇರ್ ಐ ವಿಲ್ ಬಿ ನೆಕ್ಸ್ಟ್ ಫ್ಯೂ ಇಯರ್ಸ್ ಅನ್ನೋದು ನನ್ನ ಮೈಂಡ್ ಅಲ್ಲಿ ಇದೆ. ಮತ್ತೆ ಈ ಮಧ್ಯದಲ್ಲಿ ನಾನು ನನ್ನ ಮಗಳನ್ನ ಹೋಗಿ ಭೇಟಿ ಆಗೋದು ಸರಿನಾ? ಒಂದೊಂದ್ಸರಿ ಏನಿಸುತ್ತೆ, ಓಕೆ ನಾನು ಹೋದ್ರೆ ಪಾಪ ಅವಳಿಗೆ ತಾಯಿ ಹರ್ಟ್ ಮಾಡ್ತಾವೇನೋ, ಅಥವಾ ಅವಳ ಮನ್ಸು ಈಗ ಟೀನೇಜ್ ಬರ್ತಾವೆ, ಈಗ ಪಾಪ ಅವಳ ಮಗಳಿಗೆ 11-12 ವರ್ಷ ಇರ್ಬೋದು, ಅವಳ ಮೈಂಡ್ ಅಲ್ಲಿ 100 ಹಿಂಗೂ ಮರ್ತ್ ಬಿಟ್ಟಿದ್ದಾಳೆ. 100 ಅಲೆಗಳು ಹೇಳ್ತಾವೆ, ಅಯ್ಯೋ ಇವ್ನು ನನ್ನಪ್ಪ ಯಾಕೆ ಬಿಟ್ಟ, ಅಪ್ಪ ಇಷ್ಟು ಒಳ್ಳೆಯವನು ಇವ್ನು ಯಾಕೆ ಬಿಟ್ಟ ಅಂತ ಅವಳ ಮನಸ್ಸಲ್ಲಿ ಬರ್ಬೋದು. ಅವತ್ತು ಅವಳನ್ನ ಎಕ್ಸೆಪ್ಟ್ ಮಾಡ್ಬೋದು, ಎಕ್ಸೆಪ್ಟ್ ಮಾಡ್ಲಿಕ್ಕಿಲ್ಲ. ಸೊ ನಾನು ಮಗಳನ್ನ ಭೇಟಿ ಆಗೋದು ಸರಿನಾ? ಇಷ್ಟು ಆಯ್ತು, ನನ್ನ ಕತೆ ಎಲ್ಲ ಹೇಳದೆ. ಮುಂದೆ ತಾವೇನು ಹೇಳ್ತೀರ ಅನ್ನೋದು ಕೇಳ್ತೀನಿ. ಆಯಿತು, ಆ ವಿಚಾರನ ಮಾತಾಡ್ತೀನಿ. ಬಟ್ ಇಲ್ಲಿ ನಿಮ್ಮ ತಾಯಿ, ನಿಮ್ಮ ತಮ್ಮ, ಇಲ್ಲಿ ಮನೆ ವಾತಾವರಣ ಹೆಂಗಿದೆ ನಿಮ್ಮದು? ಅಂದರೆ ಎಲ್ಲ ಸಪೋರ್ಟಿವ್? ಮನೆ ವಾತಾವರಣ, ತಮ್ಮ ತುಂಬಾ ಒಳ್ಳೆಯವರು. ಅವ್ರ ಜೀವನದಲ್ಲಿ ಅವ್ರ ಮದುವೆ ಆಗಿದೆ, ಮಕ್ಕಳಿದೆ, ತುಂಬಾ ಅವ್ರ ಜೀವನನ ಅವ್ರು ನೋಡ್ಕೊಂಡು ಹೋಗ್ತಾ ಇದಾರೆ. ಯಾವುದೇ ಕಷ್ಟ ಸುಖ ಅಂದ್ರೆ ಸಪೋರ್ಟ್ ಮಾಡ್ತಾರೆ. ಓಕೆ. ಅಣ್ಣ ಅದು ಕಂಪ್ಲೀಟ್ಲಿ ಡೆಡ್ ಅಪೋಸಿಟ್. ಅಣ್ಣನ ಮಕ್ಕಳನ್ನ ನಾನೇ ಓದಿಸ್ಕೊಂಡು ಹೋಗ್ತಾ ಇರೋದು. ಲಕ್ಷಾಂತರ ರೂಪಾಯಿ ನಮ್ಮ ಅರ್ಧ ಪ್ರಾಪರ್ಟಿ ಎಲ್ಲ ಸಾಲ ಮಾಡಿ ಇದು ಮಾಡ್ಕೊಂಡು ಅವ್ರು ಯಾವ್ದಕ್ಕೂ ಪ್ರಯೋಜನ ಇಲ್ಲ ಅಂತ ಒಬ್ಬ ಅಣ್ಣ ಅಂತ ಹೇಳ್ಕೊಳಕ್ಕೂ ನನಗೆ ಯಾವ್ದಕ್ಕೂ ಒಂಚೂರುನು ಅಣ್ಣನ ಮೇಲೆ ವ್ಯಾಮೋಹನ ತೆಗೆದ್ಬಿಟ್ಟಿದ್ದೆ ನಾನು. ಯಾಕಂದ್ರೆ ಅವನಿಗೂ ಕೂಡ ಕಷ್ಟದಲ್ಲಿದ್ದಾಗ 10,000, 20,000, 30,000 ಅನ್ಕೊಂಡು ಇಲ್ಲಿವರೆಗೂ ನಾನು ವೈಯಕ್ತಿಕವಾಗಿ ಒಂದು 10 ಲಕ್ಷ ಕೊಟ್ಟಿದ್ದೀನಿ. ಅವ್ನು ದುಡಿಯೋದು ಹಾಳು ಮಾಡೋದು ಅವನಿಗೆಲ್ಲ ಚಟಗಳಿದೆ. ರೈಟ್ ಫ್ರಮ್ ಡ್ರಿಂಕಿಂಗ್, ಇಸ್ಪೆಟ್, ಓಸಿ ಏನಿದೆ ಎಲ್ಲ ಇದೆ. ಆಟೋ ಓಡಿಸ್ತಾರೆ, ಮಕ್ಕಳ ಬಗ್ಗೆ ಕೇರ್ ಇಲ್ಲ, ಹೆಂಡತಿ ಬಗ್ಗೆ ಕೇರ್ ಇಲ್ಲ, ತಾಯಿ ಬಗ್ಗೆ. ಅವನಿಗೆ ಅವ್ನ ಜಗತ್ತು ಅಷ್ಟೇ, ಅವ್ನ ಎಂಟರ್ಟೈನ್ಮೆಂಟ್. ಸೊ ಅವನ್ನ ಬಿಟ್ಬಿಟ್ಟಿದ್ದೇವೆ. ಎಲ್ಲೋ ದುಡ್ಕೊಂಡು ತಿಂತಾರೆ ಅವ್ರು, ಬೇರೆ ಕಡೆ ಅವರು ದುಡ್ಕೊಂಡು ಹೋಗ್ತಾರೆ. ಅಣ್ಣನ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನನ್ ಜವಾಬ್ದಾರಿ ಇಷ್ಟೇ, ಅಣ್ಣನ ಮಕ್ಕಳನ್ನ ನಮ್ಮ ಫ್ಯಾಮಿಲಿ ನೋಡ್ಕೊಂಡು ಹೋಗ್ತಾನೆ ಅಂತ ನನ್ಗೊಂದು ಜಾಬ್ ಕೊಟ್ಟಿದ್ದಾರೆ. ತಂದೆ ಜಾಬ್ನ ನನ್ಗೆ ಕೊಟ್ಟಿದ್ದಾರೆ. ಸೊ ತಂದೆ ಕರ್ತವ್ಯನ ನಾನು ನೋಡ್ಕೊಂಡು ಹೋಗ್ತಾ, ಅಣ್ಣನ ಮಕ್ಕಳಿಗೆ ಇಬ್ಬರಿಗೂ ನನ್ನ ಕೈಯಿಂದ ಆದಷ್ಟು ಮ್ಯಾಕ್ಸಿಮಮ್ ಒಳ್ಳೆ ಎಜುಕೇಶನ್ ಕೊಟ್ಕೊಂಡು ಅವ್ರಿಗೆ ಒಳ್ಳೆ ಪಾಸಿಟಿವ್ ಮೈಂಡ್ ಅಲ್ಲಿ ಫೀಡ್ ತುಂಬ್ತಾ ಹೋಗ್ತಾ ಇರ್ತೀನಿ. ಬಟ್ ಅವ್ರು ಬೆಳೆದಿರೋ ವಾತಾವರಣ ಫುಲ್ ನೆಗೆಟಿವ್ ಇದೆ. ಅದರಿಂದ ನನ್ನ ವಾತಾವರಣಕ್ಕೆ ಬರ್ಬೇಕಂದ್ರೆ ಸ್ವಲ್ಪ ಕಷ್ಟ. ಬಟ್ ದಟ್ ಕ್ಯಾನ್ ಬಿ ಪಾಸಿಬಲ್ ಓನ್ಲಿ ಥ್ರೂ ಯೋಗ ಅಂಡ್ ಮೆಡಿಟೇಷನ್. ಈಗ ಸಮ್ಮರ್ ಹಾಲಿಡೇಸ್ ಎಲ್ಲ ಬರ್ತದಲ್ಲ, ನಮ್ ಕ್ಯಾಂಪ್ ಅಲ್ಲಿ ಕರ್ಕೊಂಡೋಗಿ ಏನೋ ಒಂದು ಆ ಸಾಧ್ಯವಾದಷ್ಟು ಒಳ್ಳೆ ಅಣ್ಣನ ಮಗಳು ಒಳ್ಳೆ ಲೆವೆಲ್ ಒಳ್ಳೆ ಇದರಿಂದ ಓದ್ತಾಳೆ. ಅವಳಿಗೆ ಸ್ವಂತ ನನ್ನ ಮಗಳ ತರನೇ ಎಜುಕೇಶನ್ ಕೊಟ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾನೆ. ಮಗ ಹಾಸ್ಟೆಲ್ ಅಲ್ಲಿ ಇದ್ದಾನೆ, ಅವ್ನು ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಹಿಂದೆ ಇದ್ದಾನೆ. ಬಟ್ ಪರವಾಗಿಲ್ಲ, ವಿದ್ಯಾಭ್ಯಾಸದಲ್ಲಿ ಹಿಂದೆ ಇದ್ರು ಚುರುಕಿದಾನೆ, ಅವ್ನ ಜೀವನ ಅವ್ನು ನಿರೂಪಿಸ್ಕೊಳ್ತಾನೆ. ತಮ್ಮಂದೇನು ತೊಂದರೆ ಇಲ್ಲ. ಪಾಪ ತಮ್ಮ ಕಷ್ಟ ಸುಖ ಅಂದ್ರೂ ಸ್ವಲ್ಪ ಹೆಲ್ಪ್ ಮಾಡ್ತಾನೆ. ಯಾವಾಗ ತುಂಬಾ ಕಷ್ಟ ಅಂದ್ರೆ ಫೈನಾನ್ಷಿಯಲಿ ಅಲ್ಪ ಸ್ವಲ್ಪ ಸಹಾಯ ಮಾಡ್ತಾನೆ. ಮನೇಲಿ ಏನಾದ್ರು ಕಷ್ಟ ಅಂದ್ರೆ ಬರ್ತಾನೆ. ಇಲ್ಲಿ ಕೂಡ ಅಮ್ಮನಂಗೂ ಹೇಳಬೇಕು ಅಂದ್ರೆ ಅವು ಹಂಗೆ ಅತ್ತೆ ಸೊಸೆಗಳು ಇರ್ತಾವಲ್ಲ, ಅದು ಹಂಗೆ ಇಷ್ಟೆಲ್ಲ ಆದ್ರೂ ಕೂಡ ಅವರು ಹಳೆ ಜನ ಅಲ್ಲ, ಸುಧಾರಿಸ್ಕೊಳಲ್ಲ. ಏನ್ ಹೇಳಿದ್ರು ಅವ್ರು ತುಂಬಾ ಇನ್ಸೆಕ್ಯೂರಿಟಿ ಇದೆ. ಮಕ್ಳು ಯಾರು ನನ್ನ ಮಾತು ಕೇಳಲ್ಲ. ಎಲ್ರು ಹೆಂಡತಿರಿಗೆ ಸೊಸೆ ಅಂದ್ರೆ ಸಪೋರ್ಟ್ ಮಾಡ್ತಾರೆ. ಆಕ್ಚುಲಿ ಎಲ್ಲರೂ ತಾಯಿಗೆ ಸಪೋರ್ಟ್ ಮಾಡೋದು, ಬಟ್ ಅವ್ರ ಮನಸ್ಸಲ್ಲಿ ಏನೋ ಒಂದು. ಸೊ ಆದಷ್ಟು ಅವ್ರ ಮನಸ್ಸನ್ನ ಪರಿವರ್ತನೆ ಮಾಡಕ್ ಪ್ರಯತ್ನ ಮಾಡೋದು. ನಾನು ಇವಾಗ ಯಾವ ಮನೇಲಿ ಇರೋದು, ನಾನು ಒಬ್ಬನೇ ಸಪರೇಟ್ ಆಗಿ ಬೇರೆ ಮನೆ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಅಲ್ಲಿದ್ರೆ ತಾಯಿ ಜೊತೆ ಎಲ್ಲ ಇದ್ರೆ, ಇಲ್ಲೇ ನಮ್ಮ ಮನೆಯಿಂದ ನಾನು ಇರೋ ಬೇರೆ ಮನೆಯಿಂದ ನಾವು 1-2-3 ಕಿಲೋಮೀಟರ್ ಅಲ್ಲಿ ಬೇರೆ ಕಡೆ ಮನೆ ಮಾಡ್ಕೊಂಡಿದ್ದೀನಿ ನಾನು. ತಾಯಿ ಜೊತೆ ಇದ್ರೆ ಸಮಸ್ಯೆ ಏನಂದ್ರೆ ಅಲ್ಲಿ ಮನೆ ತುಂಬಾ ಜನ ಇದ್ದಾರೆ, ಅಣ್ಣನ ಮಕ್ಕಳು, ಅತ್ತಿಗೆ ಎಲ್ಲ ಇದ್ದಾರೆ. ಅಲ್ಲಿ ನನಗೆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡೋಕೆ ನೋಡಿ ಈ ಮನೆಗೆ ಬಂದು 1 ವರ್ಷ ಆಯ್ತು. 1 ವರ್ಷದಲ್ಲಿ ನನ್ನ ಜೀವನದಲ್ಲಿ ಅಗಾಧವಾದ ಬದಲಾವಣೆಗಳಾಗಿದೆ. ಪ್ರತಿನಿತ್ಯ ಪಾಸಿಟಿವ್ ಥಿಂಗ್ಸ್ ಪ್ರಾಕ್ಟೀಸ್ ಮಾಡಿ ಪಾಸಿಟಿವ್ ಆಲೋಚನೆಗಳು ಮಾಡಿ ನನ್ನ ಲೈಫಲ್ಲಿ ಹೆಂಗಿರ್ಬೇಕಂದ್ರೆ ನೆಗೆಟಿವ್ ಅನ್ನೋದು ಒಂದು ಶಬ್ದ ಕೂಡ ಇರಬಾರ್ದು. ಏನು ನಿನ್ನಿಂದ ಮಾಡಕ್ ಸಾಧ್ಯ ಇಲ್ಲ ಅಂತ ಅಂತಿರ್ಬಾರ್ದು, ನಿನ್ನಿಂದ ಮಾಡಕ್ ಆಗದಿರೋ ಕೆಲಸ ಅಂತ ಇರಬಾರ್ದು. ಏನು ಮತ್ತಿನ್ನೊಂದು ಒಂದ್ ಬಾಯಿಂದ ಕೆಟ್ಟ ಮಾತುಗಳು ಬರಬಾರ್ದು, ಕೆಟ್ಟ ಆಲೋಚನೆಗಳು ಬರಬಾರ್ದು. ಚಟ ಇದೆ ಇವಾಗ್ಲೂ. ಏನೋ ಅದೇನೋ ಸಿಗರೇಟ್ ಸ್ಮೋಕಿಂಗ್ ಮಾಡೋದನ್ನಲ್ಲ, ಅದನ್ನ ಬಿಡೋಕ್ ತುಂಬಾ ಕಷ್ಟ ಪಡ್ತಾ ಇದೀನಿ. 5 ಸ್ವಾಮಿ ಮಾಲೆ ಹಾಕಿದ್ದೆ ಈ ವರ್ಷ.
ಅದನ್ನು ಕೂಡ ಅವಾಗ ಸರಿಯಾಗಿ ವ್ರತ ಪಾಲನೆ ಮಾಡಿದೆ. ಬಟ್ ಅದು ಕಳೆದ ಸುಮಾರು ಎಷ್ಟು ಒಂದು 20 ವರ್ಷದಿಂದ ಜಾಸ್ತಿ ಏನ್ ಸೇದಲ್ಲ, ದಿನಕ್ಕೆ 1-2 ಅದನ್ನ ಬಿಡೋಕ್ ತುಂಬಾ ಪ್ರಯತ್ನ ಮಾಡ್ತಾ ಇದೀನಿ. ಇಟ್ಸ್ ನಾನು ಒಂದಿನ ಬಿಡ್ತೀನಿ, ಗೊತ್ತಿಲ್ಲ ಯಾವಾಗ ಬರುತ್ತೆ ಗೊತ್ತಿಲ್ಲ. ಬಟ್ ಮನಸ್ಸಿನ ದುಃಖ ಇದು ಮಾಡತ್ತಿದೆ ಅಥವಾ ಅದನ್ನ ಸೇದಿದಾಗ ಒಂಥರ ಪಾಸಿಟಿವ್ ಇದು ಬರ್ತದೆ. ದಿಸ್ ಆಲ್ ಕೆಮಿಕಲ್ ರಿಯಾಕ್ಷನ್ ಇನ್ ದ ಬಾಡಿ, ಬಿಕಾಸ್ ದ ಮೂಮೆಂಟ್ ನಿಕೋಟಿನ್ ಕಂಟೆಂಟ್ ಕಡಿಮೆ ಆದ್ಮೇಲೆ ಬಾಡಿಯಲ್ಲಿ ಅವಾಗ ಇಟ್ ವಿಲ್ ಗೆಟ್ ಅರ್ಜ್, ಓಕೆ ಮಾಡು ಅಂತ. ಬಟ್ ಫ್ಯಾಮಿಲಿ ಜೊತೆ ಇದ್ದಾಗ ಅವಾಗ ಮಾಡಲ್ಲ. ಈಗ ಮಗನ್ ನೋಡಕ್ ಹೋಗಿರ್ತೀನಿ ನಾನು, ಸಾಟರ್ಡೆ ಸಂಡೇ 1-2-3 ದಿನ ಮಗನ ಜೊತೆ, ಯಾವತ್ತು ಮಾಡಕ್ ಹೋಗಲ್ಲ. ದ ಮೂಮೆಂಟ್ ಒಬ್ಬಂಟಿಯಾಗಿದ್ದಾಗ ಅಲ್ಲಿ ಸ್ವಲ್ಪ ಜಾಸ್ತಿ ಬರ್ತದೆ, ಹಾಗೂ ಜಾಸ್ತಿ ಮಾಡಲ್ಲ, 1-2 ಮಾಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು, ರಾತ್ರಿ ಬಿಫೋರ್ ಸ್ಲೀಪ್ ಒಂದು, ಇನ್ ಬಿಟ್ವೀನ್ ಜಸ್ಟ್ ಥಿಂಕ್ ಅಬೌಟ್ ದ ಫ್ಯೂಚರ್ ಬಗ್ಗೆ ಏನ್ ಮಾಡ್ಬೇಕು ಅದನ್ನ ಪ್ರಿಪೇರ್ ಆಗ್ತಾ ಇರ್ತೀನಿ ಅಷ್ಟೇ. ನಿಕೋಟಿನ್ ಅಂಶ ಬೇಕು ಅಂತ ಸಿಗರೇಟ್ ಸೇದೋದಾ? ಅಂಶ ಬೇಕು ಅಂತ ಅದನ್ನ ಬಿಡೋಕೆ ಪ್ರಯತ್ನ ಮಾಡ್ತಾ ಇದೀನಿ. ಅದೇ ಹೇಳ್ತಿರಲ್ಲ, ಯಾವುದೇ ಚಟಕ್ಕೆ ಅಡಿಕ್ಟ್ ಆದ್ಮೇಲೆ ಅದನ್ನ ಬಿಡೋದು ತುಂಬಾ ಕಷ್ಟ. ನೀವು ಇದನ್ನು ನಿಮ್ಮ ಮಕ್ಕಳಿಗೆ ಬೋಧಿಸಬಲ್ಲಿರಾ? ಸಾಧ್ಯ ಇಲ್ಲ, ಬೋಧಿಸಲ್ಲ. ನಾನು ಯಾರಿಗೂ ಬೋಧಿಸಲ್ಲ. ಯಾವುದನ್ನ, ಯಾವ ಆಚರಣೆ ಅಥವಾ ಯಾವ ನಿಮ್ಮ ಬದುಕಿನ ರೂಢಿಗಳನ್ನು ಮಕ್ಕಳಿಗೆ ಬೋಧಿಸೋದಕ್ಕೂ ನಾಚಿಕೆಯೋ ಅಂತಹದ್ದನ್ನು ಸ್ವಯಂ ನಾನು ಆಚರಿಸುವುದು, ಮತ್ತು ಆಚರಣೆ ನಾನು ಈ ಕಡೆ ಮಾಡ್ತೀನಿ ಬಟ್ ಮಕ್ಕಳಿಗೆ ನಾನು ಬೋಧಿಸುವುದಿಲ್ಲ ಅಂತ ಹೇಳುವ ಆ ಅಂಶವೇ ನನ್ನನ್ನು ಗುರುಸ್ಥಾನದಿಂದ ಹಿಂದೆ ಎಳೆಯುತ್ತೆ. ಹೌದೌದೌದು. ಅಂದರೆ ಏನೋ ಕಂಡ್ರೆ ಗೊತ್ತಿಲ್ದಂಗೆ ಆಯಿತು ಅಂತ ಹೇಳಲಿಕ್ಕೂ ನಾಚಿಕೆ ಪಡುವ ಕೆಲವು ವಿಚಾರಗಳಿದ್ದಾವಲ್ಲ. ಅಂದರೆ ಒಂದು ವೇಳೆ ನಾಳೆ ನನ್ನ ವಿದ್ಯಾರ್ಥಿಗಳು ಅಥವಾ ಈಗ ನಿಮ್ಮ ಮುಖ್ಯ ವಿಚಾರ ಏನು, ನಾನು ಅಲ್ಲಿಗೆ ಬರ್ತೀನಿ, ಧರ್ಮ ಸೂಕ್ಷ್ಮಗಳನ್ನು ನಾನು ಅಲ್ಲಿ ಮಾತಾಡಿದೆ. ಬಟ್ ಇಲ್ಲಿ ಯಾಕೆ ಇದು ನಿಮ್ಮ 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 ಆಚರಣೆಗಳು, ನಿಮ್ಮ ರೂಢಿಗಳು, ನೀವು ಮಾಡ್ತಿರೋ ಕೆಲಸಗಳು ಒಬ್ಬ ಹೊಸ ವ್ಯಕ್ತಿಯಾಗಿ ಮತ್ತು ಕ್ರಾಂತಿಕಾರಿ ವ್ಯಕ್ತಿಯಾಗಿ ಬದಲಾಗ್ತಿರೋ ಈ ದಾರಿಯಲ್ಲಿ ಚಿಕ್ಕ ಚಿಕ್ಕ ಕೆಟ್ಟ ರೂಢಿ ಕೂಡ ದೊಡ್ಡ ಪರಿಣಾಮವನ್ನು ಬೀರಬಲ್ಲವು. ನಿಮ್ಗೊಂದು ಯೋಚನೆ ಮಾಡಿ, ದೊಡ್ಡ ಕೆಲಸಗಳು ಕೂಡ ಕೆಲವೊಮ್ಮೆ ದೊಡ್ಡ ಪರಿಣಾಮ ಬೀರಲಿಕ್ಕಿಲ್ಲ, ಆದರೆ ಚಿಕ್ಕ ತಪ್ಪುಗಳು ದೊಡ್ಡ ಪರಿಣಾಮ ಬೀರಬಲ್ಲವು. ಅರ್ಥಾತ್ ಅಷ್ಟು ದೊಡ್ಡ ಗಾಡಿಯನ್ನ ಒಂದು ಟೈರ್ ಪಂಚರ್ ಆದ್ರೆ ಅಷ್ಟು ದೊಡ್ಡ ಗಾಡಿ ನಿಲ್ಲಬೇಕಲ್ಲ, ಹಾಗೆ ಚಿಕ್ಕ ಚಿಕ್ಕ ಲವಲೇಶವಾದ ಒಂದು ಚಿಕ್ಕ ದುರ್ಬುದ್ಧಿ ಅಥವಾ ದುರಭ್ಯಾಸ ನಮ್ಮ ಅಷ್ಟು ದೊಡ್ಡ ಹಿತಚಿಂತನೆಗಳನ್ನು, ಅಷ್ಟು ದೊಡ್ಡ ಒಂದು ಸದ್ಭಾವನೆ ಏನಿದೆ ಎಲ್ಲರಿಗೂ ನಿಮ್ಮ ಕುರಿತು ಕೆತ್ತಾಕ್ಬಿಡುತ್ತೆ. ಇರಲಿ, ನಿಮಗದರ ಅತಿ ದೊಡ್ಡ ಪರಿಣಾಮ ಭವಿಷ್ಯದಲ್ಲಿ ನಿಮಗದು ಕಾಣಸಿಗುತ್ತೆ. ಆದರೆ ನೀವದನ್ನು ಬಿಡುವ ಆಲೋಚನೆಯಲ್ಲಿ ಅಥವಾ ಬಿಡುವ ಕನಸನ್ನು ಹೊಂದಿದ್ದೀರಿ. ಇದು ಅತಿ ಶ್ರೇಷ್ಠವಾದ ಕನಸು. ಯಾಕಂದರೆ ಹೊಸ ಹವ್ಯಾಸಗಳನ್ನು ರೂಢಿಸಿಕೊಳ್ಳೋದಕ್ಕಿಂತ ಇರೋ ಚಟಗಳನ್ನು ಬಿಡುವುದೇ ಅತಿ ದೊಡ್ಡ ಕ್ರಾಂತಿಕಾರಿ ಬದಲಾವಣೆ. ಯಾಕಂದರೆ ಏನನ್ನು ರೂಢಿಸಿಕೊಂಡೆ ಅನ್ನುವ ಆ ಸಿದ್ಧಾಂತಕ್ಕಿಂತ ನನ್ನಲ್ಲಿ ಒಳ್ಳೆಯದು ಇಲ್ಲ ಕೆಡುಕು ಇಲ್ಲ ಅನ್ನೋ ಈ ಸ್ಥಿತಿಯನ್ನೇ ನಾವು ಜ್ಞಾನೋದಯ ಅಂತ ಕರಿತೀವಿ. ಅಂದರೆ ನನ್ನಲ್ಲಿ ತುಂಬ ಒಳ್ಳೆಯದಿದೆ, ಕಡಿಮೆ ಕೆಟ್ಟದ್ದಿದೆ ಅನ್ನುವ ಈ ಇಂಬ್ಯಾಲೆನ್ಸ್ ಮನಸ್ಥಿತಿ ಕೂಡ ಜ್ಞಾನೋದಯ ಅಲ್ಲ. ಹೌದು ಹೌದು, ಖಂಡಿತ. ಈ ಕಡೆ ನನಗೆ ತೀರಾ ಕೆಟ್ಟದ್ದು ಇಲ್ಲ, ತೀರಾ ಏನು ಒಳ್ಳೆಯದು ಕೆಟ್ಟದ್ದಲ್ಲಿ ನನ್ನಲ್ಲಿ ಇಲ್ಲವೇ ಇಲ್ಲ ಅಂದ ಆ ಖಾಲಿತನವನ್ನೇ ನಾವು ಜ್ಞಾನೋದಯ ಅಂತ ಕರಿತೀವಿ. ಇಲ್ಲಿ ನೀವು ಅಂದರೆ ನಿಮ್ಮ ಹಿಂದಿನ ಬದುಕನ್ನು ನಾನು ಹೆಚ್ಚು ಹೇಳೋದು ಬೇಡ, ಬಟ್ ಜನ ಕೇಳಿಸ್ಕೊಂಡಿದ್ದಾರೆ. ನೀವಲ್ಲಿ ಮೋಸ ಹೋಗಿದ್ದ ರೀತಿ, ಮೋಸ ಮಾಡಿದ ರೀತಿ, ನೀವು ಏನನ್ನು ನೀಡಿದ್ರೋ ಪ್ರಕೃತಿಗೆ ಅಥವಾ ಕಾಸ್ಮಿಕ್ಗೆ ನೀವು ಅದನ್ನೇ ವಾಪಸ್ ಪಡೆದಿದ್ದೀರಿ, ಬೇರೇನೂ ಅಲ್ಲ. ನನ್ನ ಹೆಂಡತಿ ಗೊತ್ತಿಲ್ಲದಂಗೆ ನನ್ನ ಹೆಂಡತಿ ದೂರ ಇದ್ದಾಳೆ ಅಥವಾ ಅವಳು ನನಗೆ ಯೋಗ್ಯ ರೀತಿಯಲ್ಲಿ ಸ್ಪಂದನೆ ಮಾಡಲಿಲ್ಲ ಅನ್ನೋ ನೆಪ ಇಟ್ಟುಕೊಂಡು ನಾನೇನೋ ಮಾಡಿದೆ. ಮತ್ತು ಅದೇ ರೀತಿಯಲ್ಲಿ ನಿಮ್ಮ ಹೆಂಡತಿ ಕೂಡ ಇನ್ಯಾವುದೋ ರೀತಿಯಲ್ಲಿ ನಿಮಗೆ ದ್ರೋಹ ಮಾಡಿದ್ರು. ಅಂದರೆ ಈಗ ಬಹಳ ಮುಗಿದೋಗಿರೋ ವಿಚಾರಕ್ಕೆ ನಾವು ಹೆಚ್ಚು ತಲೆ ಕೊಡೋದು ಬೇಡ ಅಥವಾ ಅದರ ಗಮನ ಕೊಡೋದು ಬೇಡ. ಬಟ್ ಇಲ್ಲಿ ನಾನು ಮರ್ಡರ್ ಮಾಡಿ, ಬಹುಶಃ ನೀವೊಬ್ಬರು ಶ್ರೇಷ್ಠ ಗುರು ಆಗಿದ್ದೀರಿ ಮತ್ತು ಇವತ್ತಿನ ಈ ಸ್ಥಿತಿ ಒಂದು ಕ್ಷಣ ಆವತ್ತು ನೀವು ಅಂದುಕೊಂಡಿದ್ದನ್ನು ಮರ್ಡರ್ ಅನ್ನೋ ವಿಚಾರವನ್ನು ಅಥವಾ ಅವಳನ್ನು ಕೊಂದಾಕಬೇಕು ಅನ್ನೋ ವಿಚಾರ ಒಂದು ವೇಳೆ ಸಾಧ್ಯವಾಗಿದ್ದಿದ್ರೆ ನೀವು ಇವತ್ತು ಇದೇನೂ ಆಗಿರಲಿಲ್ಲ. ಅಂದರೆ ಯಾವುದನ್ನು ಸೃಷ್ಟಿಸಲು ನಾನು ಯೋಗ್ಯನಲ್ಲವೋ ಅದನ್ನು ನಾಶ ಮಾಡಲು ನನಗೆ ಯಾವ ಹಕ್ಕೂ ಇಲ್ಲ. ಮೋಸ ಅಥವಾ ಬೆನ್ನಿಗೆ ಚೂರಿ ಹಾಕೋ ಈ ವಿಚಾರಗಳು ಕೊಲ್ಲೋ ಹಂತಕ್ಕೆ ಯೋಗ್ಯವಾದ ವಿಚಾರಗಳೇ ಅಲ್ಲ.
ಅಂದರೆ ಮೋಸ ಅಥವಾ ದರೋಡೆ ಅಥವಾ ಈ ಕೊಲೆ ಅಥವಾ ಬೆನ್ನಿಗೆ ಚೂರಿ ಹಾಕೋದು, ಇವು ನೋಡಿ, ನಮ್ಮಲ್ಲಿ ಅತಿ ದೊಡ್ಡ ಮಾತಿದೆ, ಬದುಕಿನ ಸಂಕಷ್ಟಗಳು ಮನುಷ್ಯನನ್ನು ಉನ್ನತಿಯಾಗಲಿಕ್ಕೂ ದಾರಿ ಮಾಡಿಕೊಡಬಲ್ಲವು, ಅವನತಿ ಆಗಲಿಕ್ಕೂ ದಾರಿ ಮಾಡಿಕೊಡಬಲ್ಲ. ಆದರೆ ನೀವು ಉನ್ನತಿಯಾಗಿದ್ದೀರಿ ಅಂದರೆ 4 ಜನ ನಿನ್ನವರಿಗೆ ನೀವು ಅದ್ಭುತ ಮನುಷ್ಯ ಆಗೋದಕ್ಕಿಂತ ಲೋಕಕ್ಕೊಬ್ಬ ಗುರು ಆಗುವುದಿದೆಯಲ್ಲ, ಇದು ಎಷ್ಟು ದೊಡ್ಡ ಜನರಿಗೆ ಸಿಗುವ ಭಾಗ್ಯ. ಮತ್ತು ಈ ಭಾಗ್ಯ ಬಂದಿದ್ದು ನಿಮ್ಮ ಬದುಕಿನ ತುಂಬ ಸೋಲು, ಅವಮಾನ ಅಥವಾ ಸ್ವಯಂ ನಿಮ್ಮವರಿಂದಲೇ ಆದ ಮೋಸ, ಈ ಎಲ್ಲವೂ ತಾನೇ ನಿಮ್ಮ ವೈರಾಗ್ಯಕ್ಕೆ ಕಾರಣವಾಗಿದ್ದು. ಹಾಗಾಗಿ ನೀವು ಆ ಎಲ್ಲ ಸೋಲುಗಳಿಗೂ ಆ ಎಲ್ಲ ಮೋಸದ ಜನರಿಗೂ ಥ್ಯಾಂಕ್ಸ್ ಹೇಳಬೇಕು. ಕಾರಣ ನನ್ನ ಸ್ಮೃತಿ ಅಥವಾ ನನ್ನ ಆಲೋಚನೆಯನ್ನು ಇಷ್ಟು ವಿಶಾಲವಾಗಿಸಿಕೊಳ್ಳಬೇಕು ಅಥವಾ ಇಡೀ ಜಗತ್ತನ್ನು ನನ್ನ ಮನೆ ಅಂದ್ಕೊಳ್ಬೇಕು ಅಂದರೆ ನನ್ನ ಮನೆಯನ್ನು ನಾನು ಬಿಡಬೇಕಾಯಿತು. ಬುದ್ಧನ ಹಾಗೆ ಬುದ್ಧ ಚಿಕ್ಕ ಅರಮನೆ ಬಿಟ್ಟು ದೊಡ್ಡ ಜಗತ್ತನ್ನು ತನ್ನ ಮನೆ ಅಂದುಕೊಂಡಾಗ ಏಷ್ಯಾದ ಬೆಳಕಾದ. ಅರ್ಥಾತ್ ಎಲ್ಲರೂ ಮನೆ ಬಿಡಿ ಅಂತಲ್ಲ, ಆದರೆ ಇದ್ದ ಜಾಗದಲ್ಲಿ ತನ್ನ ಯೋಚನೆಯನ್ನು ಅಥವಾ ತನ್ನ ಆಲೋಚನೆಗಳನ್ನು ವಿಸ್ತಾರ ಮಾಡಿಕೊಳ್ಳದೆ ಹೋದಾಗ ನನಗೆ ಚಿಕ್ಕ ಪುಟ್ಟ ಸೋಲುಗಳು ಕೂಡ ಅತಿ ದೊಡ್ಡ ಬಂಡೆಗಳಾಗಿ ಕಣ್ಣು ನಿಲ್ತವೆ. ಇವತ್ತು ನಾಳೆ ದಿನ ಯಾರೋ ಒಬ್ಬ ನಿಮ್ಮ ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು ಅಥವಾ ಯಾರು ಇದರಲ್ಲೇ ಒಬ್ಬ ಯಾರೋ ಬೆನ್ನಿಗೆ ಚೂರಿ ಹಾಕಿದ್ರು, ಅದನ್ನು ತುಂಬ ಸಾರಸಗಟಾಕಿ ಅದನ್ನು ದೂರ ಇಟ್ಟು ನಿಮ್ಮ ಅಧ್ಯಾತ್ಮವನ್ನು ಮುಂದುವರಿಸುವಷ್ಟು ನಿಮ್ಮ ಆತ್ಮಬಲ ಹೆಚ್ಚಾಗಿದೆ. ಕಾರಣ ಇದು ನನಗೆ ಮೊದಲಲ್ಲ ಅನ್ನೋ ಭಾವನೆ ಬರುತ್ತೆ. ಮುಂದೆಲ್ಲಾದರೂ ಸೋಲಾದರೆ, ಮುಂದೆ ಯಾರಾದರೂ ಬೆನ್ನಿಗೆ ಚೂರಿ ಹಾಕಿದ್ರೆ ಇದು ಮೊದಲಲ್ಲ ಬಿಡು, ನಾನು ಹಿಂದೆ ತುಂಬ ಪೆಟ್ಟು ತಿಂದಿದ್ದೀನಿ ಅಂತ. ಈಗ ನಾನು ಹೇಳೋದು, ಮೊದಲ ಹೆಂಡತಿಯ ವಿಚಾರವನ್ನು ಸಂಪೂರ್ಣವಾಗಿ ಎಲ್ಲ ಅಂದರೆ ಕಾನೂನಾತ್ಮಕವಾಗಿ ಮತ್ತು ನಿಮ್ಮ ಹೃದಯಾಂತರ ಅಂಗಳದಲ್ಲೂ ಅದರಿಂದ ಬಹಳ ಮುಕ್ತಿ ಹೊಂದಿದ್ದೀರಿ. ಬಟ್ ಮಗು ಅನ್ನೋ ಮಮಕಾರ ಇದೆ ಅಲ್ಲಿ, ಹೌದಲ್ಲ? ಹೌದು. ಆ ಮಗುವನ್ನು ಮಮಕಾರವನ್ನು ಪದೇ ಪದೇ ಸ್ಪರ್ಶ ಮಾಡುವ ಅಥವಾ ಅದನ್ನು ಕಾಣುವ, ಅದನ್ನು ಸೇರುವ ಅಥವಾ ಅದನ್ನು ದರ್ಶನ ಮಾಡುವ ಆಲೋಚನೆ ಒಬ್ಬ ತಂದೆಯಾಗಿ ನಿಮಗೆ ಬರಬಹುದು. ಆದರೆ ಸದಾಕಾಲ ತಾಯಿಯೊಂದಿಗೆ ಇರುವ ಮಗುವಾಗಿ ಆ ಮಗು ನಿಮ್ಮ ಈ ತಂದೆಯನ್ನು ಭಾವನಾತ್ಮಕ ಈ ಸ್ಪಂದನೆ ಅಥವಾ ಈ ನಿಮ್ಮ ಕಾಳಜಿಯನ್ನು ಅದು ದುರುಪಯೋಗ ಅಥವಾ ಅದನ್ನು ಅದು ತನ್ನ ತಾಯಿಗೆ, ಯಾಕಂದರೆ ತಾಯಿ ಏನೇನು ಹೇಳ್ಕೊಟ್ಟಿದ್ದಾಳೆ ನಿಮಗೊಂದು ಅಂದಾಜಿರ್ಬೋದು. ನೀವು ತಂದೆಯನ್ನು ಭಾವನೆಯಲ್ಲಿ ಹೋಗ್ತೀರಾ, ಬಟ್ ಆ ಮಗುವಿಗೆ ಅದನ್ನು ಅರಗಿಸಿಕೊಳ್ಳುವ ಅಥವಾ ಅದನ್ನು ಹಾಗೇ ನೋಡುವ ಬುದ್ಧಿಶಕ್ತಿಯನ್ನು ತಾಯಿ ಕಿತ್ತುಕೊಂಡಿರಬಹುದು, ಅಥವಾ ಆ ಮಗುವಿಗೆ ಅದು ತುಂಬ ಗೊಂದಲ ಅನ್ನಿಸಬಹುದು. ನನಗನ್ಸುತ್ತೆ ಅಲ್ಲಿ ಆ ಮಗುವಿನ ಕುರಿತಾಗಿ ಏನು ಆಸೆ ಆಕಾಂಕ್ಷೆಗಳಿದ್ದಾವೆ, ನಾಳೆ ದಿನ ಆ ಮಗು ಬಯಸಿ ಬಂದರೆ ನೀವು ಅದನ್ನು ನಾಳೆ ದಿನವೂ ಕೊಡಿ. ಈಗ ಆ ಮಗುವನ್ನು ಇಂಡಿವಿಜುವಲ್ಲಾಗಿ ಭೇಟಿ ಮಾಡಲಿಕ್ಕೆ ಹೋದಾಗ ಮಗುವಿನ ಗೊಂದಲಗಳಿಗೆ, ಮಗುವಿನ ಆತಂಕಗಳಿಗೆ ನೀವು ಕಾರಣ ಆಗಬಾರ್ದು. ತಾಯಿಯೊಂದಿಗೆ ಇದ್ದಾಗ ಹೋದರೆ ಆ ತಾಯಿ ಅಥವಾ ಆಕೆ 4 ನಿಮಿಷ ಏನು ಹುಟ್ಟಿಸಿದ ತಂದೆ ಅನ್ನೋ ಕಾರಣಕ್ಕಾಗಿ ಸಮಯ ಕೊಟ್ಟರೆ ಆ ತಾಯಿನೂ ಕೂಡ ನೋಡಪ್ಪ ನಿಮ್ಮ ತಂದೆ ಏನೋ ಒಂಚೂರು ಮಾತಾಡಿಸಿ ಕಳಿಸು ಅಂತ ಆ ತಾಯಿ ಹೇಳಿದ್ರೆ, ಯಾಕಂದರೆ ಈಗ ಸಂಪೂರ್ಣ ತಾಯಿಯ ಬೋಧನೆಯನ್ನೇ ಮಗು ಕೇಳುವಷ್ಟಿದೆ. ಯಾಕೆ? ಆಕೆ ಜೊತೆ ಇರುವುದರಿಂದ. ಹಾಗಾಗಿ ನನಗನ್ಸುತ್ತೆ ಈಗ ಹೊಸ ಬದುಕು, ಹೊಸ ಅಂದರೆ ಆ ಹೊಸ ಹೆಣ್ಮಗಳನ್ನು ಮದುವೆ ಆಗಿದ್ದೀರಿ, ಮಗುವಾಗಿದೆ, ಇದಕ್ಕಷ್ಟೇ ನೀವು ಜವಾಬ್ದಾರಿದ್ದೀರಿ. ಹಳೆ ವಿಚಾರ ಏನಿದೆ ಒಂದಷ್ಟು ಕಾಂಪನ್ಸೇಷನ್ ತಗೊಂಡು ಎಲ್ಲ ರೀತಿಯಲ್ಲೂ, ಅಂದರೆ ಲೌಕಿಕವಾಗಿ ಅವರು ನಿಮ್ಮಿಂದ ದೂರ ಆಗಿದ್ದಾರೆ, ಬಟ್ ಅಲೌಕಿಕವಾಗಿ ನಾನು ತಂದೆ ಅನ್ನೋ ಭಾವನೆ ನಿಮ್ಮಲ್ಲಿ ಸದಾ ಇದ್ದೇ ಇದೆ, ಹೌದಲ್ಲ? ಅದಾಗಿಯೂ ಕೂಡ ಆ ಮಗುವನ್ನು, ಆ ಮಗು ಏಕಾಂತದಲ್ಲಿದ್ದ ಸಮಯದಲ್ಲಿ, ಶಾಲೆಗೆ ಹೋಗಿರೋ ಸಮಯದಲ್ಲಿ ನೀವು ಒಬ್ಬರೇ ಹೋಗಿ ಭೇಟಿ ಆಗೋದು, ನಾಳೆ ಆಗೋ ಕೆಲವು ಗೊಂದಲಗಳಿಗೆ ಮತ್ತೆ ನೀವು ಅಲ್ಲಿ ಅಪರಾಧಿಯಾಗೇ ನಿಲ್ತೀರಾ. ನಾಳೆ ದಿನ ಆ ಮಗುವಿಗೆ ಅಂಥದ್ದೊಂದು ಸ್ಮರಣೆಯಾಗಿ, ನನ್ನ ತಂದೆ ಹಿಂಗಾಯಿತು, ನನ್ನ ತಾಯಿ ಹಿಂಗೆ ಅನ್ಯಾಯ ಮಾಡಿದ್ಲು, ಫ್ರೆಂಡಿಂದ ಹಿಂಗೆ ನನ್ನ ತಾಯಿ ಬದುಕು ಅಥವಾ ನನ್ನ ತಂದೆ ಹಿಂಗೆ ದೂರ ಆದರು, ಅಂಥದ್ದೇನೋ ಬಂದು ನಿಮ್ಗೆ ಅಂಥದ್ದೇನೋ ಯೋಗ ಅಥವಾ ಆ ಮಗುವಿಗೆ ನಿಮ್ಮಂಥ ತಂದೆಯಿಂದ ಜ್ಞಾನವನ್ನು ಪಡೆಯೋ ಯೋಗ ಇದ್ದರೆ ಬರಲಿ. ಆದರೆ ಈಗ ಯಾವ ಹೆಣ್ಮಗಳು, ಯಾವ ಮಗು ನಿಮ್ಮ ಹತ್ರ ಧರ್ಮಯುತವಾಗಿ ನಡ್ಕೊಳ್ತಿದ್ದಾರೆ ಅದಕ್ಕೆ ನೀವು ಸಮಯ ಕೊಡಿ, ಅದಕ್ಕೆ ನೀವು ಜವಾಬ್ದಾರರಾಗಿ. ಬಟ್ ಯಾವುದು ಕಳಚಿಕೊಂಡು ಬಿಟ್ಟು ಹೋಗಿದೆಯೋ ನಿಮ್ಮಲ್ಲ ಭಾವನೆ ಇರಬಹುದು, ಮತ್ತು ಅದೇ ಮಮಕಾರ, ಆದರೆ ಧರ್ಮ ಸೂಕ್ಷ್ಮ ಬೇರೆ ಇರುತ್ತೆ.
ನಿಮಗೆ ನಾನು ತಂದೆ ಅಥವಾ ನನ್ನ ಮಗು ಅನ್ನೋದಿರ್ಬೋದು, ಬಟ್ ಆ ಮಗುವಿಗೆ ಅಲ್ಲಿ ಏನು ಹೇಳಿಕೊಡ್ತಾರೆ ಅಥವಾ ಆ ಮಗು ಅದನ್ನು ಬೇರೆ ರೀತಿ ತನ್ನ ತಾಯಿಗೆ ಹೇಳೋದು, ಅಥವಾ ಆ ತಾಯಿ ಅಥವಾ ಅವ್ರ ಮನೆ ಕಡೆಯವರು ಅದನ್ನು ಬೇರೆ ರೀತಿ ತಗೊಳ್ಳೋದು ಯಾಕೆ ಬೇಕದು? ಬೇಡ. ಅದನ್ನು ಸಂಪೂರ್ಣವಾಗಿ ತ್ಯಜಿಸಿ ಮುಂದೊಂದು ದಿನ ಬಂದರೆ ನೀವು ಎಲ್ಲ ವಿದ್ಯಾರ್ಥಿಗಳಂತೆ ಅದಕ್ಕೂ ಒಂಚೂರು ಜ್ಞಾನ ಕೊಡಿ, ಅಷ್ಟು ಮಾತ್ರ ಕೊಡಬಲ್ಲಿರಿ. ಯಾಕಂದರೆ ಅದಕ್ಕಿಂತ ದೊಡ್ಡ ನಿಧಿ ನಿಮ್ಮ ಬಳಿ ಏನೂ ಇಲ್ಲ. ಆದರೆ ಈಗ ಆ ಮಗುವನ್ನು ಶಾಲೆಗೆ ಹೋಗಿ ಕಾಣೋದು ಅಥವಾ ಇಂಡಿವಿಜುವಲ್ ಆಗಿ ಅಥವಾ ಸಪರೇಟಾಗಿ ಹೋಗಿ ಕಾಣೋದು, ಆ ಮಗುವಿನ ಗೊಂದಲ ಅಥವಾ ಆ ಮಗುವಿನ ಕೆಲವು ಏನು ಭೇದಗಳಿಗೆ ನೀವು ಕಾರಣ ಆಗ್ತೀರಿ. ಅಥವಾ ಅದು ಹೋಗಿ ಇನ್ನೇನೋ ಹೇಳೋದು, ಅದು ಇನ್ನೇನೋ ಆಗುವುದು ಬೇಡ. ಯಾರು ಇಲ್ಲಿ ನಿಮ್ಮೆಲ್ಲ ಸ್ಥಿತಿಗಳು ಗೊತ್ತಿದ್ದು ನಿಮ್ಮನ್ನು ಮದುವೆಯಾಗಿ ಇನ್ನೊಂದು ಬದುಕನ್ನು ಕೊಟ್ಟಿದ್ದಾರಲ್ವ ನಿಮಗೆ, ಈ ಹೆಣ್ಣಿಗೆ ಮತ್ತು ಈ ಮಗುವಿಗೆ ನೀವು ಸಂಪೂರ್ಣ ಜವಾಬ್ದಾರರಾಗಿರಿ. ಅಲ್ಲಿ ಆ ಮಗುವಿಗೆ ಏನು ಬೇಕು ಸಾಲ ಸೋಲ ಮಾಡಿ 15 ಲಕ್ಷ ಕೊಟ್ಟಿದ್ದೀರಲ್ವ, ಆ್ಯಂಡ್ ತಂದೆ ಪ್ರೀತಿ ಬೇಕು ಅನ್ನೋದು ಮಗುವಿಗೆ ಬಯಕೆ ಇರಬೇಕು, ತಂದೆ ಪ್ರೀತಿ ಕೊಡಿಸಬೇಕು ಅಂತ ಹೆಂಡತಿಗೆ ಬಯಕೆ ಇರಬೇಕು. ಅವರಿಬ್ಬರಿಗೂ ಇಲ್ಲ ಅಂದರೆ ನಿಮ್ಮ ಪ್ರೀತಿಯಲ್ಲಿ ಸುಮ್ಮನೆ ನಾನು ಎಲ್ಲ ಅಮೋಹಗಳನ್ನ ಕಳ್ಕೊಂಡ್ಬಿಟ್ಟಿದ್ದೀನಿ. ಯಾವ್ದು ಇರಲ್ಲ, ಯಾವ್ದು ಅಮೋಹಗಳಿರಲ್ಲ, ಯಾವ್ದು ಇಲ್ಲ ಅಂದ್ರೂ ನನ್ನ ಗುರಿ ಮಾತ್ರ ನನ್ನ ಕಣ್ಮುಂದೆ ಅಷ್ಟೇ. ಏನು ಮಾಡ್ಲಿಕ್ಕಾಗಲ್ಲ. ಆದರೆ ನೋಡಿ, ಲೋಕವೇ ಹಾಗೆ. ನೀ ಹುಟ್ಟಿಸಿದಲ್ಲಿ ಹುಟ್ಟಿದೆ, ನೀ ಕೊಂದಲ್ಲಿ ಸಾಯುವೆ, ನೀನು ಎಲ್ಲಿ ಇರು ಅಂತೀಯೋ ನಾನಲ್ಲಿ ಇರ್ತೀನಿ. ಅಂದರೆ ಈ ಸೃಷ್ಟಿ ಅಥವಾ ಒಬ್ಬ ಆ ಸೃಷ್ಟಿಕರ್ತನ ನಿಯಮ ಅಥವಾ ಅವನ ಇಚ್ಛೆ ನಾವು ಮನುಷ್ಯ ಮಾತ್ರಕ್ಕೆ ಅದು ಅಷ್ಟು ಸುಲಭವಾಗಿ ಅರ್ಥವಾಗುವುದಿಲ್ಲ. ಅಲ್ಲಿ ಸ್ನೇಹಿತನನ್ನು ನಂಬಿದ್ದು, ಈ ಹೆಣ್ಣನ್ನು ಮದುವೆಯಾಗಿದ್ದು, ಮತ್ತು ಅವರಿಬ್ಬರು ಅಂಥದ್ದೇನೋ ಸಂಬಂಧ ಅಕ್ರಮವಾಗಿ ಬೇರೆ ರೀತಿಯಲ್ಲಿ ನಡ್ಕೊಂಡಾಗ ನೀವು ಅದನ್ನು ಎದುರಿಸೋಕ್ಕಾಗದೆ ನೀವು ಮೆಂಟಲಿ ಕುಗ್ಗಿದ್ದು, ಆನಂತರ ಅವರು ಡೈವರ್ಸ್ ತಗೊಂಡಿದ್ದು, ಮತ್ತು ಇನ್ನೊಂದು ಹೆಣ್ಮಗಳು ನಿಮ್ಮ ಬದುಕಲ್ಲಿ ಬಂದಿದ್ದು, ಮತ್ತು ಇವೆಲ್ಲವೂ ಸೇರಿ ನಿಮ್ಮ ಬದುಕಿನ ಗುರಿಯನ್ನೇ ಗಮ್ಯಸ್ಥಾನವನ್ನೇ ಬದಲಿಸಿದ್ದು, ಆಧ್ಯಾತ್ಮಿಕತೆ ಕಡೆ ಬಂದಿದ್ದು, ಯೋಗ ಟೀಚರ್ ಆಗಿದ್ದು, ಇವತ್ತು ನೂರಾರು ವಿದ್ಯಾರ್ಥಿಗಳಿಗೆ ನಮ್ಮ ಗುರು ಅನ್ನೋ ಭಾವನೆ ಬರೆಸಿದ್ದು. ಅಂದರೆ ಯಾವ ಬಿಂದುವಿನಿಂದ ನಿಮ್ಮ ಬದುಕಿನ ತಾಪತ್ರೆಗಳು ಅಥವಾ ನಿಮ್ಮ ಬದುಕಿನ ಅಧೋಗತಿಗಳು ಶುರುವಾಯಿತೋ ಆ ಬಿಂದು ಇಳಿಮುಖವಾಗಿ ಬಂದು ಅಂತಿಮವಾಗಿ ನಿಮ್ಮನ್ನು ಮೇರು ಸ್ಥಾನದಲ್ಲೇ ಕೂರಿಸಿದೆ. ಈಗ ವಿಷಯ ಏನಂದರೆ, ದಾರಿಗಳು ಕೆಲವೊಮ್ಮೆ ಕಲ್ಲು ಮುಳ್ಳಿನಿಂದ ತುಂಬಿರಬಹುದು, ಆದರೆ ಸೇರುವ ಜಾಗ ಅಂತೂ ಸ್ವರ್ಗವಾಗೇ ಇದೆಯಲ್ಲ. ನೀವ್ಯಾರು ನಿಮ್ಮಿಂದ ಲೋಕಕ್ಕೇನಾದರೂ ಆಗ್ಬೋದು ಅನ್ನೋದಾದರೆ ಅದರ ಸೇವೆ ಮಾಡಲಿಕ್ಕೆ ನಿಮ್ಮ ಜೀವನವನ್ನು ಮುಡಿಪಾಗಿಡಿ, ಏನು ತೊಂದರೆ ಇಲ್ಲ. ಈಗ ಕಟ್ಟಿಕೊಂಡಿರೋ ಹೆಂಡತಿ, ಈಗ ಹುಟ್ಟಿಸಿರುವ ಮಗು, ಆ ಮಕ್ಕಳಿಗೆ ಆ ಹೆಂಡತಿಗೆ ಒಂದು ಯೋಗ್ಯವಾದ ದಾರಿ ಮಾಡಿಕೊಟ್ಟು, ನನ್ನ ಪ್ರಕಾರ ನಿಮ್ಮ ಧ್ವನಿ ಅಥವಾ ನಿಮ್ಮ ಮಾತಿನ ಸಂಸ್ಕಾರ ನೋಡಿದ್ರೆ ನೀವಿನ್ನೂ ಅದ್ಭುತ ಪುರುಷರಾಗಿ ರೂಪುಗೊಳ್ಬೋದು. ಹಾಗೂ ನಿಮ್ಮಂತೆ ಅನೇಕರನ್ನು ರೂಪುಗೊಳಿಸುವ ದಾರಿಯಲ್ಲಿ ಅಂದರೆ ಯೋಗದ ಮೂಲಕ ದೇಹಕ್ಕೆ ಒಂದು ಸಂಸ್ಕಾರ ಕೊಡ್ತೀರಿ, ಜ್ಞಾನದ ಮೂಲಕ ಮನಸ್ಸಿಗೆ ಒಂದು ಸಂಸ್ಕಾರ ಕೊಡ್ತೀರಿ. ಈ ದೇಹ ಮನಸ್ಸುಗಳು ಸಂಸ್ಕಾರವಾದರೆ ಲೋಕ ನೆಮ್ಮದಿಯುತವಾಗುತ್ತೆ. ಈ ಕೆಲಸವಿದೆಯಲ್ಲ, ಇದು ಲೋಕ ಕಲ್ಯಾಣದ ಕೆಲಸ. ಈ ಕೆಲಸವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡುತ್ತಿದ್ದೀರಿ. ನಿಮ್ಮ ಬದುಕು ಹೇಗೆ ಒಬ್ಬ ಬೇಟೆಗಾರನಾಗಿದ್ದಂತಹ ಪ್ರಚೇತಸ ಮುನಿ ಮುಂದೆ ವಾಲ್ಮೀಕಿಯಾಗಿ ರಾಮಾಯಣವನ್ನು ಅಂದರೆ ರಚನೆ ಮಾಡುವಷ್ಟು ಮಹಾನ್ ಪುರುಷರಾದರೂ, ಹಾಗೆ ಬೇಟೆಗಾರನಾದ ದುಷ್ಟ ಮುಂದೆ ವಾಲ್ಮೀಕಿ ಆದನು, ಹಾಗೆ ಕ್ಷತ್ರಿಯನಾಗಿದ್ದ ಒಬ್ಬ ಮನುಷ್ಯ ವಿಶ್ವಾಮಿತ್ರನಾದನು. ಅಂದರೆ ಕಟುಕನಿಂದ ಮಹಾನುಭಾವನಾಗಲಿಕ್ಕೆ ಇಂಥದ್ದೇನೋ ಮಧ್ಯೆ ಬಿಸಿ ಅಥವಾ ಒಂದು ಜೀವನದ ದೊಡ್ಡ ಕಾಲದ ಹೊಡೆತ ಬಿದ್ದಿದೆ. ಎಲ್ಲ ಮಹಾಪುರುಷರಿಗೂ ಅದಾಗಿದೆ. ಇವನ್ ಅದು ನನ್ನ ಬದುಕನ್ನು ಬಿಟ್ಟಿಲ್ಲ. ಬಹುಶಃ ವಯಸ್ಸಲ್ಲಿ ಕೆಲವು ಬಹಳ ಚಿಕ್ಕ ಇರ್ಬೋದು, ಬಟ್ ಇಂಥದ್ದೇನೂ ಆಗದೆ ಒಬ್ಬ ಅಂದರೆ ಹುಟ್ಟುತ್ತಾನೆ ಮಹಾಪುರುಷನಾಗಿ ಹುಟ್ಲಿಕ್ಕೆ ಒಂದು ಬೇರೆದೇ ತಪಸ್ಸು ಬೇಕು. ಆದರೆ ಮಧ್ಯದಲ್ಲಿ ಇಲ್ಲೆಲ್ಲೋ ಬಂದು ಇಂಥ ನಂಬಿದವರು ಬೆನ್ನಿಗೆ ಚೂರಿ ಹಾಕೋದು, ಅಥವಾ ಹೆಂಡತಿ ಮಕ್ಕಳೇ ಮೋಸ ಮಾಡೋದು, ಅಥವಾ ಗಂಡನೇ ಮೋಸ ಮಾಡೋದು, ಇಂತಹ ತಾಪತ್ರಗಳಾಗದೆ ಹೋದರೆ, ಅಂದರೆ ಹೇಗೆ ಇವೆಲ್ಲ ಉಳಿಪೆಟ್ಟುಗಳಾಗಿ ಇವತ್ತು ನೀವು ಅತ್ಯಂತ ಪೂಜನೀಯರಾಗಿದ್ದೀರಿ ಅನೇಕ ವಿದ್ಯಾರ್ಥಿಗಳಿಗೆ. ಮತ್ತು ಅಥವಾ ನಿಮ್ಮನ್ನೇ ಗುರು ಅಂತ ಭಾವಿಸಿ ಬಂದ ತಕ್ಷಣ ನಿಮಗೆ ಕೈ ಮುಗಿದು ನಮಸ್ಕಾರ ಮಾಡುವ ಈ ಈ ಈ ಯೋಗ್ಯತೆ ಬಂದಿದ್ದೀಯಲ್ಲ, ತುಂಬ 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 ನೋವುಗಳನ್ನು ಅನುಭವಿಸಿ ಆದಮೇಲೆ ತಾನೇ, ಆ ಪೆಟ್ಟುಗಳು ತಿಂದಮೇಲೆ ತಾನೇ ಇವತ್ತು ನೀವು ಆ ಯೋಗ್ಯತೆ ಪಡ್ಕೊಂಡಿರೋದು.
ಹೌದು. ನನಗನ್ಸುತ್ತೆ ಇವೆಲ್ಲ ಪೆಟ್ಟುಗಳನ್ನು ಕೊಟ್ಟ ಎಲ್ಲ ಮೋಸಗಾರರು ಅನ್ನೋ ಪಟ್ಟವನ್ನು ಕಟ್ಟಿಕೊಂಡಿರೋ ಅವರೆಲ್ಲರೂ ಕೂಡ ಶಿಲ್ಪಿಗಳ ಹಾಗೆ ನಿಮ್ಮ ಬದುಕನ್ನು ಇಷ್ಟು ಕೆತ್ತನೆ ಮಾಡಿದ್ದಾರೆ. ಹೌದು. ಅಂದರೆ ಅಲೌಕಿಕ ಹಾಗೆ ದೃಷ್ಟಿಯಿಂದ ನೋಡಿದ್ರೆ ಇವರೆಲ್ಲರೂ ಅವ್ರ ಪಾತ್ರ ನಿಭಾಯಿಸಿದ್ದಾರೆ. ಲೌಕಿಕ ದೃಷ್ಟಿಯಿಂದ ನೋಡಿದ್ರೆ ನಾನು ಆಗ ಅವ್ರನ್ನ ಕೊಲ್ಲಬೇಕು ಅನಿಸುತ್ತೆ. ಯಾವಾಗ ಲೌಕಿಕ ವಿಚಾರಗಳಲ್ಲಿ ನಿಮಗೆ ಕೊಲ್ಲುವ ಯೋಚನೆಗಳು ಬಂತೋ ಆಗ ಅಲೌಕಿಕವಾಗಿ ಸ್ವಿಚ್ ಮಾಡ್ಕೊಂಬಿಡ್ಬೇಕು ಬೇಗ. ಅಯ್ಯೋ ಹೌದಪ್ಪ, ಅವರೆಲ್ಲ ಅವರವ್ರ ಪಾತ್ರ ನಿಭಾಯಿಸಿದ್ರು, ಈಗ ಎಲ್ಲ ಮನುಷ್ಯರು ನಂಬಿದವರೆಲ್ಲ ನನಗೆ ಅನ್ಯಾಯ ಮಾಡ್ತವ್ರೆ ಅಂತ ಲೋಕ ಕೆಟ್ಟದು, ಇನ್ನು ಯಾರೂ ಸರಿ ಇಲ್ಲ ಅಂದಾಗ ತಕ್ಷಣ ನಾನು ಭಗವಂತನ ಪಾದ ಹಿಡಿಬೇಕು. ಸರಿ ತಂದೆ, ಇದನ್ನು ಈ ಎಲ್ಲ ಮೋಸದ ಅನ್ಯಾಯದ ಈ ಪರಿಸ್ಥಿತಿ, ನಾನಿವತ್ತು ಒಬ್ಬಂಟಿಯಾಗಿದ್ದೀನಿ, ಬರಿಗೈಯಾಗಿದ್ದೀನಿ, ಇದನ್ನು ನಾನು ಹೇಗೆ ತಗೊಳ್ಳಿ, ಇದನ್ನು ನಾನು ಹೇಗೆ ನೋಡಲಿ ತಂದೆ, ನನ್ನ ಬುದ್ಧಿಯಲ್ಲಿ ಕುಳಿತು ನನ್ನನ್ನು ಮುನ್ನಡೆಸಪ್ಪ ಅಂದಾಗ ಯಾರೋ ಒಬ್ಬ ಗುರು ಮುಂದೆ ದೃಶ್ಯವಾಗಿ ಬರ್ತಾನೆ, ಏನೋ ಒಂದು ದಾರಿ ಕಾಣುತ್ತೆ. ಆದರೆ ನಾನು ಹೀಗೇ ಬದುಕಬೇಕು, ಈಗಿಲ್ಲ ಅಂದ್ರೆ ನಾನು ಸಾಯ್ತೀನಿ ಅಂತ ಯಾವುದಕ್ಕೆ ಹಠ ಬಿದ್ದು ಮನುಷ್ಯ ಬದುಕುತ್ತಾನೋ ಅವನು ಬದುಕು ತುಂಬ ಕಷ್ಟ ಈ ಲೋಕದಲ್ಲಿ. ಅದನ್ನೇ ಭಗವದ್ಗೀತೆಯಲ್ಲಿ ಹೇಳಿದ್ದು ನೋಡಿ, ಬಂದಿದ್ದನ್ನು ಸ್ವೀಕರಿಸು, ನೀನು ಮಾಡಬೇಕು ಅಂದ್ಕೊಂಡಿರುವುದನ್ನು ಅದ್ಭುತವಾಗಿ ಮಾಡು, ಕರ್ಮಣ್ಯೇ ಅಧಿಕಾರಸ್ಥೆ, ನೀನು ಕರ್ಮವನ್ನು ನೀನು ಅಂದುಕೊಂಡಷ್ಟು ಅದ್ಭುತವಾಗಿ ಮಾಡು, ಫಲಕ್ಕೆ ಮಾತ್ರ ಹಠ ಬೀಳಬೇಡ. ನಾನು ನನ್ನ ಹೆಂಡತಿಗೆ ನಿಯತ್ತಾಗಿರ್ತೀನಿ ಅನ್ನೋ ಈ ಕರ್ಮಕ್ಕೆ ನಾನು ನಡ್ಕೊಂಡೆ, ಆದರೆ ಫಲ ಏನು ಬಂತು, ಆ ಕಡೆಯಿಂದ ಅವಳು ನಿಯತ್ತಾಗಿರಲಿಲ್ಲ. ಆದರೆ ಸತ್ಯ ಏನಂದರೆ ಅವಳು ನನ್ನಿಂದ ದೂರ ಇದ್ದಾಳೆ, ಅವಳು ನನಗೆ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಅಂತ ನಾನು ಒಂದು ತಪ್ಪು ಮಾಡಿದ್ದು ಹೌದಲ್ಲ. ಅಂದರೆ ಯಾವ ಮನುಷ್ಯನೂ ಕೂಡ ತನ್ನ ಪಾಲಿನ ಕರ್ಮವನ್ನು ಬಿಟ್ಟು ಇನ್ನೊಬ್ಬರದ್ದನ್ನು ಅನುಭವಿಸ್ಲಿಕ್ಕಾಗಲ್ಲ. ನೀವೇನೇನು ಅನುಭವಿಸಿದ್ದೀರೋ ಅದು ಈ ಜನ್ಮದ್ದು ಪೂರ್ವ ಜನ್ಮದ್ದು, ಅದು ನಿಮ್ಮದೇ ಹೌದು, ಬೇರೆಯವ್ರದ್ದನ್ನು ನೀವು ತಿನ್ನಲಿಕ್ಕಾಗಲ್ಲ. ಹಾಗಾಗಿ ಇವತ್ತು ನಿಮ್ಮ ಮನಸ್ಸು ಪರಿಪಕ್ವವಾಗಿದೆ, ನಿಜವಾದ ಸತ್ಯವನ್ನು ನೀವಿವತ್ತು ಅಪ್ಕೊಂಡಿದ್ದೀರಿ. ಯಾಕಂದರೆ ಇವತ್ತು ನಾವು ಬಸವಣ್ಣನವರನ್ನು ಅಥವಾ ವಿವೇಕಾನಂದರನ್ನು ಅಥವಾ ಪರಮಹಂಸರನ್ನು ಅಥವಾ ವ್ಯಾಸರನ್ನು, ವಾಲ್ಮೀಕಿಯನ್ನು, ಬಸವಣ್ಣನವರನ್ನು, ಈ ಮಹಾನುಭಾವರನ್ನು ಅಯ್ಯೋ ಸುಂದರಿಯನ್ನು ಮದುವೆ ಆದರೂ 4 ಮಕ್ಕಳೆತ್ತರು ಅನ್ನೋ ಕಾರಣಕ್ಕೆ ನಾವು ಯಾರೂ ನೆನಪಿಟ್ಕೊಂಡಿಲ್ಲ. ಅವರೆಲ್ಲರೂ ಕೂಡ ಸಂಸಾರದ ವಿಚಾರದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳನ್ನು ತಗೊಂಡಾಗ ಯಾವುದೇ ಮಹಾತ್ಮರನ್ನು ತಗೊಂಡ್ರು ಕೂಡ ಇವರು ತಮ್ಮ ಹೆಂಡತಿ ಮಕ್ಕಳಿಗೆ ಏನು ಮಾಡಿದ್ರು, ದೊಡ್ಡ ದೊಡ್ಡ ಮನೆ ಕಟ್ಟಿಸೋದ್ರ, ಇವೆಲ್ಲ ನಶ್ವರ. ಇವರನ್ನೆಲ್ಲ ಲೋಕ ಯಾಕೆ ಹೃದಯ ಸಿಂಹಾಸನದಲ್ಲಿ ಕೂರಿಸ್ಕೊಂಡಿದೆ ಅಂದರೆ ಇವರು ತಮ್ಮ ಸಂಸಾರವನ್ನು ತ್ಯಜಿಸಿ ಅಥವಾ ಸಂಸಾರವನ್ನು ಅಷ್ಟಕ್ಕಷ್ಟೇ ನೋಡಿಕೊಂಡು ಲೋಕವನ್ನು ತನ್ನ ಮನೆ ಅಂದುಕೊಂಡವರನ್ನೇ ಮಹಾತ್ಮರು ಅಂತ ಕರೆದಿದ್ದು. ತನ್ನ ಹೆಂಡತಿ ಮಕ್ಕಳನ್ನ ನೋಡ್ಕೊಳ್ಳೋರನ್ನ ಅವ್ರ ಮೊಮ್ಮಕ್ಕಳೇ ಮರೆತು ಹೋಯ್ತಾರೆ, ಇನ್ನು ಲೋಕ ಎಲ್ಲಿ ನೆನ್ಪಿಟ್ಕೊಳ್ಳುತ್ತೆ. ಹಾಗಾಗಿ ನೀವು ಈ ಕೆಲವು 4 ಜನ ಮೋಸಗಾರರಿಗೆ ಮಾತ್ರ ನೆನ್ಪಿಡೋಕೆ ಇಷ್ಟಪಡ್ತೀರೋ, ಇಲ್ಲ 4 ತಲೆಮಾರು ನನ್ನ ನೆನ್ಪಿಟ್ಕೊಳ್ಳೋಕೆ ಇಷ್ಟಪಡ್ತೀರೋ, ನನ್ನ ಯೋಚನೆ ತಲೆಮಾರಿನ ಅಷ್ಟು ದೊಡ್ಡದಾಗಿ ನನ್ನ ಯೋಚನೆ ಇರಬೇಕೆ ಹೊರತು 4 ಗೋಡೆಗಳ ಒಳಗಡೆ ಇರಬಾರ್ದು. ಹಾಗಾಗಿ ಇವತ್ತಿನ ನಿಮ್ಮ ಬದುಕು ಈ ಎಲ್ಲ ಜನರು ಮಾಡಿಕೊಟ್ಟ ವೇದಿಕೆ. ಹಾಗಾಗಿ ಆ ಮಗುವನ್ನು ನೋಡುವ ಪ್ರಯತ್ನವನ್ನು ಬಿಡಿ, ಅದರ ಪಾಡಿಗೆ ಅದು ಉದ್ಧಾರವಾಗಲಿ, ಆ ತಾಯಿ ಜೊತೆ ಅದು ಬದುಕಲಿ, ಅದು ಮುಗಿದ ಅಧ್ಯಾಯ. ಅಲ್ಲಿ ದ್ವೇಷವೂ ಇಲ್ಲ, ಪ್ರೇಮವೂ ಇಲ್ಲ, ಮಮಕಾರವೂ ಇಲ್ಲ. ಆದರೆ ಈಗ ಯಾವುದನ್ನು ಹೊಸದಾಗಿ ಕಟ್ಟಿಕೊಂಡಿದ್ದೀರಿ, ಯಾವ ಜವಾಬ್ದಾರಿಯನ್ನು, ಯಾವ ಮಗುವನ್ನು ಹುಟ್ಟಿಸಿದ್ದೀರಿ, ಅವುಗಳಿಗೆ ನೀವು ಜವಾಬ್ದಾರರು. ಅದಕ್ಕೆ ನೀವು ನಿಮ್ಮ ಕೈಲಾದಷ್ಟು ಮಾಡಿ. ಆದರೆ ನಿಮ್ಮ ಅವಶ್ಯಕತೆ ಈ ಸಮಾಜಕ್ಕಿದೆ, ಆಯಿತಾ? ದೇಹ ಮನಸ್ಸುಗಳಲ್ಲಿ ಶ್ರದ್ಧೆಯನ್ನು ತುಂಬಿ ಆ ಜನರನ್ನು ಉದ್ಧಾರ ಮಾಡಿ, ಜೊತೆಗೆ ನಿಮ್ಮಲ್ಲಿರೋ ಚಿಕ್ಕ ಪುಟ್ಟ ಚಟಗಳೇನಾದರೂ ಇದ್ದರೆ, ಅದು ಬೀಡಿ ಸೇದೋ, ಸಿಗರೇಟ್ ಸೇದೋದು ಏನೋ ಇದ್ದರೆ ಅದನ್ನೂ ಕೂಡ ಬಿಡಿ. ಯಾಕಂದರೆ ಒಂದು ತೊಟ್ಟು ಮೊಸರು ಹೇಗೆ ಇಡೀ ಹಾಲನ್ನು ಮೊಸರಾಗಿಸುತ್ತೋ ಹಾಗೆ ಒಂದು ಚಿಕ್ಕ ದುರಭ್ಯಾಸ ಇಡೀ ವ್ಯಕ್ತಿತ್ವವನ್ನು ಹಾಳುಗೆಡಿಸುತ್ತೆ. ಹಾಗಾಗಿ ತಾಯಿ, ತಮ್ಮ, ಅಣ್ಣನ ಮಕ್ಕಳು ಇವರೆಲ್ಲರೂ ನಿಮ್ಮ ಪಾಲಿಗೆ ಅಥವಾ ನಿಮ್ಮದೇ ಜೀವಿತಾವಧಿಯಲ್ಲಿ ನಿಮ್ಮದೇ ನಾಟಕದಲ್ಲಿ ವಿವಿಧ ಪಾತ್ರಧಾರಿಗಳು. ಅವರವರ ಪಾತ್ರವನ್ನು ನಿಮ್ಮ ಅದ್ಭುತ ಜ್ಞಾನ ಬೋಧನೆಯ ನಂತರವೂ ಅವರು ದುರ್ಬುದ್ಧಿಯನ್ನು ತೋರಿಸಬಲ್ಲರು. ಯಾಕಂದ್ರೆ ಅವ್ರು ಬಂದಿರೋದೇ ಅದಕ್ಕೆ. ಹಾಗಂತ ಬೋಧನೆ ಮಾಡೋದು ಬಿಡಬೇಕಾ? ಇಲ್ಲ. ಅದು ಬೋಧನೆ ಮಾಡಿದ್ರೂ ಕೆಡುತ್ತೆ ಅಂತ ಗೊತ್ತಿದ್ರೂ ನನ್ನ ಪ್ರಯತ್ನ ಮಾಡಬೇಕು. ಹೇಗೆ ಕೃಷ್ಣ ಸಂಧಾನ ಮಾಡಿದ್ರೂ ಈ ಯುದ್ಧ ನಿಲ್ಲಲ್ಲ ಅಂತ ಗೊತ್ತಿತ್ತು ಆತನಿಗೆ. ಆದರೆ ಕೃಷ್ಣ ತನ್ನ ಕರ್ತವ್ಯವನ್ನು ತಾನು ಮಾಡ್ದ. ಸಂಧಾನ ಮಾಡಿದ್ರೆ ದುರ್ಯೋಧನ ಒಪ್ಪಿಬಿಟ್ಟು ಪಾಂಡವರಿಗೆ ರಾಜ್ಯವನ್ನು ಕೊಟ್ಟುಬಿಡ್ತಾನೆ ಅನ್ನೋ ಭ್ರಮೆ ಏನು ಕೃಷ್ಣನಿಗೆ ಖಂಡಿತ ಇರಲಿಲ್ಲ.
ಆದರೆ ಮುಂದೊಂದು ದಿನ ಅಯ್ಯೋ ಕೃಷ್ಣ ಪ್ರಯತ್ನ ಮಾಡಿದರೆ ಯುದ್ಧ ನಿಲ್ಲಿಸ್ಬೋದಿತ್ತಲ್ಲಪ್ಪ ಅಂದ್ಕೊಂಡು ಲೋಕ ಕೃಷ್ಣನನ್ನು ಜರಿಬಾರ್ದು ಅನ್ನೋ ಕಾರಣಕ್ಕೆ ಅಥವಾ ಬೈಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಅವನು ಆ ಕರ್ಮವನ್ನು ಮಾಡಿ ಮುಗಿಸ್ದ ಅಷ್ಟೆ. ಹಾಗಾಗಿ ಮೊದಲ ಹೆಂಡತಿ ಅಥವಾ ಮೊದಲ ಆ ಮಗು ಅವರ ಕರ್ತವ್ಯವನ್ನು ಲೌಕಿಕವಾಗಿ ನಿಮ್ಮ ಏನು ಕರ ಅಂದರೆ ನೀವು ಟ್ಯಾಕ್ಸ್ ಕಟ್ಟೋ ಮೂಲಕ ಅಥವಾ ಅವರಿಗೆ ಒಂದಷ್ಟು ಕಾಂಪನ್ಸೇಷನ್ ಕೊಡೋ ಮೂಲಕ ಅದನ್ನು ನೀವು ಕಟ್ ಮಾಡ್ಕೊಂಡಿದ್ದೀರಿ. ಅದನ್ನು ಮೀರಿ ಆ ಮಗು ಒಲಿದು ಬಂತು ಅಂದರೆ ಮುಂದೆ ಅದು ಬೇರೆ ಲೆಕ್ಕ. ಆದರೆ ಈಗ ನೀವು ಮತ್ತೆ ಆ ಮಗು ವಿಚಾರಕ್ಕೆ ಹೋದರೆ ಈ ಬಂದಿರೋ ಹೆಂಡತಿಗೆ ಅದೆಲ್ಲೋ ವೈಷಮ್ಯ ಬರ್ಬೋದು. ಹೌದಲ್ಲ? ಇಲ್ಲ ಇಲ್ಲ ಪಾಪ ಇವ್ರಿಗೆಲ್ಲ ಹೇಳಿದ್ದೀನಿ, ಬಟ್ ಅವರೆಲ್ಲ ಅದಕ್ಕೇನು ಒಂದು ವೇಳೆ ಅದು ನೀವು ಧರ್ಮ ನೀವು ತಿಳ್ಕೊಳ್ಬೇಕು ಅದನ್ನ. ಅದು ನಿಜಾನೇ, ನಾನು ಅದಕ್ಕೆ ನಾನು ತಲೆನೇ ಕಟ್ಸೋದು. ಅವೆಲ್ಲ ಬಹಳ ಸೂಕ್ಷ್ಮ ಅವು. ಅವ್ರ ಮೇಲ್ಮುಖವಾಗಿ ಹೇಳ್ತಾರೆ, ಯಾಕಂದ್ರೆ ಅವ್ರ ಹೃದಯವಂತಿಕೆ ಇರಬಹುದು. ನಾಳೆ ದಿನ ಏನೋ ಕೆಟ್ಟ ಕಾಲ ಬಂತು, ನೋಡಿ ಅವಳ ಮಗುವಿಗೆ ಮಾತ್ರ ಹೋಗ್ತಿ, ಇಲ್ಲೇನೋ ಇದು ಮಾಡಿಲ್ಲ, ಏನೋ ಒಂದು ಕೆಟ್ಟ ಕಾಲ ಬರುತ್ತೆ. ಯಾರಿಗೆ ನಾನು ಬೇಡವೋ ಅವರನ್ನು ಭಗವಂತ ನೀನು ಚೆನ್ನಾಗಿಡಪ್ಪ, ಆದರೆ ನೀವು ಯಾರ ಹತ್ರ ಹೋದ್ರೆ ಅವ್ರಿಗೆ ದುಃಖ ಆಗುತ್ತೋ ನೀವು ಹತ್ರ ಹೋಗಬಾರ್ದು. ಇಷ್ಟು ತಿಳ್ಕೊಂಡು ನಿಮ್ಮ ಮುಂದಿನ ಜೀವನ ಲೋಕಕ್ಕೆ ಒಬ್ಬ ಶ್ರೇಷ್ಠ ಗುರುವಾಗಿ ಎಲ್ಲರ ಬದುಕಿಗೂ ಯೋಗದ ಮಹತ್ವ ಅಥವಾ ದೇಹವನ್ನು ಫಿಟ್ಟಾಗಿಡುವುದರ ಮಹತ್ವವನ್ನು ತಿಳಿಸಿ ಜೊತೆಗೆ ಮಧ್ಯೆ ಪ್ರವಚನವನ್ನು ಮಾಡಿ ಅಥವಾ ಮಧ್ಯೆ ಜ್ಞಾನವನ್ನು ಬೋಧನೆ ನೀವು. ಯಾಕಂದರೆ ದೇಹ ಫಿಟ್ಟಾಗಿದ್ದರೆ ಮಾತ್ರ ಸಾಲದು, ದೇಹ ಹಾಸಿಗೆ ಮೇಲಿದ್ದರೂ ನಮ್ಮಲ್ಲಿ ಮುಕ್ತಿ ಪಡ್ಕೊಂಡವರು ಇದ್ದಾರೆ. ಮುಕ್ತಿ ಜ್ಞಾನದಿಂದ ಬರೋದು. ಆದರೆ ಆ ಜ್ಞಾನದ ಅಥವಾ ಮುಕ್ತಿಯ ಪಥದಲ್ಲಿ ದೇಹ ಅನ್ನೋ ರಥವನ್ನು ಅತ್ಯಂತ ಅಚ್ಚುಕಟ್ಟಾಗಿಟ್ಕೊಳ್ಳುವುದು ಮುಖ್ಯವೇ. ಯಾಕಂದರೆ ಇದೇ ರಥವನ್ನು ಇಟ್ಕೊಂಡು ನಾನು ಹೇಗೆ ಒಂದು ಬೈಕ್ ಚೆನ್ನಾಗಿದ್ದರೆ ಇನ್ನೊಂದು ಊರಿಗೆ ಹೋಗಬಲ್ಲನು, ಅಥವಾ ಕೈ ಚೆನ್ನಾಗಿದ್ದರೆ ಹೇಗೆ ನಡ್ಕೊಂಡು ಇನ್ನೊಂದು ಊರಿಗೆ ಹೋಗಬಲ್ಲನು. ಆದರೆ ಮನಸ್ಸಿಗೇನೋ ಹೋಗಬೇಕು ಅಂತ ಆಸೆ ಇದೆ, ಆದರೆ ದೇಹವೇ ನೆಟ್ಟಗಿಲ್ಲ, ಕಾಲಲ್ಲಿ ನಡೆಯೋಕ್ಕಾಗ್ತಿಲ್ಲ. ಅಂದರೆ ರಥವನ್ನು ಚೆನ್ನಾಗಿಟ್ಟುಕೊಳ್ಳೋದು ಬಹಳ ಮುಖ್ಯ. ಯಾಕಂದರೆ ದೇಹದಲ್ಲಿ ಆತ್ಮ ಇದ್ದಾಗಲೇ ಈ ಆತ್ಮದ ಉದ್ಧಾರ ಅಥವಾ ಅವನತಿ ಸಾಧ್ಯ. ಈ ದೇಹವನ್ನೇ ನೀವು ನಿರ್ಲಕ್ಷ್ಯ ಮಾಡಿ ಹೆಂಗೆ ಬೇಕಂಗೆ ಬಿಡು ನಾನು ಆತ್ಮವನ್ನು ನಂಬೋನು ದೇಹವನ್ನು ನಂಬೋನಲ್ಲ. ಆತ್ಮಕ್ಕೆ ಆಶ್ರಯ ಕೊಟ್ಟಿರೋದೇ ದೇಹ. ಹೌದು, ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಆತ್ಮದ ಉನ್ನತಿ ದೇಹದ ಒಳಗಿದ್ದಾಗ ಮಾತ್ರ. ದೇಹದ ಹೊರಗಡೆ ಹೋಗುವುದನ್ನು ಅಂದರೆ ಆ ದೇಹವನ್ನು ಬಿಟ್ಟು ಹೋಗುವ ಈ ಪ್ರಕ್ರಿಯೆಯನ್ನು ನಾವು ಸಾವು ಅಂತ ಪರಿಗಣಿಸ್ತೀವಿ. ಆದರೆ ಸಾವಿನ ಅಂದರೆ ಈ ಪ್ರಾಣದೇವರು ದೇಹವನ್ನು ಬಿಟ್ಟು ಹೋದ ಮೇಲೆ ಆ ಪ್ರಾಣದ ಉದ್ಧಾರ ಅಥವಾ ಅವನತಿ ಅಲ್ಲಾಗಲ್ಲ. ಅಲ್ಲೇನಿದ್ರೂ ಈ ದೇಹದೊಳಗಡೆ ಇದ್ದಾಗ ಕರ್ಮ ಧರ್ಮಗಳನ್ನು ಮಾತ್ರ ಅವಲಂಬಿಸಿರುತ್ತೆ. ಅದರ ಆಧಾರದ ಮೇಲೆ ಆ ಆತ್ಮ ನರಕವೋ ಸ್ವರ್ಗವೋ ಅಥವಾ ಪುಣ್ಯ ದೇಹವೋ ಅಥವಾ ದುರಾತ್ಮ ದೇಹವೋ ಅಲ್ಲಿ ನಿರ್ಧಾರವಾಗುತ್ತೆ. ಹಾಗಾಗಿ ದೇಹದ ಕುರಿತು ಅತ್ಯಂತ ಶ್ರದ್ಧೆ, ದೇಹದ ಕುರಿತು ಅತ್ಯಂತ ಶುಚಿಯಾಗಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಸೊ ನೀವು ಆ ಕೆಲಸ ಮಾಡ್ತಿದ್ದೀರಿ, ಬಹಳ ಸಂತೋಷ ನಿಮ್ಮಂಥ ಗುರುಗಳ ಹತ್ರ ಮಾತಾಡಿದ್ದು. ಮತ್ತು ನೀವು ನಿಮ್ಮ ಜೀವನದ ಅನೇಕ ತಾಪತ್ರಗಳನ್ನು ಅಥವಾ ಅನೇಕ ಗೊಂದಲ, ಅನೇಕ ಎಡವಟ್ಟುಗಳನ್ನು ಹೇಳಿಕೊಳ್ಳೋ ಮೂಲಕ, ಅಂದರೆ ಎಲ್ಲಿ ನಿಮ್ಮ ತಂದೆ ಬಂದು ಆ ಗೆಸ್ಟ್ ಹೌಸ್ಗೋ ಅಥವಾ ಆ ಒಂದು ಇದಕ್ಕೆ ಬಿಟ್ಟು ಹೋದ್ರು ಅವತ್ತೊಂದು ಕೆಲಸ ಸಿಕ್ಕ ಸಮಯದಲ್ಲಿ, ಅಲ್ಲಿಂದ ಇಲ್ಲಿವರೆಗೂ ಕೂಡ ನಿಮ್ಮ ಬದುಕು ಒಂದು ಸಿನಿಮಾ ಥರ. ಆದರೆ ನೀವು ಜೀವಂತವಾಗಿದ್ದೀರಿ, ಕತೆಗಳು ಆದೋ ಓದೋ ನೀವು ಜೀವಂತವಾಗಿದ್ದೀರಿ, ಪಾತ್ರಧಾರಿಯಾಗಿ ನೀವಿದ್ದೀರಿ. ಯಾಕಂದರೆ ಅಂತಿಮವಾಗಿ ಒಂದು ನಾಟಕ, ಒಂದು ಸಿನಿಮಾ ಅಥವಾ ಒಂದು ಜೀವನ ಅಂದಾಗ ಕೆಲವೊಮ್ಮೆ ನಾಯಕನಾಗ್ತೀರಿ, ಕೆಲವೊಮ್ಮೆ ಖಳನಾಯಕನಾಗ್ತೀರಿ. ನೀವು ಸ್ವಯಂ ನಾಯಕರು ಅಂತ ಅಂದುಕೊಂಡ್ರೆ ಲೋಕ ನಿಮ್ಮನ್ನು ಖಳನಾಯಕರಾಗಿ ಮಾಡುತ್ತೆ. ಹಾಗೆಲ್ಲ ನಿಮ್ಮ ಪ್ರಾಣ ಪಕ್ಷಿಯನ್ನು ಕಳ್ಕೊಳ್ಳದೆ ಜೀವಂತವಾಗಿ ಉಳ್ಕೊಂಡು ಬಂದಿದ್ದೀರಿ. ಅದಕ್ಕೆ ಇವತ್ತು ನೀವು ಈ ಸ್ಥಾನವನ್ನು ತಲುಪಿದ್ದೀರಿ. ಇರಲಿ, ನಿಮ್ಮ ಯಾವುದೋ ಹಳೆಯ ತಪ್ಪುಗಳನ್ನ ಇಟ್ಕೊಂಡು ನಾನು ನಿಮ್ಮನ್ನು ತುಂಬ ವಿಮರ್ಶೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ಅಂತಿಮವಾಗಿ ಈಗ ನೀವು ಪರಿವರ್ತನೆ ಆದದ್ದಿದೆಯಲ್ಲ, ಅಂಗುಲಿಮಾಲ ಬದಲಾದಂತೆ ನೀವು ಬದಲಾಗಿದ್ದೀರಿ. ಭಗವಂತ ನಿಮ್ಮನ್ನು ಚೆನ್ನಾಗಿಡಲಿ. ನೋಡಿ, ನಿಮ್ಮಂಥವ್ರ ಜೊತೆ ಮಾತಾಡೋದು ಅಂದರೆ ನನಗೆ ವೈಯಕ್ತಿಕವಾಗಿ ನಿಮ್ಮ ಕಷ್ಟ ಸೈಡ್ಗಿಟ್ಟರೆ ನೀವೊಬ್ಬರು ಗುರು ಆಗಿದ್ದೀರಿ. ನಿಮ್ಮಂಥವರಿಂದ ನಮಗೂ ಒಂದು ಪಾಠ, ನಿಮ್ಮಂಥವರಿಂದ ನಮಗೂ ಒಂದು ಮಾತಾಡ್ತಾ ಒಂದು ಪಾಸಿಟಿವ್ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ಭಗವಂತ ನಿಮ್ಮನ್ನು ಚೆನ್ನಾಗಿಡಲಿ. ಭಾಳ ಖುಷಿ. ನೋಡಿ, ನೀವು ಆರಂಭದಲ್ಲಿ ಹೇಳಿದ್ರಿ ನಿಮ್ಮ ತಾಯಿ ಫೋನ್ ಬಂತು, ನನಗೆ ಭಾಳ ಖುಷಿ ಆಯಿತು. ನಾನು ಇನ್ನೂ ಅರ್ಧ ಗಂಟೆ ಕಾಯಬಲ್ಲೆ. ತಾಯಿ ಕರೆ ಬಂದಾಗ ಒಬ್ಬ ದೇವ್ರ ಹತ್ರ ಮಾತಾಡ್ತಿದ್ರು ಕೂಡ, ದೇವರೇ ಒಂದು ನಿಮಿಷ ಇರು, ನಂಗೆ ತಾಯಿ ಫೋನ್ ಮಾಡ್ತವ್ರೆ, ಏನು ಬೇಕು ನೀವು? ನನಗೆ ಭಾಳ ಖುಷಿ ಆಯ್ತು ಅಲ್ಲಿ.
ಹಿಂಗೆ ತಾಯಿ ಒಳಗಡೆ ಆತ್ಮ ಸ್ವರೂಪವಾಗಿ ಅದಕ್ಕೇನೇನೋ ದುರ್ಗುಣಗಳು ಇರ್ಬೋದು, ಆದರೆ ನನಗದು ತಾಯಿನೇ. ನಿಮಗೆ ಶುಭವಾಗಲಿ, ಒಳ್ಳೆಯದಾಗಲಿ. ಕಡೆಯದಾಗಿ ಏನಾದರೂ ಹೇಳೋದಿದ್ರೆ ಹೇಳ್ಬೋದು. ಇಲ್ಲ ಗುರುಗಳ ಎಲ್ಲ ಹೇಳಿ ಆಯ್ತು. ಸೊ ನನ್ನ ಮುಂದೆ ಒಂದು ಗುರಿ ಇದೆ. ಗುರು ಏನಂದ್ರೆ ನಿಮ್ ತರ ಎಷ್ಟೊಂದು ಗುರುಗಳು ಯಾರೋ ಒಂದು ಸಣ್ಣ ವಿಷಯಗಳನ್ನು ಒಳ್ಳೆ ವಿಷಯ ಸಿಗುತ್ತೆ ಅಂದ್ರೆ ನಾನ್ ಬೆಳಗ್ಗೆ ರಾತ್ರಿ 2 ಗಂಟೆ ಆದ್ರೂ ಎದ್ದು ಕೂತ್ಕೊಂಡು ಅವ್ರ ಹತ್ರ ಕಲ್ತ್ಕೊಳ್ತೇನೆ. ಅವ್ರ ಹತ್ರ ಕಲ್ತಿರೋದನ್ನ ನಿಮ್ ಹತ್ರ ಕಲ್ತಿರೋದನ್ನ ಎಷ್ಟೊಂದು ಜನರಿಗೆ ನನ್ನ ಯೋಗಾಭ್ಯಾಸ ಹೇಳುವಾಗ ತುಂಬಾ ಇತ್ತೀಚೆಗೆ ಕ್ಲಾಸಸ್ ಮುಂಚೆ ತಗೋದಕ್ಕಿಂತ ಈಗ ತುಂಬಾ ಅದ್ಭುತವಾಗಿ ಯಾಕೆ ಬರ್ತಾ ಇದೆ ಅಂದ್ರೆ ನನ್ನ ಜೊತೆಗೆ ಪ್ರವಚನ, ಭಗವದ್ಗೀತೆ, ನಿಮ್ಮ ಮಾತುಗಳನ್ನ ಅಥವಾ ಬೇರೆ ಗುರುಗಳ ಜೊತೆ ಕಲ್ತಿರ್ತೀನಲ್ವಾ ಆ ಮಾತುಗಳನ್ನ, ಗುರು ಪೂಜೆಗಳನ್ನ ಹೇಗೆ ಮಾಡೋದು, ಹನುಮಾನ್ ಚಾಲಿಸ್ ಹೇಗೆ ಪಠಣ ಮಾಡೋದು, ಇದೆಲ್ಲ ಹೇಳ್ತಾ ಸೊ ಲೈಫ್ ಆಫ್ ಬಿಕಮ್ ಸೋ ಬ್ಯೂಟಿಫುಲ್. ಲೈಕ್ 24 hours ಇರ್ತದಲ್ಲ, 24 ಗಂಟೆಯಲ್ಲಿ ನನಗೆ 1 ಸೆಕೆಂಡ್ ಕೂಡ ಬೇಸರ ಅನ್ನೋದಿರೋದಿಲ್ಲ. ಬೆಳಗ್ಗೆ 4 ಗಂಟೆಗೆ 5 ಗಂಟೆಗೆ ಎದ್ರೆ 11 ಗಂಟೆವರೆಗೂ. ಮುಂಚೆ ನೋಡಿ ನನಗೆ ಎಷ್ಟೋ ದೈಹಿಕ ಸುಸ್ತು ಅನ್ನೋದಾಗ್ತಾ ಇತ್ತು. ನೀವು ಹೇಳಿದಾಗೆ ನಾವು ಸಮಾಜಕ್ಕೋಸ್ಕರ ಇನ್ನೊಬ್ಬರ ಒಳಿತಿಗೋಸ್ಕರ ದುಡಿಯುವಾಗ ದೈವಿಕ ಶಕ್ತಿಗಳು ಕೂಡ ನಮ್ಮ ಹಿಂದೆ ಬೆನ್ನಿಂಗ್ ನಿಂತವೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್, ನನಗೆ ಎಷ್ಟೆಷ್ಟು ಸುಸ್ತಾಗಲ್ಲ, ಎಳ್ಳಷ್ಟು ಕೂಡ ಸುಸ್ತಾಗಲ್ಲ. ಸತ್ಯ ನೋಡಿ, ನೀವೆಷ್ಟು ಒಂದೊಳ್ಳೆ ಪದ ಬಳಸಿದ್ರಿ. ಯಾವಾಗ ನಿಮ್ಮ ಉದ್ದೇಶ, ಯಾವಾಗ ನಿಮ್ಮ ಆಲೋಚನೆಗಳು ಲೋಕದ ಉದ್ಧಾರವನ್ನು ಗ್ರಹಿಸುತ್ತಿದೆಯೋ, ಯಾವಾಗ ನಿಮ್ಮ ಕಾಯಕಗಳು ಲೋಕದ ಕಲ್ಯಾಣವನ್ನು ಬಯಸ್ತಾ ಇದೆಯೋ, ಸಾಕ್ಷಾತ್ ಭಗವಂತನೇ ನಿಮ್ಮ ಹಿಂದೆ ನಿಲ್ತಾನೆ. ಇದನ್ನೇ ಭಗವದ್ಗೀತೆಯಲ್ಲಿ ಯೋಗಕ್ಷೇಮಂ ವಹಾಮ್ಯಹಂ ಅಂದರೆ, ನೀನು ಧರ್ಮ ಕಾರ್ಯಗಳಲ್ಲಿ ತೊಡಗಪ್ಪ, ನಿನ್ನ ಯೋಗಕ್ಷೇಮ ನಂದು ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ಎಂಥ ದೊಡ್ಡ ಭರವಸೆ ಇದು. ಅಂದರೆ ಈ LIC ಅವರು ಹೇಳಾರಂತ ಮೊದಲು ಅಡ್ವರ್ಟೈಸ್ ಬರೋದು, ನೀವು LIC ಹಳೆಯ ಅಡ್ವರ್ಟೈಸ್ಗಳು ನೋಡಿ. ಯೋಗ ಅಂದರೆ ಈ ಭಗವದ್ಗೀತೆ ಶಬ್ದವನ್ನು ಅವರು ಬಳಸ್ಕೊಂಡಿದ್ರು. ಯೋಗಕ್ಷೇಮಂ ವಹಾಮ್ಯಂ ಅಂದರೆ ನೀವು ನಮ್ಮನ್ನು ನಂಬಿ ನಾವು ನಿಮ್ಮನ್ನು ಕಾಯ್ತೀವಿ ಅಂತ. ಹಂಗೆ ಕೃಷ್ಣ ಹೇಳಿದ ಮಾತನ್ನು LIC ಅವರು ಬಳಸ್ಕೊಂಡಿದ್ರು. ಕೃಷ್ಣ ಹೇಳಿದ್ದೇನು, ನನ್ನನ್ನು ನಂಬು, ನನ್ನನ್ನು ಸ್ಮರಣೆ ಮಾಡು, ಮತ್ತು ಎಲ್ಲ ಮಾಡುವ ಪ್ರತಿ ಕೆಲಸವನ್ನು ಕೂಡ ಭಗವದ್ ಭಕ್ತಿಯಿಂದ ಮಾಡು, ನಿನ್ನ ಯೋಗಕ್ಷೇಮ ನಂದಯ್ಯ, ನೀನು ಭಯ ಪಡಬೇಡ ಅಂತ ಅರ್ಜುನಿಗೆ ಹೇಳಿದ ಮಾತು. ಇದನ್ನು LIC ಅವರು ತಗೊಂಡೋಗಿ ಜನಕ್ಕೆ ಹೇಳಿದ್ರು. LIC ಅವರು ಮಾಡ್ಕೊಂಡ್ಬಿಟ್ಟಿದ್ರು ಇದನ್ನ. ಅಂದರೆ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಅಂದರೆ ನೀವು ನಮ್ಮನ್ನು ನಂಬಿ ನಾವು ನಿಮ್ಮನ್ನು ಕಾಯ್ತೀವಿ ಅಂತ. ಹಂಗೆ ಯಾವಾಗ ನಿಮ್ಮ ಉದ್ದೇಶಗಳು ಅಂದರೆ ಒಂದು ಹಸು ಸಾಕಿದ್ದೀರಿ, ಒಂದು ಹಾಲು ಕೊಡ್ತಾ ಇದೆ, ಆ ಹಾಲನ್ನು ಡೈರಿಗೆ ಹಾಕಿ, ಆದರೆ ಒಂದು ಲೋಟ ಆ ಊರಲ್ಲಿರೋ ಯಾರೋ ಬಾಣತಿ ಪಾಪ ಹಾಲಿಲ್ಲ, ಆ ಮಗುವಿಗೆ ಅವ್ರು ಕರೆದು ತಗೊಳ್ಳಿ ನಮ್ಮ ಮನೇಲಿ ಹಾಲು ಹಾಕ್ತಿದೆ, ತಗೊಳ್ಳಿ ಒಂದು ಲೋಟ ಅಂದರೆ 8 ಲೀಟ್ರಲ್ಲಿ 7 ಲೀಟ್ರ್ ಡೈರಿಗೆ ಹಾಕಿ ಇನ್ನು 3/4 ಲೀಟ್ರ್ ನೀವು ಬಳಸ್ಕೊಳ್ಳಿ, 1/4 ಭಾಗ ಒಬ್ರಿಗೆ ಕೊಡಿ. ಅಂದರೆ ಅದರಲ್ಲೂ ಬಂದ ಹಸು ತನ್ನ ಹಾಲನ್ನು ತಾನು ಕೊಡಿದೆ, ನಿಮಗೆ ಕೊಟ್ಟಿದೆ ಅಂದರೆ ನೀವು ಕೂಡ ಇನ್ಯಾರಿಗೋ ಒಂಚೂರು ಕೊಡೋದ್ರಲ್ಲಿ ಧರ್ಮ ಇದೆ, ಹೌದಲ್ಲ? ಹೀಗೆ ಲೋಕ ಕಲ್ಯಾಣದ ಕೆಲಸಕ್ಕಾಗಿ ಒಬ್ಬ ಮನುಷ್ಯ ಹೊರಟ್ರೆ ಅವನ ಹಿಂದೆ ಸಾಕ್ಷಾತ್ ಪರಮಾತ್ಮನೇ ನಿಲ್ತಾನೆ. ನಿಮ್ಮ ಹಿಂದೆ ಅಂಥದ್ದೊಂದು ಪಾಸಿಟಿವ್ ಎನರ್ಜಿ ಇದೆ. ನಿಮ್ಗೆ ಒಳ್ಳೆಯದಾಗಲಿ. ನನಗೆ ಬಹಳ ಸಂತೋಷವಾಯಿತು. ಭಗವಂತ ನಿಮ್ಮನ್ನು ಒಬ್ಬ ಗುರುವಾಗಿ ಪರಿಪೂರ್ಣವಾಗಿ ರೂಪಿಸಿ ಶ್ರೇಷ್ಠ ಗುರುವನ್ನಾಗಿ ರೂಪಿಸಲಿ. ಮತ್ತು ಮೊದಲ ಹೆಂಡತಿ ಮತ್ತು ಮಗುವಿನ ವಿಚಾರವಾಗಿ ಒಂದು ಕ್ಲಾರಿಟಿ ಅಂತೂ ನಿಮಗೆ ಬಂದಿದೆ ಅಂದುಕೊಳ್ತೀನಿ. ಸೊ ಅದನ್ನು ಅಲ್ಲಿಗೆ ಬಿಟ್ಟು ಮುಂದೆ ಬರುವ ಮಕ್ಕಳನ್ನೇ ತನ್ನ ಮಕ್ಕಳು ಅಂದ್ಕೊಂಡು ಒಬ್ಬ ಗುರುವಾಗಿ ಸೇವೆ ಸಲ್ಲಿಸಿ ಅದರ ಫಲವನ್ನು ಇಲ್ಲಿಯೋ ಮುಂದೋ ಇನ್ನೆಲ್ಲೋ ಅದರ ಫಲ ಎಂದಿಗೂ ವ್ಯರ್ಥವಾಗಲಿಕ್ಕಿಲ್ಲ. ಫಲಕ್ಕೋಸ್ಕರ ಅಲ್ಲದೆ ಹೋದರೂ ಆತ್ಮತೃಪ್ತಿಗೋಸ್ಕರ ನಾವು ಆ ಕಾಯಕವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಬೇಕು. ಆಯಿತಾ? ನಿಮ್ಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಖಂಡಿತ. ಥ್ಯಾಂಕ್ ಯು. ನಿಮ್ಗೂ ನಿಮ್ಮ ಗುರುಗಳು ನಿಮ್ ತರ ಮಾತುಗಳನ್ನ ಹೇಳೋರು ಎಲ್ಲಾ ಕಡೆ ಸಿಗ್ಬೇಕು. ಸಿಕ್ಕರೆ ಎಷ್ಟೊಂದು ಜನರ ಜೀವನ ಬದಲಾಗುತ್ತೆ. ತುಂಬಾ ಧನ್ಯವಾದಗಳು ನೀವು ನಡೆಸ್ತಾರ ಕಾರ್ಯಕ್ರಮ. ಇದೇ ತರ ನಾನು ನಿಮ್ಮ ಮಾತುಗಳನ್ನ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ, ಯೋಗದ ಮೂಲಕ ಯೂಟ್ಯೂಬ್ ಚಾನಲ್ ಮಾಡಿದೀನಿ. ಹೇಳಿ, ಜನ ನೋಡ್ಲಿ. ಆಯ್ತು ಹಾಗೆ ಮಾಡ್ಕೊಂಡು ಹೋಗ್ತಾ ಇದೀವಿ. ನೋಡೋಣ ಮುಂದೆ ಯೂಟ್ಯೂಬ್ ಚಾನಲ್ ಹೆಸರು ಹೇಳಿ, ಜನ ನೋಡ್ಲಿ, ನಮ್ಮ ಕಾರ್ಯಕ್ರಮ ನೋಡ್ತಿರೋರು. ಆ ಚಾನಲ್ಗೆ ಸ್ವಲ್ಪ ಹೆಸರು ಚೇಂಜ್ ಮಾಡ್ಬೇಕು. ಯಾವ್ದು ಸಿಗಲ್ಲ, ಯಾಕಂದ್ರೆ ಎಲ್ಲ ಹೆಸರುಗಳು ರಿಸರ್ವ್ ಆಗ್ಬಿಟ್ಟಿರ್ತಾವೆ. ಈಗ ಅಟ್ ದ ರೇಟ್ ಗದಗ್ ಪೊಲೀಸ್ ಅಂತ ಇಟ್ಕೊಂಡಿದೀನಿ.
ಸರ್ಚ್ ಚೇಂಜ್ ಮಾಡೋಣ. ಯೂಟ್ಯೂಬ್ ಅಲ್ಲಿ @ಗದಗ್ ಪೊಲೀಸ್ ಅಂತ ಹೊಡೆದ್ರೆ ಯೋಗದ ಬಗ್ಗೆ, ಧ್ಯಾನದ ಬಗ್ಗೆ ಅಥವಾ ಮಾಹಿತಿ ಸಿಗುತ್ತೆ. ಮತ್ತೆ ಪ್ರತಿನಿತ್ಯ ನಾನು ಝೂಮ್ ಅಲ್ಲಿ ಲೈವ್ ಯೋಗ ಕ್ಲಾಸ್ ಕಂಡಕ್ಟ್ ಮಾಡ್ತೇನೆ, ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆವರೆಗೂ. ಇಷ್ಟ ಇರೋರು ಕೂಡ ಜಾಯ್ನ್ ಆಗ್ಬೋದು. ನಾನು ಬೇಕಾದ್ರೆ ನಿಮ್ಮ ಕಮೆಂಟ್ಸ್ ಅಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ. ಯಾರಾದ್ರೂ ಯೋಗ ಅಭ್ಯಾಸ ಮಾಡ್ಬೇಕನ್ನೋರು ಬರ್ಬೋದು. ತುಂಬಾ ಅದ್ಭುತವಾಗಿ ಕೇಳಿದೆ. ನಮ್ಮಲ್ಲಿ ಯಾವ ಇದು ಇಲ್ಲ. ನಾನು ಎಷ್ಟೋ ಸಾರಿ ಹಿಂಗೆ ಯಾರಾದರೂ ಮಹಾನುಭಾವರು ಅವರಲ್ಲಿ ಏನೋ ಒಂದು ಗುರುವಿನ ಬುದ್ಧಿ ನನಗೆ ಕಾಣ್ತು ಅಂದರೆ ಹೇಳಿ ಸರ್ ನಿಮ್ಮ ಯೂಟ್ಯೂಬ್ ಚಾನಲ್ ಹೇಳಿ ಜನ ನೋಡ್ಲಿ ಅಂತ ಹೇಳ್ಬಿಡ್ತೀನಿ. ಅದರಲ್ಲಿ ಏನಿಲ್ಲ, ಒಳ್ಳೆ ಸಿಗ್ಬೇಕಲ್ಲ. ಯೂಟ್ಯೂಬ್ ಚಾನಲ್ @ಗದಗ್ ಪೊಲೀಸ್ ಅಂತ ಹೊಡೆದ್ರೆ ಬೆಳಕು ಅಂತ ಒಂದು ಚಾನಲ್ ಬರ್ತದೆ. ಅದರಲ್ಲಿ ಅದು ಸಬ್ಸ್ಕ್ರೈಬ್ ಮಾಡ್ಬೋದು. ನಂತರ ಝೂಮ್ ಲಿಂಕ್ ನಾನು ನಿಮ್ಮ ಕಮೆಂಟ್ ಅಲ್ಲಿ ಹಾಕಿರ್ತೀನಿ. ಯೋಗಾಭ್ಯಾಸ ಮಾಡ್ಬೇಕನ್ನೋರು ಅಲ್ಲಿ ಇದ್ ಮಾಡ್ಬೋದು. ನಿಮ್ಗೂ ಒಳ್ಳೇದಾಗ್ಲಿ, ನಮ್ಗೂ ಒಳ್ಳೇದಾಗ್ಲಿ, ಪ್ರಪಂಚದಲ್ಲಿ ಇರೋರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಮುಂದೆ ಮಾತಾಡೋಣ ಮತ್ತೆ. ಸಾಧನೆ ನೆಕ್ಸ್ಟ್ ಮೆಟ್ಟಿಲು ಹತ್ತಿದಾಗ 1 ವರ್ಷ ಬಿಟ್ಟು ಮತ್ತೆ ಕಾಲ್ ಮಾಡ್ತೀನಿ ನಾನು ನಿಮ್ಗೆ. ಖಂಡಿತ ಸರ್. ನಮ್ ತರ ಕಷ್ಟ ಹೇಳ್ಕೊಳ್ಳೋರು ಸುಮಾರು ಜನ ಇರ್ತಾರೆ, ಅವ್ರಿಗೆಲ್ಲ ಸಿಗ್ಲಿ ಚಾನ್ಸ್. ನಾನು 1 ವರ್ಷ ಬಿಟ್ಟು 1 ವರ್ಷದ ನಂತರ ನನ್ನ ಸಾಧನೆಗಳು ಎಷ್ಟಾಯ್ತು 1 ವರ್ಷದಲ್ಲಿ ಅಂತ ಕಾಲ್ ಮಾಡ್ತೀನಿ ನಾನು. ಮಹತ್ತರವಾಗಿರ್ಲಿ ನಿಮ್ಮ ಪಯಣ, ಹಾಗೂ ನಿಮ್ಮ ತಾಯಿ ಕಾಯ್ತಿದ್ದಾರೆ. ಶುಭವಾಗ್ಲಿ, ಒಳ್ಳೇದಾಗ್ಲಿ. ನಾರಾಯಣ. ನೋಡಿ, ಒಂದಿಡೀ ಕಥೆಯನ್ನು ತಗೊಂಡಾಗ ಇವತ್ತು ಅವರು ಗುರುವಿನ ಸ್ಥಾನದಲ್ಲಿದ್ದಾರೆ. ಬಟ್ ಈ ಗುರುವಿಗಿಂತ ಮುಂಚೆ ಅವರ ಬದುಕಲ್ಲಿ ನಡೆದ ಎಷ್ಟೋ ವಿಚಾರಗಳಿದ್ದಾವಲ್ಲ, ಹೇಗೆ ಅರಗಿಸ್ಕೊಂಡಿರ್ಬೇಕು ಅದನ್ನಲ್ವಾ? ಭಾಳ ಕಷ್ಟ ಬಿಡಿ. ಪಾಪ ಅವರಿಗೆ ಅದನ್ನು ಈಗ ನಾನೇನೋ ಹೇಳ್ಬಿಡ್ಬೋದು ಭಾಳ ಸುಲಭವಾಗಿ, ಇಲ್ಲಪ್ಪ ಹೋಗಬೇಡಿ ಆ ಮಗುವಿನ ಹತ್ರ ಹೋಗಬೇಡಿ ಅಂತ. ಬಟ್ ಆ ಭಾವನೆಯನ್ನು ಹಿಡಿದಿಟ್ಕೊಳ್ಳೋದು ಬಹಳ ಕಷ್ಟ. ತನ್ನ ಮಗು ಅನ್ನೋ ಭಾವನೆ ಇರುತ್ತೆ. ಬಟ್ ಏನು ಮಾಡಲಿಕ್ಕಲ್ಲ, ಇದನ್ನು ಮೀರಿ ಒಂದು ತ್ಯಾಗವನ್ನಂತೂ ಮಾಡಲೇಬೇಕು ಅಲ್ವಾ? ಒಳ್ಳೆಯದಾಗಲಿ. ಶುಭವಾಗಲಿ ನಿಮಗೆ.